ಅವರು ಪೂಜ್ಯರನ್ನು ತಮ್ಮೆಲ್ಲರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ. ಶ್ರೀ ಶಿವಾನಂದ ದಾಶಾಳ್ ಸರ್ ಇವರು ಅವರಿಂದ ಸ್ವಾಗತ. ओम नमो भगवते ब्रह्मानंदाय. एको देवः सर्वभूतेषु गूढः सर्वव्यापी सर्वभूतांतरात्मः कर्माध्यक्षः सर्वभूतादिवासः साक्षी चेता केवलो निर्गुणस्य. परम पूज्य गुरुदेव ब्रह्मानंद महाशिवयोगिवर्यರು, परम पूज्य ಗುರುದೇವ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಪೊಡಮೊಟ್ಟು. ಆತ್ಮೀಯರೇ, ಡಿಸೆಂಬರ್ 29ನೇ ತಾರೀಕಿನಿಂದ ಆರಂಭಗೊಂಡು ಜನವರಿ 14 ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ಮಂಗಲಗೊಳ್ಳುತ್ತಿರುವ 17ನೇ ದಿನದ ಈ ಶುಭ ಸಮಾರಂಭದ ಕಾರ್ಯಕ್ರಮವನ್ನು ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಆರಂಭಗೊಳಿಸ್ತಾ ಇದ್ದೇವೆ. ಪರಮ ಪೂಜ್ಯ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಶ್ರೀಮಠಕ್ಕೆ ದಯಮಾಡಿಸಿ 12 ವರ್ಷಗಳ ಒಂದು ಪರ್ವಕಾಲ, ಇವತ್ತು ಉತ್ತರಾಯಣ ಪರ್ವಕಾಲ, ಪೂಜ್ಯರು ದಯಮಾಡಿಸಿದ 12 ವರ್ಷಗಳ ಒಂದು ಪರ್ವಕಾಲ, ಎಲ್ಲವೂ ಸಾಂಕೇತಿಕವಾಗಿ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಿಸ್ತಾ ಬಂದಿದ್ದೇವೆ. ಈಗಾಗಲೇ ಗುರುದೇವ ಮಂದಿರದ ಕಳಸಾರೋಹಣ, ಗುರುಭವನ ಲೋಕಾರ್ಪಣೆ, ಗ್ರಂಥಗಳ ಲೋಕಾರ್ಪಣೆ ಹಾಗೂ ಅದರೊಂದಿಗೆ ಇಂದು ಮಹಾಸಂಕ್ರಮಣ ಮಹೋತ್ಸವ ಮತ್ತು ದ್ವಾದಶ ಪೀಠಾರೋಹಣ ಕಾರ್ಯಕ್ರಮ ವಿದ್ಯುಕ್ತವಾಗಿ ಪೂಜ್ಯರ ಸನ್ನಿಧಾನದಲ್ಲಿ ಜರುಗ್ತಾ ಇದೆ. ಈ ಕಾರ್ಯಕ್ರಮದ ಪರವಾಗಿ, ಸಕಲ ಸದ್ಭಕ್ತರ ಪರವಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನ ಭಕ್ತಿಪೂರ್ವಕವಾಗಿ ನಾನು ತುಂಬು ಹೃದಯದಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ತೆರನಾಗಿ ಪರಮ ಪೂಜ್ಯ ಪರಮಾನಂದ ಮಹಾಸ್ವಾಮಿಗಳು ಶ್ರೀ ಶಂಕರಾನಂದ ಆಶ್ರಮ ಹೊಸೂರು, ಈ ಪೂಜ್ಯರು ಕೂಡ ಸಕಾಲಕ್ಕೆ ದಯಮಾಡಿಸಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಇನ್ನೂ ಕೆಲವು ಪೂಜ್ಯರು ದಯಮಾಡಿಸ್ತಾ ಇದ್ದಾರೆ, ಅವರನ್ನು ಕೂಡ ನೆನಪಿಸಿಕೊಂಡು ಸ್ಮರಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಉಪಸ್ಥಿತರಿದ್ದು ನಮ್ಮ ಗೌರವವನ್ನ ಸ್ವೀಕರಿಸಿರ್ತಕ್ಕಂಥ ಬೆಳ್ಳಿ ಮೂರ್ತಿ ಸೇವೆಯನ್ನ ಮಾಡಿರ್ತಕ್ಕಂಥ ಪ್ರಕಾಶ್ ಶಿವಪ್ಪ ಹಿಂಡಿವಳಿಯವರು, ಬೆಳ್ಳಿ ಕಿರೀಟ್ ಸೇವೆಯನ್ನು ಮಾಡಿರ್ತಕ್ಕಂಥ ಗುರುಪ್ರಸಾದ ಬಾಪೂರಿಯವರು, ಬೆಳ್ಳಿ ಪಾದುಕೆ ಸೇವೆಯನ್ನು ಮಾಡಿರ್ತಕ್ಕಂಥ ಶ್ರೀ ಗುರುದೇವ್ ಬ್ರಹ್ಮಾನಾಶ್ರಮ ಟ್ರಸ್ಟದ ಸದಸ್ಯರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜೊತೆಗೆ ಬೆಳ್ಳಿ ಬೆತ್ತ ಸೇವೆಯನ್ನ ವಿಶೇಷವಾಗಿ ಇವತ್ತು ಸಿಂಹಾಸನ ಸೇವೆಯನ್ನ ಮಾಡಿರ್ತಕ್ಕಂಥ ಮಹೇಶ್ ಅರ್ಜುನಪ್ಪ ತುಂಗಳ್ ರಬಕವಿ ಹಿರಿಯರು, ಅವರನ್ನು ಕೂಡ ನಾನು ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ತುಲಾಭಾರ ಸೇವೆಯನ್ನ ಇವತ್ತು ಬಹಳ ವಿಶೇಷವಾಗಿ ಮೊನ್ನೆ ಪರಮ ಪೂಜ್ಯರನ್ನ ಬೀರುವಳ್ಳಿಯ ಸಕಲ ಸದ್ಭಕ್ತರು ತುಲಾಭಾರ ಸೇವೆಯನ್ನ ನೆರವೇರಿಸಿದ್ದಾರೆ. ಇವತ್ತು ಅಕ್ಕನ ಬಳಗ ಸತ್ಸಂಗ ಮಹಿಳಾ ಮಂಡಳದ ಎಲ್ಲ ಸದಸ್ಯರು ಪೂಜ್ಯರ ತುಲಾಭಾರ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಆ ಎಲ್ಲ ಸದಸ್ಯರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಪೂಜಾ ಸೇವೆಯನ್ನ ಕಸ್ತೂರಿ ರಾಮಪ್ಪ ಜಗದಾಳ್ ರಬಕವಿ ಇವರು ಮಾಡಲಿದ್ದಾರೆ. ಅವರಿಗೂ ಕೂಡ ನಾನು ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಕಳೆದ 15 ದಿನಗಳಿಂದ ತಮ್ಮ ಅಮೋಘವಾದ ಸಂಗೀತ ಸೇವೆಯನ್ನ ನೀಡ್ತಾ ಬಂದಿರತಕ್ಕಂಥ ಶ್ರೀ ಬಸವಲಿಂಗಯ್ಯ ಹಿಡಕಲ್ ಮಠ್, ಶ್ರೀ ಶಂಕರಯ್ಯ ಹಿಡಕಲ್ ಮಠ್ ಅವರನ್ನು ಕೂಡ ನಾನು ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜೊತೆಗೆ ಪರಮಾನಂದವಾಡಿಯ ಭಜನಾ ಕಲಾವಿದರು ತಮ್ಮ ಸಂಗೀತ ಸೇವೆಯನ್ನು ನೀಡಿದ್ದಾರೆ.
ನಮ್ಮ ರಬಕವಿಯ ಶ್ರೀ ಪ್ರಭುಲಿಂಗೇಶ್ವರ ಭಜನಾ ಮಂಡಳಿಯ ಸಕಲ ಕಲಾವಿದರು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಎಲ್ಲ ಮಹನೀಯರನ್ನು ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಬಹುತೇಕವಾಗಿ ಅವಿರತವಾಗಿ ಅವಿಶ್ರಾಂತವಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಬಂದಿರತಕ್ಕಂಥ ಹಿರಿಯ ಚಿತ್ರಕಲಾವಿದರಾದ ಮಹಾದೇವ ಕಬಶೆಟ್ಟಿ ಸರ್ ಅವರನ್ನು, ಗಿರೀಶ್ ಮುತ್ತೂರವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಮೈಕ್ ಸೇವೆಯನ್ನು ಮಾಡಿರ್ತಕ್ಕಂಥ ಶಿವಾನಂದ ಅವರು, ಪರಮ ಪೂಜ್ಯರ ಆಪ್ತ ಕಾರ್ಯದರ್ಶಿಯ ರೂಪದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರತಕ್ಕಂಥ ವಿರೂಪಾಕ್ಷಯ್ಯ ಹಿರೇಮಠರನ್ನು ಕೂಡ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ನಮ್ಮ ರಬಕವಿ ಹಾಗೂ ಸುತ್ತಮುತ್ತಲಿನ ನಗರ ಗ್ರಾಮಗಳ ವಿವಿಧ ಮಹಿಳಾ ಮಂಡಳಗಳ ಸದಸ್ಯರು, ತಾಯಂದಿರು ಬಹುತೇಕವಾದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀರಿ. ಕಳೆದ 17 ದಿನಗಳಿಂದ ಇಲ್ಲಿ ಸೇವೆಯನ್ನು ಮಾಡ್ತಾ ಬಂದಿದ್ದೀರಿ. ತಮ್ಮೆಲ್ಲರನ್ನು ಮತ್ತೊಮ್ಮೆ ನಾನು ಶ್ರೀ ಬ್ರಹ್ಮಾನಂದ ದಿವ್ಯ ಜೀವನ ಮಹಿಳಾ ಮಂಡಳದ ಎಲ್ಲ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನೆರವನ್ನು ನೀಡಿದ್ದಾರೆ. ಆ ಎಲ್ಲ ಮಹಿಳಾ ಮಂಡಳದ ಸದಸ್ಯರಿಗೆ ನಾನು ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ಇವತ್ತು ಕಳೆದ ಬಹುಶಃ ನಾವೆಲ್ಲ ನೋಡ್ತಾ ಬಂದಿದ್ದೇವೆ, ಕಳೆದ 17 ದಿನಗಳಲ್ಲಿ 19 ಬಾರಿ ಪ್ರಸಾದ ಸೇವನೆಯಾಗಿದೆ. ಇಲ್ಲಿ ದಿನಗಳ 17 ಇದ್ರೂ ಸಹಿತ 19 ಬಾರಿ ಪ್ರಸಾದ ಸೇವೆ ನೆರವೇರ್ತಾ ಬಂದಿದೆ. ಅದಕ್ಕೆಲ್ಲ ತಮ್ಮ ಅಮೂಲ್ಯವಾದಂಥ ಸಹಾಯ ದಾಸೋಹ ಸೇವೆ ಅಮೂಲ್ಯವಾದದ್ದು. ಇಂದು ಗುರುದೇವ ಬ್ರಹ್ಮಾನಂದ ಪಟ್ಟಣ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ರಬಕವಿ, ಗುರುದೇವ್ ಬ್ರಹ್ಮಾನಂದ ದಿವ್ಯ ಜೀವನ ಮಹಿಳಾ ಮಂಡಳ ರಬಕವಿ, ಸಂಗಪ್ಪ ಬಸಪ್ಪ ಕುಂದಗೋಳ ಹಿರಿಯರು ರಬಕವಿ, ಮಹಾದೇವ್ ಎಸ್ ಸೋನಾರ್ ನಿವೃತ್ತ ತಹಸೀಲ್ದಾರರು ರಬಕವಿ, ವೆಂಕಣ್ಣ ಸಂಗಪ್ಪ ಲೆಂಡಿ ಹಾಗೂ ಸಹೋದರರು ಇವತ್ತಿನ ಭಕ್ತಿ ದಾಸೋಹ ಸೇವೆಯನ್ನು ನೆರವೇರಿಸಿದ್ದಾರೆ. ಆ ಎಲ್ಲ ಮಹನೀಯರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ವಿವಿಧ ಪತ್ರಿಕೆಗಳ ಮಾಧ್ಯಮಗಳ ಮೂಲಕ ಪ್ರಸಾರವನ್ನು ಮಾಡಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಳಗದವರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ಗುರುದೇವ ಬ್ರಹ್ಮಾನಂದ ಆಶ್ರಮದ ಎಲ್ಲ ಶಾಖಾ ಮಠಗಳು ಸಂಸ್ಥೆಯನ್ನು ಹಿಡ್ಕೊಂಡು ಕುಂದಗೋಳದ ಶಿರೂರು, ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿ, ಧಾರವಾಡದ ರಾಯಾಪುರ್, ಕಲಘಟಗಿಯ ಬೀರುವಳ್ಳಿ, ತಬಕದ ಹೊನ್ನಳ್ಳಿ, ಲಕ್ಷ್ಮೇಶ್ವರದ ಅಡ್ರಕಟ್ಟಿ, ರಾಣೆಬೆನ್ನೂರು ತಾಲೂಕಿನ ಕಮದೋಡ್, ತೇರ್ದಾಳ್, ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ, ಮೂಡಲಗಿ ಕ್ರಾಸ್ ಬ್ರಹ್ಮಾನಂದ ಆಶ್ರಮ ಸೇವಾ ಸಮಿತಿ ಬೆಂಗಳೂರು ಹಾಗೂ ಅವರಿವರೆನ್ನದೆ ಬಹುಶಃ ಹಾವೇರಿ, ದಾವಣಗೆರೆ, ಚಿತ್ರದುರ್ಗ ಜೊತೆಗೆ ಬೆಂಗಳೂರಿನವರೆಗಿನ ಎಲ್ಲ ಸದ್ಭಕ್ತರು ಶ್ರೀಮಠಕ್ಕೆ ದಯಮಾಡಿಸಿ ತಮ್ಮ ಅಮೂಲ್ಯವಾದಂಥ ಸೇವೆ ಸಹಾಯವನ್ನು ಸಹಕಾರವನ್ನು ನೀಡಿದ್ದಾರೆ. ಆ ಎಲ್ಲ ಮಹನೀಯರನ್ನು ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಪೂಜ್ಯರ ಒಂದು ಸಲಹೆ ಮೇರೆಗೆ ಈ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ನಮ್ಮ ಬೇರೆ ಬೇರೆ ಭಾಗದಿಂದ ಆಗಮಿಸಿರ್ತಕ್ಕಂಥ ರಬಕವಿ ಬನಟ್ಟಿ ಜೊತೆಗೆ ರಾಂಪುರ್ ಹೊಸೂರ್, ಅದರ ಜೊತೆಗೆ ಆಸಂಗಿ, ಮಹಲಿಂಪುರ್, ಸಮೀರ್ವಾಡಿ, ಸೈದಾಪುರ್, ಢವಳೇಶ್ವರ್, ನಾಗರಾಳ್, ಚಿಮ್ಮಡ್, ಔರಾದಿ, ಬಿಕೆ ಜಂಬಗಿ, ಚಿಕ್ಕಪಡಸಲಗಿ, ಹಳಿಂಗ್ಳಿ, ಹನಗಂಡಿ, ತಮದಡ್ಡಿ, ತೇರ್ದಾಳ್, ಸಸಾಲಟ್ಟಿ, ಗೋಲ್ಭಾವಿ, ಕಾಲ್ತಿಪ್ಪಿ, ಯರಗಟ್ಟಿ, ಮದನ್ಮಟ್ಟಿ, ನಾವಲ್ಗಿ, ಜಗದಾಳ್, ಸೌದಿ, ತೊದಲ್ಬಾಗಿ, ಶೇಗುಣಸಿ, ಹಿಡಕಲ್, ಹುಬ್ಬಳ್ಳಿ, ಎರಿಕೊಪ್ಪ, ಅಣ್ಣಿಗೇರಿ, ನವಲಗುಂದ್, ಶೆಲವಡಿ, ರಾಮದುರ್ಗ್, ಧಾರವಾಡ ಒಂದೇ ಎರಡೇ ನೂರಾರು ಹಳ್ಳಿಗಳಿಂದ ನಗರಗಳಿಂದ ಸಕಲ ಸದ್ಭಕ್ತರು ಬಂದು ಪೂಜ್ಯರ ಒಂದು ಭಕ್ತಿಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಎಲ್ಲ ಮಹನೀಯರನ್ನು ನಾನು ಸ್ಮರಿಸಿಕೊಂಡು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಲಿಕ್ಕೆ ಬಹುತೇಕ ಸಮಿತಿಗಳು, ಸ್ವಾಗತ ಸಮಿತಿ, ಪ್ರಚಾರ ಸಮಿತಿ, ಪ್ರಸಾದ ತಯಾರಿ ಸಮಿತಿ, ಪ್ರಸಾದ ವಿತರಣಾ ಸಮಿತಿಯವರು, ಆಹಾರ ಧಾನ್ಯ ಸಂಗ್ರಹಣೆ ಮತ್ತು ವಿತರಣಾ ಸಮಿತಿಯವರು, ಪೂಜಾ ಸಮಿತಿಯವರು, ಅಲಂಕಾರದ ಸಮಿತಿಯವರು, ವೇದಿಕೆಯ ನಿರ್ವಹಣಾ ಸಮಿತಿಯವರು, ನೀರು ಪೂರೈಕೆ ಸಮಿತಿಯವರು, ಮಹಾತ್ಮರಿಗೆ ಪ್ರಸಾದ ಮತ್ತು ವಾಸ್ತವ್ಯದ ವ್ಯವಸ್ಥೆಯನ್ನು ಕಲ್ಪಿಸುವ ಸಮಿತಿ, ಶಾಂತಿ ಪಾಲನೆ ಮತ್ತು ಸುರಕ್ಷತಾ ಸಮಿತಿ, ಜೊತೆಗೆ ಸ್ವಚ್ಛತಾ ಸಮಿತಿ, ವಾದ್ಯ ಮೇಳಗಳ ಸಮಿತಿ, ಹೊರಗಡೆ ವಾಹನಗಳ ನಿಲುಗಡೆಗೂ ಕೂಡ ಸಮಿತಿಯನ್ನು ರಚಿಸಿ ಎಲ್ಲ ಸಮಿತಿಯ ಸದಸ್ಯರು
ವಿವಿಧ ಮಂಡಳಿಗಳು, ವಿವಿಧ ಸಂಘ ಸಂಸ್ಥೆಗಳು, ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಗೆ ನಮ್ಮ ರಬಕವಿ ಬನಹಟ್ಟಿ ನಗರಸಭೆ ಯಾವತ್ತೂ ಪದಾಧಿಕಾರಿಗಳು, ಸದಸ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು, ಬ್ಯಾಂಕ್ಗಳು, ಹಣಕಾಸಿನ ಸಂಸ್ಥೆಗಳು ಎಲ್ಲರೂ ತಮ್ಮ ತನುಮನಧನ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಎಲ್ಲ ಮಹನೀಯರನ್ನು ನಾನು ಶ್ರೀಮಠದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಬಹುಶೇಖ ನಾನು ಅವರಿವರನ್ನೇ ಯಾರನ್ನ ನೆನೆಯಲಿ, ಯಾರನ್ನ ಬಿಡಲಿ, ನೂರಾರು ಹೆಸರುಗಳು, ಸಾವಿರಾರು ಹೆಸರುಗಳು ಹೃದಯ ಮಂದಿರದಲ್ಲಿ ತುಂಬಿಕೊಂಡಿವೆ. ಅವರೆಲ್ಲರ ಹೆಸರುಗಳನ್ನು ಹೇಳದೆ ನಾನು ಅವರಿವರೆನ್ನದೆ ಎಲ್ಲರನ್ನು ಪರೋಕ್ಷವಾಗಿ ಅಪರೋಕ್ಷವಾಗಿ ತಮ್ಮ ತನು ಮನ ಧನ ಸಹಾಯ ಸೇವೆ ಸಹಕಾರವನ್ನು ನೀಡಿ ಯಶಸ್ವಿಗೊಳಿಸಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಸಾಂಗವಾಗಿ ನೆರವು ನೀಡಿದ ಎಲ್ಲ ಮಹನೀಯರನ್ನು ನಾನು ತುಂಬು ಹೃದಯದಿಂದ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮದ ಪರವಾಗಿ 2 ಮಾತುಗಳನ್ನು ಪೂಜ್ಯರ ಸನ್ನಿಧಾನದಲ್ಲಿ ಭಕ್ತಿಪೂರ್ವಕವಾಗಿ ಅರ್ಪಿಸಬೇಕು ಅಂತ ಇಚ್ಛೆ ಪಟ್ಟಿದ್ದೇನೆ. ಪರಮ ಪೂಜ್ಯರ ಅಪ್ಪಣೆ ಮೇರೆಗೆ ಆತ್ಮೀಯರೇ, ಈಗಾಗಲೇ ನಾವು ನಿನ್ನೆ ನೋಡಿದೀವಿ, ನ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ಈ ದೇಶದಲ್ಲಿ ಹಲವಾರು ಭಾಗಗಳಲ್ಲಿ, ಪ್ರಯಾಗರಾಜದಂಥ ಭಾಗಗಳಲ್ಲಿ ಪರ್ವಕಾಲ ಪುಣ್ಯ ಕಾರ್ಯಕ್ರಮಗಳು ಜರುಗ್ತಾ ಇವೆ. 29ನೇ ತಾರೀಕಿನಿಂದ ಆರಂಭಗೊಂಡಿರ್ತಕ್ಕಂಥ ಭವ್ಯ ಮೆರವಣಿಗೆ ಜೊತೆಗೆ ಕಳಸಾರೋಹಣ, ಗುರುಭವನ ಲೋಕಾರ್ಪಣೆ ಹಾಗೂ ಗ್ರಂಥಗಳ ಲೋಕಾರ್ಪಣೆ ಜೊತೆಗೆ ಪೂಜ್ಯರ ಪೀಠಾರೋಹಣ ಹಾಗೂ ಮಕರ ಸಂಕ್ರಮಣ ಮಹೋತ್ಸವ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಸಾಗಿ ಬರಲಿಕ್ಕೆ ಕಾರಣ ಅಂದರೆ ಪರಮ ಪೂಜ್ಯ ಬ್ರಹ್ಮಾನಂದ ಶಿವಯೋಗಿಗಳ ಕರುಣೆ, ದಿವ್ಯ ಆಶೀರ್ವಾದ, ಜೊತೆಗೆ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಕಾರುಣ್ಯ ಪ್ರಸಾದ, ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರ ದಿವ್ಯ ಅನುಗ್ರಹ. ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರಿದ್ದಾರೆ. ಅದಕ್ಕೆ ಜೊತೆಗೆ ಒಬ್ಬರಲ್ಲ ಇಬ್ಬರಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಸದ್ಭಕ್ತರು ಸಹಾಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಹುತೇಕವಾಗಿ ನಾವು ಅನೇಕ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಾದ್ರೆ ಪರಮ ಪೂಜ್ಯರು ಹಲವಾರು ಬಾರಿ ಊರಿನ ಎಲ್ಲ ಹಿರಿಯರನ್ನು ಕರೆದು, ವಿವಿಧ ಸಮಾಜಗಳ ಹಿರಿಯರನ್ನು ಕರೆದು ಏನೇನು ರೂಪುರೇಷೆಗಳನ್ನು ಹಾಕಿಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಿನೊಳಗೆ ಎಲ್ಲವನ್ನು ಕುಳಿತು ಅವರು ಎಡಬಿಡದೆ ಕಾರ್ಯಕ್ರಮಗಳು ಪೂಜ್ಯರಿಗೆ ಹೆಂಗಿತ್ತು ಅಂದರೆ ನವೆಂಬರ್ ಮತ್ತು ಡಿಸೆಂಬರ್ ದಿನಗಳು ಉರುಳಿದ್ದೇ ಗೊತ್ತಾಗಿಲ್ಲ. ಒಂದು ಕಡೆ ಭಕ್ತರ ಆಗ್ರಹ, ನಮ್ಮ ಊರಿಗೆ ದಯಮಾಡಿಸ್ಬೇಕು, ನಮ್ಮ ಕಾರ್ಯಕ್ರಮಕ್ಕೆ ದಯಮಾಡಿಸ್ಬೇಕು. ಇಷ್ಟಾಗಿಯೂ ಪೂಜ್ಯರು 1-2 ಕಾರ್ಯಕ್ರಮಗಳನ್ನು ಅನಿವಾರ್ಯವಾಗಿ ತಪ್ಪಿಸುವಂಥ ಪ್ರಸಂಗ ಬಂತು. ನಾನು ಪುಸ್ತಕಗಳ ಪ್ರಕಾಶನ ಪ್ರಿಂಟ್ ಸಲುವಾಗಿ ಗದಗಕ್ಕೆ ಹೋಗಿದ್ದೆ. ಇಲ್ಲಿ ಅಪ್ಪವರು ಮೀಟಿಂಗ್ ತೊಗೊಂತಿದ್ರು. ನಾನು ಅಪ್ಪವ್ರಿಗೆ ಹೆಂಗಂದ್ರೆ 10 ಮಿನಿಟಿಗೆ ಒಮ್ಮೆ ಫೋನ್ ಹಚ್ತಿದ್ದೆ, ಅಪ್ಪಾಜಿಯವರು ಈ ಪುಸ್ತಕ ಹಿಂಗಾಗ್ಯದ್ರೆ, 6 ಪುಸ್ತಕಗಳ ಮುದ್ರಣ ಆಗಬೇಕಾಗಿತ್ತು. ಪುಸ್ತಕಗಳ ಮುದ್ರಣ ಸಂದರ್ಭದೊಳಗೆ ಪೂಜ್ಯರಿಗೆ ನಾನು ಎಷ್ಟು ಸಾರಿ ಫೋನ್ ಮಾಡಿನೋ ಅವ್ರು ಎಂದೂ ಬೇಸರ ಪಟ್ಟುಕೊಳ್ಳಿಲ್ಲ. ಏನು ನಾನು ಪ್ರತಿ ಕ್ಷಣಕ್ಕೆ ಫೋನ್ ಹಚ್ತಿದ್ದೆ, ಅಪ್ಪವ್ರು ಹಿಂಗಾಗ್ಯದ್ರಿ, ಆಯ್ತು ರೀ, ಅದನ್ನು ಮಾಡಿರಿ, ಟೈಪ್ ಮಾಡಿ ಮೊಬೈಲ್ನೊಳಗೆ ಟೈಪ್ ಮಾಡಿ, ಯಾಕಂದ್ರೆ ಬರ್ಕೊಳ್ಳೋಕೆ ಸಹಿತ ಸಮಯ ಇಲ್ಲ, ಅವ್ರಿಗೆ ಮಾತಾಡೋಕ್ಕೆ ಸಮಯ ಇರಲಿಲ್ಲ. ಮೊಬೈಲ್ನಲ್ಲಿ ಟೈಪ್ ಮಾಡಿ ಮೆಸೇಜ್ಗಳನ್ನು ಕಳಿಸ್ತಿದ್ರು. ಅವೆಲ್ಲ ಪುಸ್ತಕಗಳಲ್ಲಿ ದಾಖಲೀಕರಣ ಮಾಡಿದ್ವಿ. ಬಹುಶಃ ಭಾಳ ಅವಸರದಲ್ಲಿ ಪುಸ್ತಕಗಳು ಮತ್ತು ಅಷ್ಟೇ ಅಂದವಾಗಿ ಅದಕ್ಕೆಲ್ಲ ಪೂಜ್ಯರ ದೂರ ದೃಷ್ಟಿಕೋನ, ಇದು ಹೀಗೆ ಇರಬೇಕು, ಈ ಪುಸ್ತಕಕ್ಕೆ ಇವರಿಗೆ ಸಮರ್ಪಣೆ ಆಗಬೇಕು, ಇದು ಹೀಗೆ ಇರಬೇಕು ಅನ್ನುವಂಥ ಒಂದು ರೂಪರೇಷೆಯನ್ನು ಸಿದ್ಧ ಮಾಡಿ ಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಶತ ನಮನಗಳನ್ನು ಸಲ್ಲಿಸಿದರೂ ಕೂಡ ಕಡಿಮೆನೇ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಬಹುಶಃ ನಾವು ಕವಿಶೆಟ್ಟಿ ಸರ್ ಅವರು ನಮ್ಮ ರಬಕವಿ ಪುಸ್ತಕ, ನಾವು ಊರಿನ ಅನೇಕ ಹಿರಿಯರನ್ನು ಸಂಪರ್ಕಿಸಿದ್ದೀವಿ. ಇಲ್ಲಿ ನಾಗಪ್ಪ ಹೂಗಾರಿರ್ಬಹುದು, ಕುಂಬಾರಿರಬಹುದು, ಅನೇಕ ಗಣ್ಯರನ್ನು, ಭಾಳ ಹಿರಿಯರನ್ನು ಸಂಪರ್ಕಿಸಿ ಆ ಪುಸ್ತಕವನ್ನು ಪ್ರಕಟಪಡಿಸಲಿಕ್ಕೆ ಸುಮಾರು 2-3 ತಿಂಗಳಲ್ಲ, 1 ವರ್ಷ ತನಕ ಪ್ರಯತ್ನ ಪಟ್ಟಿವಿ. ಹಗಲೆಲ್ಲ ಪೂಜ್ಯರ ಕಡೆ ಬರ್ತಿದ್ದೀವಿ, ಹೀಗಾಗೈತಿ ವರದಿ ಒಪ್ಪಿಸಿದಂಗೆ, ಆಯ್ತು ರೀ ಮಾಡ್ರಿ. ಪೂಜ್ಯರಿಗೆ ಕೊನೆಗೆ ಪುಸ್ತಕಗಳನ್ನು ಓದಲಿಕ್ಕೂ ಸಮಯ ಸಿಗಲಿಲ್ಲ. ಅವ್ರ ಸಂಸ್ಥೆಗೆ ಹೋಗುವಾಗ ಕಾರ್ ಗಡಿಯೊಳಗೆ ಓದ್ಕೊಂತ ಹೋಗ್ಬೇಕು. ನಾವು ಕಚ್ಚಾ ಪ್ರಿಂಟ್ ಮಾಡಿ ಕೊಟ್ಟಿರ್ತಕ್ಕಂಥ ಕರಡು ಪ್ರತಿಯನ್ನು ಕಾರಿನೊಳಗೆ ಕುಂತು ನೋಡಿ, ಇಲ್ಲಿ ತಪ್ಪೈತಿ, ಇಲ್ಲಿ ತಿದ್ರಿ, ಇದನ್ನು ಹೀಗೆ ಮಾಡ್ರಿ ಅಂಥೇಳಿ ಅವರಿಗೆ ಓದಲಿಕ್ಕೂ ಸಮಯ ಸಿಗದೇ ಇದ್ದರೂ ಸಹಿತ ಆ ಎಲ್ಲ ಪುಸ್ತಕಗಳನ್ನು ಓದಿ ಅವರು ಆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ನಮಗೆ ಎಲ್ಲ ಲೇಖಕರ ಬಳಗ,
ಎಲ್ಲ ಪುಸ್ತಕಗಳನ್ನು ಸಾಮಾನ್ಯವಾಗಿ 8 ಪುಸ್ತಕಗಳು ಈಗಾಗಲೇ ತಾವು ನೋಡಿದ್ದೀರಿ. ಒಂದು ರಬಕವಿ ಪುಸ್ತಕ ಇರ್ಬೋದು, ಪೂಜ್ಯರ ಬಗ್ಗೆ ಹೇಳಿದ್ದಾರೆ, ನಾನು ರಿಪೀಟ್ ಮಾಡೋದಿಲ್ಲ. ಅದ್ಭುತವಾದಂಥ ಚಂದಮಮ ಕೃತಿ, ನಿಜಗುಣ ಶಿವಿಗಳ ಒಂದು ಪದ್ಯವನ್ನು ಇಟ್ಟು ಎಂಥ ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಪರಮ ಪೂಜ್ಯರು ಅನೇಕರು ಮಾಡಿದ್ದಾರೆ, ಅದರ ವಿಶೇಷವಾದಂಥ ವ್ಯಾಖ್ಯಾನವನ್ನು ಪೂಜ್ಯರು ರಚಿಸಿದ್ದಾರೆ. ಅದರೊಂದಿಗೆ ಶಿವನುಡಿ, ಆಧುನಿಕ ವಚನಗಳು, ಹಿಂದೆ ಬಸವಣ್ಣವರ ವಚನಗಳನ್ನು ಓದ್ತೀವಿ, ಆ ಮಾದರಿಯಲ್ಲಿ ಪೂಜ್ಯರ ವಚನಗಳು ಕೂಡ ಪ್ರಿಂಟ್ ಆಗಿದ್ದಾವೆ. ಅವನ್ನೆಲ್ಲ ತಾವು ಪುಸ್ತಕಗಳನ್ನು ಓದ್ರಿ ಅನ್ನುವಂಥ ಮಾತನ್ನು ಹೇಳ್ತೇನೆ. ಜೊತೆಗೆ ನಮಗೆಲ್ಲ ಆಮೇಲೆ ಗ್ರಂಥ ದಾಸೋಹಿಗಳು, ಅನೇಕ ಮಹನೀಯರು ತಾವೇ ಆ ಗ್ರಂಥಗಳನ್ನು ಪ್ರಕಟಿಸಲಿಕ್ಕೆ ಬಂದಿದ್ದಾರೆ ಪೂಜ್ಯರ ಅಪ್ಪಣೆ ಮೇರೆಗೆ. ಆ ಎಲ್ಲ ಗ್ರಂಥ ದಾಸೋಹಿಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಅವರ ಸೇವೆ ಸಹಾಯವನ್ನು ಮತ್ತೊಮ್ಮೆ ಸ್ಮರಿಸಿಕೊಳ್ತೇನೆ. ಪೂಜ್ಯರು ಬಹುಶೇಕ ಇಂಥ ಒಂದು ಕಾರ್ಯಕ್ರಮ ನಾವು ರಬಕವಿಯೊಳಗೆ ಸಂಘಟನೆ ಮಾಡಲಿಕ್ಕೆ ಮೊದಲನೇದು ಅನ್ನಪ್ರಸಾದ ಸಮಿತಿಯವರು ಬಹಳಷ್ಟು ಜವಾಬ್ದಾರಿ. ಶ್ರೀಮಠದ ಯಾವತ್ತೂ ಕಾರ್ಯಕರ್ತರು, ಹಿರಿಯರು ಅಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಿಂತು ಇಡಿಯಾದ ದಿನಗಳ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಿಕ್ಕೆ ಅವರು ಅವಿರತವಾಗಿ ಶ್ರಮ ಪಟ್ಟಿದ್ದಾರೆ. ಆ ಶ್ರಮದ ಎಲ್ಲ ಮಹನೀಯರನ್ನು ನಾನು ಮತ್ತೊಮ್ಮೆ ನೆನಪಿಸಿಕೊಳ್ತೇನೆ, ಅವರ ಸೇವೆಯನ್ನು ಸ್ಮರಿಸಿಕೊಳ್ತೇನೆ. ಜೊತೆಗೆ ಪರಮ ಪೂಜ್ಯರ ಒಂದು ದಿವ್ಯ ಕರುಣೆ. ಬಹುಶಃ ನೀವು ಭಾಳ ಪುಣ್ಯವಂತರು ಅಂತ. ಯಾಕೆ ಅಂದ್ರೆ ಅವರ ಪೀಠಾರೋಹಣ 12 ವರ್ಷಗಳ ಹಿಂದೆ ಪೀಠಾರೋಹಣ ಸಮಾರಂಭದೊಳಗೂ ನಾವು ಬಹಳ ಸಂತೋಷದಿಂದ ಪಾಲ್ಗೊಂಡು ಆ ಕಾರ್ಯವನ್ನು ಅವಾಗ ಬ್ರಹ್ಮಾನಂದ ಪ್ರಭೆ ಅನ್ನುವಂಥ ಸ್ಮರಣ ಸಂಚಿಕೆಯನ್ನು ಹೊರಗೆ ತಂದಿದ್ದೀವಿ. ಈಗ 12ನೇ ವರ್ಷದ ಒಂದು ಅವರ ಪೀಠಾರೋಹಣದ ಸಾಂಕೇತಿಕವಾಗಿ ಪೂಜ್ಯರು ಈಗಾಗಲೇ 20 ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ. ಇವತ್ತು 8 ಪುಸ್ತಕಗಳು ಲೋಕಾರ್ಪಣೆಗೊಂಡಿದ್ದಾವೆ. ನಂದು ಆಸೆ ಪೂಜ್ಯರು ಇನ್ನು ಮುಂದೆ ಬರುವಂಥ ರಜತ ಮಹೋತ್ಸವ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ನೋಡುವಂಥ ಭಾಗ್ಯವನ್ನು ಪೂಜ್ಯರು ನಮಗೆ ದಯಪಾಲಿಸಬೇಕು ಅಂತ ಕೇಳಿಕೊಳ್ತೇನೆ. ನಮ್ಮ ಶಕ್ತಿ ಒಟ್ಟು ಅದರಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಭಾಗ್ಯವನ್ನು ಕೊಟ್ಟರೆ ಅದಕ್ಕಿಂತ ಶ್ರೇಷ್ಠ ಭಾಗ್ಯ ನಮ್ಮದು ಯಾವುದಿಲ್ಲ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ನಮಗೆ ಬಹುಶಃ ಮಾತನಾಡಲಿಕ್ಕೆ ಆ ಭಾವ ತುಂಬಿ ಬಂದಿರೋದ್ರಿಂದ ಹೇಳಿದೆ ನಾನು. ಏನು ಒಂದೇ ಎರಡು ಈ ಸಂಘಟನೆಯನ್ನು ಮಾಡುವಾಗ ಬಹುತೇಕವಾಗಿ ಭಾಳ ಹಲವಾರು ಜನರ ಹಸ್ತಗಳು, ಹಲವಾರು ಜನರ ವಿಚಾರಗಳಲ್ಲಿ ಕ್ರೋಢೀಕರಣಗೊಂಡವ. ಅವರೆಲ್ಲರೂ ಅವರಿವರಂತ ಹೆಸರು ಹೇಳ್ಕೊಂತ ಹೋದರೆ ಅದೇನು ಅಪ್ಪವ್ರು ಹೇಳ್ತಾರಲ್ಲ, ಒಂದಲ್ಲ ಎರಡಲ್ಲ ದೊಡ್ಡ ಪಟ್ಟಿನೇ ಆಗ್ತದೆ. 2-3 ಗಂಟೆ ಆದರೂ ಸಾಲಂಗಿಲ್ಲ. ಕಟ್ಟಡಕ ದಾನಿಗಳಿರ್ಬೋದು, ದಾಸೋಹಿಗಳಿರ್ಬೋದು, ಪುಸ್ತಕ ಸಂಘ ಪ್ರಕಾಶಕರಿರ್ಬೋದು, ಅದಕ್ಕೆ ದಾಸೋಹ ಮಾಡಿದವರು 1, 2, 10 ಹಲವಾರು ಮಹನೀಯರು ತಮ್ಮೆಲ್ಲ ಸಹಾಯವನ್ನು ನೀಡಿದ್ದಾರೆ. ಬಹುತೇಕವಾಗಿ ನಾನು ಲೇಖಕರಾದಿಯಾಗಿ ಅನೇಕ ಕೃತಿಗಳನ್ನು ಇಲ್ಲಿ ಲೋಕಾರ್ಪಣೆಗೊಂಡವ. ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕೂತು ಜೀವನ ಚರಿತ್ರೆ, ಅಪ್ಪವ್ರದ್ದು ಎಷ್ಟು ಕಳಕಳಿ ಅಂದ್ರೆ ಆ ಪುಸ್ತಕ ಹೊರಗೆ ತರಬೇಕು ಅಂದ್ರೆ ಅದು ತರಬೇಕು, ಯಾರ ಕಡೆಯಿಂದಲೇ ಬರೆಸಬೇಕು ಅಂತ ಲೇಖಕರಿಗೆ ಬಹುತೇಕ ರಬಕವಿಯಿಂದ ಧಾರವಾಡದವರೆಗೆ ಇರೋ ಲೇಖಕರನ್ನೆಲ್ಲ ಪೂಜ್ಯರು ಸಂಪರ್ಕಿಸಿದರು. ಯಾಕೆ ಹಿಂದೇಟು ಹಾಕಿದರೋ ಗೊತ್ತಾಗಲಿಲ್ಲ. ಯಾಕಂದರೆ ಸಿದ್ದೇಶ್ವರ ಅಪ್ಪಾಜಿಯವರು ತಮ್ಮ ಜೀವನದ ಘಟನೆಗಳನ್ನು ಹೇಳ್ತಾ ಇರಲಿಲ್ಲ. ನಾನು ಅನೇಕ ಬಾರಿ ಕೇಳಿದ್ದೆ, ಅಪ್ಪ ಅವರು ತಮ್ಮ ಪೂರ್ವಾಶ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ ಅದನ್ನು ತೊಗೊಂಡು ಏನು ಮಾಡೋರು ಅಂತಿದ್ರು ಅವರು. ಹೀಗಾಗಿ ಅವರು ಕೊನೆಗೂ ಏನಾದರೂ ಮಾಡಬೇಕು. ಅಪ್ಪವ್ರ ಪುಸ್ತಕ ಇಲ್ಲದೆ ಹೆಂಗೆ, ಬ್ರಹ್ಮಾನಂದ ಅಜ್ಜವ್ರ ಬಗ್ಗೆ 4-5 ಪುಸ್ತಕಗಳು ಹೊರಗೆ ಬಂದು ಸಿದ್ದೇಶ್ವರ ಅಪ್ಪಾಜಿಯವ್ರ ಕುರಿತು ಪುಸ್ತಕ ಇಲ್ಲ ಅಂದ್ರೆ ಹೆಂಗೆ ಮಾಡೋನು ಅಂತೇಳಿ ಆಲೋಚನೆಯನ್ನು ಮಾಡಿ ಕೊನೆಗೆ ಅವರೊಂದು ನಿರ್ಣಯ ಮಾಡಿದರು. ಸರ್ ಹೀಗೆ ಮಾಡೋನು, ಎಲ್ಲರಿಂದ ಯಾರ್ಯಾರು ಅವ್ರ ಸಂಪರ್ಕದಾಗಿದ್ದಾರೆ ಅವರೊಂದು ಲೇಖನಗಳನ್ನ ಬರೆದು ಕೊಡಲಿ ಅಂತ. ಸುಮಾರು 21 ಜನ ಲೇಖಕರಂದ್ರೆ ಆ ಪೂಜ್ಯರ ಸಾಮೀಪ್ಯದಲ್ಲಿರ್ತಕ್ಕಂಥ ಸದ್ಭಕ್ತರು ತಮ್ಮ ಅನುಭವವನ್ನು ಹಂಚಿಕೊಂಡರು. ಜೊತೆಗೆ ಅವರ ಕ್ಯಾಸೆಟ್ಗಳಿದ್ದು ಧ್ವನಿ ಮುದ್ರಣದಲ್ಲಿ ಅವರು ಮಾಡಿರ್ತಕ್ಕಂಥ ಪ್ರವಚನಗಳು. ಸರ್ ಅವನ್ನೂ ಸಂಗ್ರಹ ಮಾಡೋಣ ಅಂತ ನಮ್ಮ ತಾಯಿಂದಿರು ಪರಮಶೆಟ್ಟಿಯವರು, ದುಂಬಾಳಿ ಮೇಡಮ್ ಅವರು, ಲುಕ್ ಮೇಡಮ್ ಅವರು ಬರೆದು ಕೊಟ್ಟರು. ಅವನ್ನೆಲ್ಲ ಮತ್ತೆ ಪರಿಷ್ಕರಿಸಬೇಕಾಯ್ತು ನಮಗೆ. ಯಾಕಂದ್ರೆ ಅವೆಲ್ಲ ಆಡು ಭಾಷೆಯಲ್ಲಿ ಮಾತಂಥ ಮಹಾವಾಕ್ಯ ದರ್ಪಣ ಬಹಳಷ್ಟು ಉತ್ತಮವಾದಂಥ ಕೃತಿ, ಭಗವದ್ಗೀತಾ ವ್ಯಾಖ್ಯಾನ, ಇವೆಲ್ಲ ಪುಸ್ತಕಗಳನ್ನು ಸಂಗ್ರಹಿಸಿ ಬೃಹತ್ ಗ್ರಂಥ ಆಯಿತು. ಅಪ್ಪವ್ರ ಸಂಕಲ್ಪ ಏನು ಮಾಡಿದ್ರು, ಮನಸ್ಸಿನೊಳಗೆ ಒಂದು ಪುಸ್ತಕ ಹೊರಗೆ ತರೋನು ಅಂದ್ರೆ ಅದು ಪುಟಗಳ ವ್ಯಾಪ್ತಿ 300 ಪುಟಗಳ ದಾಟಿ ಹೋಯಿತು. ಮತ್ತಿಷ್ಟಾಗಿ ಇನ್ನೂ ಕೆಲವು ಫೋಟೋಗಳು ಅದು ಕೊನೆಗಳಿಗೊಳಗೆ ಉಳಿದದ್ದು ಮತ್ತೊಂದು ಸಂಚಿಕೆಯೊಳಗೆ ಹಾಕೊಳ್ಳೋಣ ಅನ್ನುವಂಥ ಮಾತನ್ನು ಅಪ್ಪವರು ಲಕ್ಷ್ಯದೊಳಗೆ ಇಟ್ಕೊಂಡಿದ್ರು. ಅವರ ಮನಸ್ಸು ಎಂಥದ್ದು, ಅವರ ಸಂಕಲ್ಪ ಎಂಥದ್ದು. ಎಲ್ಲ ಪೂಜ್ಯರನ್ನು ಅವರು ಬಹುಶಃ ಗುರುದೇವ್ ಬ್ರಹ್ಮಾನಂದ ಅಜ್ಜರನ್ನೂ ನೋಡಿಲ್ಲ, ಸಿದ್ದೇಶ್ವರಪ್ಪವ್ರನ್ನು ನೋಡ್ಯಾರಿಲ್ಲ, ಅದೂ ಇಲ್ಲ. ಆದರೂ ಸಹಿತ ಅವರ ಮೇಲೆ ಎಂಥ ಶ್ರದ್ಧೆ, ನಿಷ್ಠೆ, ಭಕ್ತಿ, ವಿಶ್ವಾಸವನ್ನು ಇರಿಸಿಕೊಂಡಿದ್ದಾರೆ ಅಂದ್ರೆ ಹೆಜ್ಜೆ ಹೆಜ್ಜೆಗೂ
ಮಾತಿಗೂ ಅವರನ್ನು ಸ್ಮರಿಸದೆ ಅವರ ಒಂದು ಅಡಿ ಒಂದು ಮಾತನ್ನು ಮುಂದಿಡುವುದಿಲ್ಲ. ಅಂಥ ಮಹಾಪೂಜ್ಯರು ಇವತ್ತಿಲ್ಲಿ ನಮಗೆ ದಯಮಾಡಿಸಿ ನಮ್ಮ ಈ ರಬಕವಿ ಅಷ್ಟೇ ಅಲ್ಲ, ಯಾಕೆ 10 ಹಲವು ಊರುಗಳಲ್ಲಿ ಈ ಶಾಖಾ ಮಠಗಳಿರೋದ್ರಿಂದ ಆ ಎಲ್ಲ ಭಕ್ತರನ್ನು ಉದ್ಧರಿಸ್ತಕ್ಕಂಥ ಕಾರ್ಯವನ್ನು ಪರಮ ಪೂಜ್ಯರು ಮಾಡ್ತಾ ಬಂದಿದ್ದಾರೆ. ಅವರ ಕಾರುಣ್ಯ ಹಸ್ತವನ್ನು, ಅವರ ಕಾರುಣ್ಯ ಪ್ರಸಾದವನ್ನು ಪಡೆದುಕೊಂಡು ನಾವು ನೀವೆಲ್ಲ ಧನ್ಯರಾಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಇನ್ನೂ ಅನೇಕ ವಿಚಾರಗಳನ್ನು ನಾನು ಹೇಳಬಯಸಿದರೂ ಸಹಿತ ಸಮಯದ ಒಂದು ಪರಿಧಿಯಲ್ಲಿ, ಸಮಯದ ಮಿತಿಯನ್ನು ತಲೆಯಲ್ಲಿ ಇರಿಸಿಕೊಂಡು ಬಹುತೇಕ ಈ ಈ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡಿರ್ತಕ್ಕಂಥವ್ರು, ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಒಬ್ಬರಲ್ಲ ಇಬ್ಬರಲ್ಲ. ಒಂದು ಲೇಖನವನ್ನು ಬರೆದಾಗ ಅದರೊಳಗೆ ಏನಾದರೂ ದೋಷಗಳಾಗಬಹುದೇನೋ ಅಂತ ಭಾಳಷ್ಟು ಹಿರಿಯರನ್ನು ಸಂಪರ್ಕಿಸ್ತಿದ್ದೀವಿ. ಹೀಗೆ ಬರೆದೀವಿ, ಇದರೊಳಗೆ ಏನಾದರೂ ಸೇರ್ಪಡೆ ಆಗಬೇಕು ಅಥವಾ ಇದರೊಳಗಿಂದ ಏನು ಅಂಶಗಳನ್ನು ಬಿಡಬೇಕು, ಯಾಕೆ ದಾಖಲೆಯಾಗಿ ಉಳಿತಕ್ಕಂಥದ್ದಿದೆ, ಅದಕ್ಕೆ ವ್ಯತ್ಯಯ ಆಗಬಾರ್ದು, ಸಮಾಜಕ್ಕೆ ವ್ಯತ್ಯಯ ಆಗಬಾರ್ದು, ವ್ಯಕ್ತಿಗೆ ವ್ಯತ್ಯಯ ಆಗಬಾರ್ದು ಅನ್ನೋಂಥ ದೃಷ್ಟಿಕೋನವನ್ನು ನಾವು ತಲೆಯೊಳಗೆ ಇಟ್ಟುಕೊಂಡು ಆ ಎಲ್ಲ ಗ್ರಂಥಗಳನ್ನು ಸಂಪಾದನೆ ಮಾಡಿದ್ವಿ. ಪೂಜ್ಯರು ಸಂಪಾದನೆಯನ್ನು ಮಾಡಿದರು, ಅನುಭವ ನಿವೇದನೆಯನ್ನು ಮಾಡಿದರು, ಮಕರ ಸಂಕ್ರಮಣವನ್ನು ಮಾಡಿದರು. ಇವೆಲ್ಲ ನಮ್ಮ ಮರೆಗುದ್ದಿ ಸರ್ ಅವರು ಭಾಳಷ್ಟು ಪರಿಶ್ರಮ ಪಟ್ಟು ಅವರೂ ಸಂಪಾದನೆಯನ್ನು ಮಾಡಿದರು ಈ ಗ್ರಂಥಗಳನ್ನು. ಅವರ ಆರೋಗ್ಯ ಕೈ ಕೊಟ್ಟಿತ್ತು, ಕಂಪ್ಯೂಟರ್ ಕೈ ಕೊಟ್ಟಿತ್ತು, ಆದರೂ ಸಹಿತ ಸಕಾಲಕ್ಕೆ ಮುದ್ರಣ ಮಾಡಲಿಕ್ಕೆ ನಮಗೆ ಅನುಕೂಲವತ್ತೆಯನ್ನು ಒದಗಿಸಿಕೊಟ್ಟರು. ಆ ಎಲ್ಲ ಮಹನೀಯರ ಸೇವೆಯನ್ನು ಬಹುತೇಕ ನಾವು ಈ ಪುಸ್ತಕ ಲೋಕಾರ್ಪಣೆ ಆಗಿರಬಹುದು, ಈ ಕಟ್ಟಡಗಳ ಲೋಕಾರ್ಪಣೆ ಆಗಿರಬಹುದು, ಗುರುಭವನದ ಲೋಕಾರ್ಪಣೆ ಜೊತೆಗೆ ಕಳಸಾರೋಹಣ ಒಂದೇ ಎರಡು ಎಲ್ಲ ಕಾರ್ಯಕ್ರಮಗಳಿಗೆ ತಾಯಂದಿರು ಹಾಗೂ ಊರಿನ ಎಲ್ಲ ಹಿರಿಯರು, ಒಂದೇ ಊರಲ್ಲ ಅನೇಕ ಊರುಗಳ ಹಿರಿಯರು, ಸದ್ಭಕ್ತರು, ಗಣ್ಯರು ತಾವೆಲ್ಲ ತಮ್ಮ ಭಕ್ತಿ ಸೇವೆಯನ್ನು ಮಾಡ್ತಾ ಬಂದಿದ್ದೀರಿ. ಅವರೆಲ್ಲರ ಸೇವೆಯನ್ನು ಶ್ರೀಮಠದ ಪರವಾಗಿ ನಾನು ಮತ್ತೊಮ್ಮೆ ನೆನಪಿಸಿಕೊಂಡು ಈ ಬರೆಯುವಾಗ ಅಥವಾ ನಮ್ಮಿಂದು ಕೂಡ ಏನಾದರೂ ಒಂದಿಷ್ಟು ವ್ಯತ್ಯಯಗಳಾಗಿದ್ದರೆ, ದೋಷಗಳ ಕಂಡು ಬಂದಿದ್ದರೆ ಅವು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅನ್ನುವಂಥ ರೀತಿಯೊಳಗೆ ಭಾವಿಸದೆ ಅದೇನೋ ತಪ್ಪಿ ಆಗಿರಬಹುದು ಅಂತ ಸ್ವೀಕರಿಸಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲೆಲ್ಲ ಕಳಕಳಿಯಿಂದ ವಿನಂತಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸರ್ವ ಮಹನೀಯರಿಗೆ ನಾನು ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮ ಮುಂದುವರಿಯಲಿ ಅಂಥೇಳಿ ಆಶಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಗುರುದೇವ, ಜೈ ಗುರುದೇವ. ಇದೀಗ ತಾನೇ ವೇದಿಕೆಗೆ ಆಗಮಿಸಿದ ಪೂಜ್ಯ ಶ್ರೀ ಗಂಗಾಧರ ದೇವರು ಹಿರೇಮಠ ತೇರ್ದಾಳ್ ಇವರಿಗೆ ಶ್ರೀಮಠದ ವತಿಯಿಂದ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ನಮ್ಮ ರಾಜು ಅಮ್ಮನಿಗಿ ಮಠ ವಕೀಲರು ತಮ್ಮ ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ನಂತರದಲ್ಲಿ ಕುಮಾರಿ ಮಮತಾ ನಿಲ್ಲಿಸ್ಗಿ ದಯವಿಟ್ಟು ವೇದಿಕೆ ಹತ್ತಿರ ನಿಲ್ಲಬೇಕು. ಹಲೋ. ಪ್ರಾತಸ್ಮರಣೀಯ ಗುರುದೇವ ಬ್ರಹ್ಮಾನಂದರ ದಿವ್ಯ ಚೇತನಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದ ಪರಮಪೂಜ್ಯ ಗುರುಸಿದ್ದೇಶ್ವರ ಅಪ್ಪಾಜಿ ಮತ್ತು ಹೊಸೂರು ಶ್ರೀಗಳು ಮತ್ತು ನಮ್ಮ ತೇರದಾಳ್ ಪಟ್ಟದೇವರ ಒಬ್ಬ 3 ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ತಾಯಂದಿರೇ ಮತ್ತು ನನ್ನ ಸನ್ಮಿತ್ರರೇ, ಇದೊಂದು ಈ 17 ದಿನಗಳ ನಿರಂತರ ಕಾರ್ಯಕ್ರಮ ನಮ್ಮ ರಬಕವಿ ಇತಿಹಾಸದಲ್ಲಿಯೇ ಭಾಳ ವಿಜೃಂಭಣೆಯಿಂದ ಜರುಗಿದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜಕ್ಕೂ ಪ್ರೀತಿಯ ಆಹ್ವಾನವನ್ನು ಕೊಟ್ಟು ನಮ್ಮನ್ನು ಈ ಕಾರ್ಯಕ್ರಮದ ಭಾಗವನ್ನಾಗಿ ಇಲ್ಲಿ ಭಕ್ತಿಯ ಸೇವೆಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಂಥ ಪೂಜ್ಯರಿಗೆ ನಮ್ಮ ಸಮಾಜದ ಪರವಾಗಿ ಮತ್ತು ನನ್ನ ಪರವಾಗಿ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಅದೇ ರೀತಿ ಮಾನ್ಯ ಇಲ್ಲಿ ತಾಯಂದರು ಈ ಹೋಳಿಗೆ ಸೇವೆ ಮಾಡೋಕೆ ಏನೋ ಸ್ವಲ್ಪ ತೊಂದರೆ ಆದಾಗ ತಾಯಂದರು ನಮ್ಮ ನಂದಾವೈನಿ ಒಂದು 25 ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಹೋಳಿಗೆ ಮಾಡೋಕೆ ಹಚ್ಚಾರೆ. ಅವರು ಎಷ್ಟು ಕ್ರಿಯಾಶೀಲತೆಯಿಂದ ಕಾರ್ಯಕ್ರಮದ ಬದಲು ಕಾಳಜಿ ತೊಗೊಂಡಾರ. ಅವ್ರಿಗೆ ಕೂಡ ಮಲ್ಲಿಕಾರ್ಜುನ ದೈವ ಮಂಡಳಿ ಮತ್ತು ನಮ್ಮ ಸಮಾಜದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೆ. ಮತ್ತು ಇಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕೆ ಮತ್ತೆ ಮುಂದೆ ಕಾರ್ಯಕ್ರಮಕ್ಕೂ ನಾವು ಅವಕಾಶ ಕಲ್ಪಿಸಿಕೊಡ್ರಿ ಅಂತ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.
ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂಥ ಶ್ರೀ ರಾಜು ಅಮನಿಗಿಮಠ್ ವಕೀಲರಿಗೆ ಧನ್ಯವಾದಗಳು. ಈಗ ಓರ್ವ ಬಾಲಕಿ ಪೂಜ್ಯರ ಬಗ್ಗೆ ಒಂದು 2 ನಿಮಿಷ ಮಾತನಾಡಲಿದ್ದಾಳೆ ಕುಮಾರಿ ಮಮತಾ ನೀಲಜ್ಗಿ. ಕುಮಾರಿ ಮಮತಾ ನೀಲಜ್ಗಿ ಪೂಜ್ಯರ ಕುರಿತು ಒಂದು 2 ನಿಮಿಷದಲ್ಲಿ ತನ್ನ ಮಾತುಗಳನ್ನು ಆಡಲಿದ್ದಾಳೆ. ಆಕೆಯ ನಲ್ನುಡಿಗಳನ್ನು ತಾವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು. एषः स्नेहलुतातः एषः स्नेहलुतातः अङ्गुष्ठः निकटे निवसति ननु माता निकटे निवसति ननु माता तग्जनी ज्येष्ठा पुत्री दीर्घतमा ज्येष्ठा पुत्री दीर्घतमा मध्यमा तस्याः भगिनी मनोरमा अनामिका कनिष्ठबाला अन्ते च कनिष्ठिका हस्तकुटुम्बं मम पश्य हस्तद्वयेन प्रणमामि आशीर्वादं विद्यामि प्रणमामि गुरुवे अनसिके ओम श्री गुरु ब्रह्मानंदाय नमः सर्वेभ्यः नमो नमः मम नाम ममता गुरुभवनं दृष्टं मम बहु रोचते अहं पूर्वतनं मम पितुः सह आगतवती तदा अहं बहु सन्तोषः जातिः अहं भवनस्य उपरि क्रीडितवती भवनस्य उपरि दृष्ट्वा सर्वान् दृष्टते ब्रह्मानन्दतातस्य प्रतिमा पुरतः उपविशतं मम बहु आनन्दः जातिः मह्यं ममतवा तादृश वदति मम बहु आनन्दः जातिः कदा अहं गुरुसिद्धेश्वर पूजनीय कदा अहं मठं गच्छति गुरुसिद्धेश्वरतः वृक्षस्य जलं सिञ्चति चेत् गोशाला मध्ये कार्यं करोति ಧನ್ಯವಾದಗಳು ಕುಮಾರಿ ಮಮತಾ ನೀಲಜ್ಗಿ ಇವರಿಗೆ. ಈಗ ಶ್ರೀ ಶಂಕರಣ್ಣ ಅಮ್ಮಲ್ಜೇರಿಯವರಾದರೂ ಕೂಡ ಒಂದು 5 ನಿಮಿಷ ತಮ್ಮ ಪದದ ಮೂಲಕ ಅನುಭವವನ್ನು ಹೇಳಲಿದ್ದಾರೆ. ಒಂದು 5 ನಿಮಿಷ. ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು.
ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಜಗದ್ಗುರು ಮಹಾಂತವರಿಗೂ ದೀರ್ಘ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ಫಂಕ್ಷಣದ ಮೇಲಿಂದ ಒಂದು ಸ್ವರಚಿತವಾದಂಥ ಕವನ. ರಬ ಕವಿಗೆ ಹೋಗೋಣ, ಬ್ರಹ್ಮಾನಂದಾಶ್ರಮಕ್ಕೆ ಹೋಗೋಣ, ರಬ ಕವಿಗೆ ಹೋಗೋಣ, ಬ್ರಹ್ಮಾನಂದಾಶ್ರಮಕ್ಕೆ ಹೋಗೋಣ. ಶ್ರೀ ಗುರುದೇವ್ ಬ್ರಹ್ಮಾನಂದ ಶ್ರೀಗಳವರ ಜಯಂತಿ ಆಚರಿಸೋಣ. ಪೂಜ್ಯ ಗುರುದೇವ್ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಜಯಂತಿ ಆಚರಿಸೋಣ. ಪೂಜ್ಯ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳವರ ದ್ವಾದಶ ಪೀಠಾರೋಹಣ ಕಾರ್ಯಕ್ರಮ ನೋಡೋಣ. ರಬ ಕೈಗೆ ಹೋಗೋಣ, ಬ್ರಹ್ಮಾನಂದಾಶ್ರಮಕ್ಕೆ ಹೋಗೋಣ. ಗುರುದೇವ್ ಬ್ರಹ್ಮಾನಂದ ಶ್ರೀಗಳವರ ಜಯಂತಿ ಆಚರಿಸೋಣ. ನೂತನ ಗುರುದೇವ ಮಂದಿರದ ಕಳಸ ಇಟ್ಟದ ನೋಡೋಣ. ನೂತನ ಗುರುದೇವ ಮಂದಿರದ ತುಂಬ ಅಡ್ಡಾಡಿ ನೋಡೋಣ. ನೂತನ ಗುರುದೇವ ಮಂದಿರದ ಕಳಸ ಇಟ್ಟದ್ದು ನೋಡೋಣ. ನೂತನ ಗುರುದೇವ ಮಂದಿರದ ತುಂಬ ಅಡ್ಡಾಡಿ ನೋಡೋಣ. ಗುರುದೇವ್ ಬ್ರಹ್ಮಾನಂದರಿಗೆ, ಗುರುದೇವ್ ಸಿದ್ದೇಶ್ವರಿಗೆ, ಗುರುದೇವ್ ಬ್ರಹ್ಮಾನಂದರಿಗೆ, ಗುರುದೇವ್ ಸಿದ್ದೇಶ್ವರಿಗೆ, ಪೂಜ್ಯ ಗುರು ಸಿದ್ದೇಶ್ವರ ಪಾದಕ್ಕೆ ಎಲ್ಲರೂ ನಮಿಸೋಣ. ರಬ ಕವಿಗೆ ಹೋಗೋಣ, ಬ್ರಹ್ಮಾನಂದಾಶ್ರಮಕ್ಕೆ ಹೋಗೋಣ. ಗುರುದೇವ್ ಬ್ರಹ್ಮಾನಂದ ಶಿವಳವರ ಜಯಂತಿ ಆಚರಿಸೋಣ. ಪೂಜ್ಯ ಗುರು ಸಿದ್ದೇಶ್ವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯುವವು. ಪೂಜ್ಯ ಶಿವಾನಂದ ಸ್ವಾಮಿಗಳವರ ಸಮ್ಮುಖದಲ್ಲಿ ನಡೆಯುವವು. ಪೂಜ್ಯ ಪರಮಾನಂದ ಸ್ವಾಮಿಗಳ ಸಮ್ಮುಖದಲ್ಲಿ ನಡೆಯುವವು. ಪೂಜ್ಯ ಗುರು ಸಿದ್ದೇಶ್ವರ ಸಾನ್ನಿಧ್ಯದಲ್ಲಿ ನಡೆಯುವವು. ಪೂಜ್ಯ ಸಿದ್ಧಮೂರ್ತಿಯವರ, ಪೂಜ್ಯ ಮಹಾಂತ ದೇವರವರ ನೇತೃತ್ವದಲ್ಲಿ ಫಂಕ್ಷನ್ ನಡೆಯುವುದು. ರಬ ಕವಿಗೆ ಹೋಗೋಣ, ಬ್ರಹ್ಮಾನಂದಾಶ್ರಮಕ್ಕೆ ಹೋಗೋಣ. ಗುರುದೇವ್ ಬ್ರಹ್ಮಾನಂದ ಶ್ರೀಗಳವರ ಜಯಂತಿ ಆಚರಿಸೋಣ. ಪೂಜ್ಯ ಗುರುದೇವ್ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಜಯಂತಿ ಆಚರಿಸೋಣ. ವಿ ಪ್ರಕಾಶ ಹಿಂಜಳಿಯವರು ಬೆಳ್ಳಿ ಮೂರ್ತಿ ಕೊಟ್ಟಿಯರು. ಶ್ರೀ ಗುರುಪ್ರಸಾದ್ ಬಾಪುರಿ ಅವರು ಬೆಳ್ಳಿ ಕಿರೀಟ ಕೊಟ್ಟಿಯರು. ಶ್ರೀ ಪ್ರಕಾಶ ಹಿಂಡಿವಳಿಯವರು ಬೆಳ್ಳಿ ಮೂರ್ತಿ ಕೊಟ್ಟಿಯರು. ಶ್ರೀ ಗುರುಪ್ರಸಾದ್ ಬಾಪುರಿ ಅವರು ಬೆಳ್ಳಿ ಕಿರೀಟ ಕೊಟ್ಟಿರು. ಗುರುದೇವ್ ಬ್ರಹ್ಮಾನಂದ ತಟ್ಟದವರು ಗುಪ್ತದಾನಿಗಳು ಬೆಳ್ಳಿ ಪಾದಕ್ಕೆ ಬೆಳ್ಳಿ ಬೆತ್ತ ಕೊಟ್ಟಿರು. ರಬ ಕವಿಗೆ ಹೋಗೋಣ, ಬ್ರಹ್ಮಾನಂದಾಶ್ರಮಕ್ಕೆ ಹೋಗೋಣ. ಗುರುದೇವ್ ಬ್ರಹ್ಮಾನಂದ ಶಿವಳವರ ಜಯಂತಿ ಆಚರಿಸೋಣ. ಶಿವಾಸನ ಸೇವೆ ಶ್ರೀ ಮಾಂತೇಶ ತುಂಗೋಳವರು ಮಾಡ್ಯಾರು. ತುಲಬಾರ ಸೇವೆ ಅಕ್ಕನ ಬಳಗದವರು ವಹಿಸಿಕೊಂಡಿಹರು. ಶಿವಾಸನ ಸೇವೆ ಶ್ರೀ ಮಾಂತೇಶ ತುಂಗೋಳವರು ಮಾಡ್ಯಾರು. ತುಲಬಾರ ಸೇವೆ ಅಕ್ಕನ ಬಳಗದವರು ವಹಿಸಿಕೊಂಡಿರು. ಪೂಜಾ ಸೇವೆಯನ್ನು ಅದರ ಖರ್ಚವನ್ನು ಕಸ್ತೂರಿ ರಾಮಪ್ಪ ಜಗದಾಳವರು ವಹಿಸಿಕೊಂಡಿಹರು. ರಬ ಕವಿಗೆ ಹೋಗೋಣ, ಬ್ರಹ್ಮಾನಂದಾಶ್ರಮಕ್ಕೆ ಹೋಗೋಣ. ಶ್ರೀ ಗುರುದೇವ್ ಬ್ರಹ್ಮಾನಂದ ಶ್ರೀಗಳವರ ಜಯಂತಿ ಆಚರಿಸೋಣ. ಇಂದಿನ ದಾಸೋಸೆಯೇ ಗುರುದೇವ್ ಬ್ರಹ್ಮಾನಂದ ಬ್ಯಾಂಕಿನವರು ವಹಿಸಿಕೊಂಡಿಹರು. ಇಂದಿನ ದಾಸೋಸೆಯೇ ಗುರುದೇವ್ ಬ್ರಹ್ಮಾನಂದ ಮಹಿಳಾ ಸಂಘದವರು ವಹಿಸಿಕೊಂಡಿಹರು. ಇಂದಿನ ದಾಸೋಸೆಯೇ ಗುರುದೇವ್ ಬ್ರಹ್ಮಾನಂದ ಬ್ಯಾಂಕಿನವರು ವಹಿಸಿಕೊಂಡಿಹರು. ಇಂದಿನ ದಾಸೋಸೆಯೇ ಗುರುದೇವ್ ಬ್ರಹ್ಮಾನಂದ ಮಹಿಳಾ ಸಂಘದವರು ವಹಿಸಿಕೊಂಡಿಹರು. ಕುಂದಗೋಳ ಸಂಗಪ್ಪನವರು, ಮಹಾದೇವ್ ಸೋನಾರವರು, ಕುಂದಗೋಳ ಸಂಗಪ್ಪನವರು, ಮಹಾದೇವ್ ಸೋನಾರವರು, ವೆಂಕನಲೆಂಡಿ ಅವರು ವಹಿಸಿಕೊಂಡಿಹರು. ರಬ ಕೈಗೆ ಹೋಗೋಣ, ಬ್ರಹ್ಮಾನಂದಾಶ್ರಮಕ್ಕೆ ಹೋಗೋಣ. ಪೂಜ್ಯ ಗುರುದೇವ್ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಜಯಂತಿ ಆಚರಿಸೋಣ. ಪೂಜ್ಯ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳವರ ದ್ವಾದಶ ಪೀಠಾರೋಹಣ, ದ್ವಾದಶ ಪೀಠಾರೋಹಣ ನೋಡೋಣ. ಧನ್ಯವಾದಗಳು ಶ್ರೀ ಶಂಕರಣ್ಣ ಅಂಬಲ್ಜೇರಿಯವರಿಗೆ. ಈಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಹಿರಿಯ ಪೂಜ್ಯರಾದಂಥ ಶ್ರೀ ಪರಮಾನಂದ ಸ್ವಾಮಿಗಳು ಹೊಸೂರ್ ಇವರು ಈ ಒಂದು ಸಮಾರಂಭವನ್ನು ಉದ್ದೇಶಿಸಿ ತಮ್ಮ ಒಂದು 10 ನಿಮಿಷ ಅನುಭವವನ್ನು ನೀಡಬೇಕಾಗಿ ವಿನಂತಿ.
ಯಂ ಬ್ರಹ್ಮಾ ವರ್ಣೇಂದ್ರರುದ್ರಮುರ್ಧಾಸ್ತುತಿ ದಿವ್ಯೇಷ್ಟವೈ ವೇದೈ ಸಂಗಕ್ರಮ ಉಪನಿಷೇಧ ಗಾಯಂತಿ ಯಂ ಸಾಮುಗಃ ದಾನಾವಸ್ಥಿತ ತದ್ಗತೇನ ಮನಸಃ ಪಸಂತಿ ಯಂ ಯೋಗಿನೋ ಯಶಾಂತಿಂ ನ ವಿದು ಸುರಗಣ ದೇವಾಯ ತಸ್ಮೈ ಶ್ರೀ ಗುರುವೇ ನಮಃ ದೇವಾಯ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಹೃದಯವನ್ನು ಸ್ಮರಿಸಿಕೊಂಡು ಜಗದ್ಗುರು ಜಗದಾದಿ ಆ ದ್ವೈತ ಸಾಧನ ಜಗತ್ ಸಿದ್ಧಾಯುಧರ ಗುರುನಾಥ ಅವರ ಪವಿತ್ರ ಪಾದಕ್ಕೂ ಅನಂತ ಅನ್ನವನ್ನು ಸಮರ್ಪಿಸಿ ಶಂಕರಾನಂದ ಪರಮಹಂಸರ ಹಾಗೂ ಬ್ರಹ್ಮಾನಂದ ಶ್ರೀಹೋಯಿಗಳ ಪವಿತ್ರ ಪಾದಕ್ಕೂ ಅವರ ಕರ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಪವಿತ್ರ ಪಾದಕ್ಕೂ ಜ್ಞಾನಯೋಗಿ ಸಿದ್ದೇಶ್ವರ ಪಾದಕ್ಕೂ ಅನಂತ ಅನ್ನವನ್ನು ಸಮರ್ಪಿಸಿ ವೇದಿಕೆ ಮೇಲಾದ ಪರಮ ಪೂಜ್ಯ ಆತ್ಮೀಯರಾದ ಮಠಾಧೀಶರು ಹಾಗೂ ಪರಮ ಪೂಜ್ಯರು ಗುರು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪವಿತ್ರ ದೇವಾಲಯಗಳ ಅನಂತನನ್ನು ಸಮರ್ಪಿಸಿ ಹಾಗೂ ವೇದಿಕೆಯಿಂದ ಅಧೀನಾದ ನಮ್ಮ ತೇಜಾದ ಗಂಗಾಧರ ಸ್ವಾಮೀಜಿಯವರ ಪವಿತ್ರ ಪಾದಕ್ಕೂ ಅನಂತ ನಮ್ಮನ್ನು ಸಮರ್ಪಿಸಿ ಹಾಗೂ ಕವಿಶಕ್ತಿ ಸರಿಗೂ ಕೂಡ ನಮಿಸಿ ಹಾಗೂ ನಮ್ಮ ರಾಂಪುರದ ಅಂಬುಜಿಯವರಿಗೆ ಅನಂತ ನಮ್ಮನ್ನು ಸಮರ್ಪಿಸಿ ಹಾಗೂ ಸಂಗೀತ ಬಳಗಕ್ಕೂ ತಾಯಿಂದಲೇ ಶರಣರ ಸದುಹೋದಕ್ಕೆ ಸಾಕ್ಷಿಯಾಗಿ ಬರುವ ಪರಮಾತ್ಮಗಳು ನಮಿಸಿ ಸವಿತೇವೆ. ಇದೇ ಪರ್ಯಂತ 15 ದಿವಸವರೆಗೆ ಪರಮ ಪೂಜ್ಯರು ಅನೇಕ ಮಹಾತ್ಮನ್ನು ಕಲಿಸಿ ತಮ್ಮೆಲ್ಲರಿಗೆ ದರ್ಶನ ಕೊಟ್ಟರು. ಇದೊಂದು ನಿಮ್ಮದು ಸೌಭಾಗ್ಯ. ಈ ಮಠ ಇಷ್ಟು ಉಜ್ವಲ ಆಗಬೇಕಾದ ನಮ್ಮ ಗುರು ಸಿದ್ದೇಶ್ವರ ಸ್ವಾಮಿಗಳ ಕಾರಣ. ಯಾಕಂತ ಕೇಳಿದ್ರೆ ನಾವು 1965-66ರಲ್ಲಿ ಈ ಮಠಕ್ಕೆ ಬರ್ತಾ ಹೋಗ್ತೀನಿ. ಆಗ ಒಂದು ಸಣ್ಣ ಇತ್ತು ಪತ್ರ ಸಿಗ್ತಿದ್ದೆ, ಮಠ ಇದ್ದಿದ್ದಲ್ಲ. ಆಗ ಆ ಅಪ್ಪಗಳ ಭಾಷಣ ಕೂಡ ಹೈಸ್ಕೂಲ್ದಾಗ ಅವ್ರ ಭಾಷಣ ಕೇಳಿನ ಹೈಸ್ಕೂಲ್ದಾಗ ಅವ್ರು ಹೆಂಗೆ ಹೇಳ್ತಿದ್ದಂದ್ರೆ, ನಿಮ್ಮ ಸ್ವಲ್ಪ ಮಾಡ್ಕೊಳ್ಳು, ನಿಮ್ಮ ಪಾಪನನ್ನು ಉದಯ ಹಾಕಿರ್ತಾರೆ, ಸೊಡ್ಡ ಬರೋದು ಪ್ರಾರ್ಥನೆ ಮಾಡ್ತಿದ್ದಾವ ಶಿವೋಗಿವ ಅಂಥ ಪುಣ್ಯಾತ್ಮವ. ಇಟ್ಟು ಮಾಟ ಉದ್ಯೋಗ ಆಗ್ಬೇಕು ಅವರ ಕಾರಣ. ಹಂಗೆ ನಮ್ಮ ಭವಿಷ್ಯ ನಿರ್ಮಾಣ ಆಗಬೇಕಾದ್ರೆ ನಮ್ಮ ಬದುಕು ನಾವ ಸುಂದರ ಮಾಡ್ಕೋಬೇಕು. ಯಾಕಂತ ಕೇಳಿದ್ರೆ ಇದು ತಪ್ಪು ಬಂದ್ರೆ ಮನುಷ್ಯ ಜನ್ಮ, ಇದೇ ಜನ್ಮದಾಗ ನಾವು ಸಾರ್ಥಕ ಮಾಡ್ಕೋಬೇಕು. ಮತ್ತು ಮುಂದಿನ ಜನ್ಮದಾಗ ಎದ್ದು ಹೋಗ್ತೇವೆ ಎದ್ದು ಬರ್ತೀವಿ ಅದು ಗೊತ್ತಿಲ್ಲ, ಏನೋ ತಪ್ಪು ಬಂದದ ಅಂತ ಮಹಾತ್ಮ ಒಂದು ಪ್ರವಚನ ಕೇಳಿ ಸೇವಾ ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು. ಯಾವತ್ತಂದ್ರೆ ನಮ್ಮ ಜನ್ಮ ಸಾರ್ಥಕ ಬೇಕು. ನೀನು ಹೇಳಿಲ್ಲ ಶ್ರೋತ್ರಿಯ ಬ್ರಹ್ಮನಿಷ್ಠೆ ಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠೆ ಯಾಕೆ ಬೇಕು ಅಂತ ಕೇಳಿದ್ರೆ ಅವರಲ್ಲೇ ಎಲ್ಲ ವೇದ ಆಗಮಗಳ ಎಲ್ಲನೂ ಸಹಿತ ಅಭ್ಯಾಸ ಮಾಡಿಕೆಯಿಂದ ನಿಮ್ಮ ಸಂಶಯ ನಿವಾರಣೆ ಶಕ್ತಿ ಇರ್ತದೆ. ಅದಕ್ಕೆ ಅನುಭವಿಸೋದು ಹೇಳ್ಯಾರ ನಿರ್ಗುಣ ಶಿವಗಳ ಕರುಣೆ ಸತ್ಕರೆ ಶಾಸ್ತ್ರ ಪರಿಣತೆ ನಿರಾಶೆ ಸೌಂದರ್ಯ ಶಿವಮುಖತ್ವ ಸುಜ್ಞಾನ ಸೇವೆ ಗುರುವಕ್ಕು ಅಂತ ಹೇಳ್ಕೊಂಡು ಬಂದ. ಕರುಣೆ ಅಂದಂಥ ಮಹಾತ್ಮ ಕರುಣಾಗುಣ ಇರ್ತೈತಿ. ಮಹಾತ್ಮರೇ ಕರುಣಾಗುಣ ಇರ್ತೈತಿ. ಹೆಂಗೆ ಕರುಣಾಗುಂದ್ರೆ ಸಕಲ ಜೀವರಾಶಿಗಳಲ್ಲಿ ಬಸವ ಹೇಳ ದಯ ಬೇಕು ಸಕಲ ಪ್ರಾಣಿಗಳಲ್ಲಿ. ದಯ ಅನ್ನೋದು ಮಹಾತ್ಮ ವಿದ್ಯೆ. ನಮ್ಮ ಮಾತ್ರ ದಯ ಆಗಂಗಿಲ್ಲ. ಅದಕ್ಕೆ ಅಂಥ ದಯಾಗುಣ ಮಹಾತ್ಮದ ದಯ ಇರ್ತದೆ. ಅಂಥ ಸೇವಾ ಮಾಡಿ ನಮ್ಗೆ ಏನಾಕತಿ, ನಮ್ಮಲ್ಲಿ ಪಾಪ ನಾಶ ಆಕತಿ. ನಮ್ಗೆ ಜ್ಞಾನೋದಯ ಆಕತಿ. ಜ್ಞಾನ ಅದೇನು? ಒಂದು ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ.
ಸಾಮಾನ್ಯ ಏನಪ್ಪ ಅಂದ್ರೆ ಇವತ್ತು ಶ್ರೀಮಂತ ಆಗ್ಯಾನು, ಚಲೋ ಗಳಿಸ್ಯಾನು, ಮಠ ಗಳಿಸ್ಯಾನು, ಭೂಮಿ ಗಳಿಸ್ಯಾನು, ಎಷ್ಟು ಎಲ್ಲ ಸಮಾಜ್ಞಾನ. ಮನುಷ್ಯನಿಗೆ ವಿಷಯ ಜ್ಞಾನ ಬೇಕು. ವಿಷಯ ಜ್ಞಾನ ಏನು? ಸ್ವಲ್ಪ ಜ್ಞಾನ. ನಾ ಯಾರು, ಈ ಜಗತ್ತನೇನು, ಪರಮಾತ್ಮನೇನು, ನಾ ಯಾಕೆ ಬಂದನಿ, ಏನು ಸಾಧಿಸ್ಬೇಕು ಅಂತ ವಿಷಯ ಜ್ಞಾನ ಬೇಕು ಮನುಷ್ಯನಿಗೆ. ವಿಷಯ ಜ್ಞಾನ ಇತ್ತಂದ್ರೆ ಅವ ಈ ಭವ ಬಂದು ಬಿಡುಗಡೆ ಹಾಕಾನ. ವಿಷಯ ಜ್ಞಾನಕ್ಕೆ ಬಿಡುಗಡೆ ಆಗಂಗಿಲ್ಲ. ಅದಕ್ಕೆ ವಿಷಯ ಜ್ಞಾನ ಅನ್ಕೋಬೇಕು. ಒಂದು ದೃಷ್ಟಾಂತ ವಿಷಯ ಜ್ಞಾನ ಏನಪ್ಪ ಅಂತ, ಈಗ ಗಡಿಗೆ ತಯಾರಕತ್ತೆ. ಗಡಿಗೆ ತಯಾರಬೇಕು, ಅದಕ್ಕೆ ಏನು ಬೇಕು? ಕುಂಬ ಬೇಕು. ಮತ್ತು ಅದಕ್ಕೆ ದಾಂಡ ತೆಗೆದು ಎಲ್ಲ ಅವು ಬೇಕು. ಮಣ್ಣು ಬೇಕು. ಇದು ದೃಷ್ಟಾಂತ ಬೇಕಾದ್ರೆ ಬ್ರಹ್ಮ ಉಪಾದಾನ ಕಾರಣ. ಮತ್ತು ಅದು ಮಾಡೋ ಕುಂಬಾರ ಹೆಂಗೆ ನಿಮಿತ್ತ ಕಾರಣ, ಇಲ್ಲೇ ಪರಮಾತ್ಮ ನಿಮಿತ್ತ ಕಾರಣ. ಇನ್ನು ದಂಡ ತೆಗೀರಿ, ಇವು ಸಾಮಾನ್ಯ, ಅಲ್ಲೇ ಪಾಪ ಪುಣ್ಯ ಅದಾವ. ಹಂಗೆ ವಿಷಯ ಜ್ಞಾನ ಯಾರು ತಿಳಿದಿದ್ದಾವ ಈ ಬಂಧನ ಬಿಡುಗಡೆ ಹಾಕ ನಾವು. ಅದಕ್ಕೆ ವಿಷಯ ಜ್ಞಾನ ಮಾಡ್ಬೇಕು. ನಾ ಯಾರು ಪದ್ಮ ಬ್ರಹ್ಮ ನಿಶ್ಚಯ ಆಗ್ಬೇಕು. ನಾನೇ ಪರಮಾತ್ಮ, ನಾನೇ ಅವನೇ ನಾನು ಅನ್ನೋಂಥ ಭಾವ ನಿಶ್ಚಯ ಆಗ್ಬೇಕು ನಮಗೆ. ಇದಾಗ ಅಡ್ಡಾಡಿದ್ದು ಅವ ಈ ಭವ ಸಾಧ್ಯನಿಲ್ಲ. ಭವ ಬಂದು ಬಿಡುಗಡೆ ಆಗ್ಬೇಕಾದ್ರೆ ವಿಷಯ ಜ್ಞಾನ ಬೇಕು. ಅಂತ ವಿಷಯ ಜ್ಞಾನ ಬೇಕಾದ್ರೆ ಏನಬೇಕು? ಯಾವಾಗಲೂ ತಪ್ಪ ಸತ್ಸಂಗ ಭಾಗವಹಿಸ್ಬೇಕು. ಮಾತ್ಮದ ಇದನ್ನು ಕೇಳಬೇಕು. ಕೇಳಷ್ಟೇ ಬರಬಾರ್ದು, ಅವನು ಆದಿಸ್ಬೇಕು, ಮನನ್ ಮಾಡ್ಬೇಕು, ನಿಜಿನಾಸ ಮಾಡ್ಬೇಕು. ಅಂದಾಗ ಅದು ಬ್ರಹ್ಮಜ್ಞಾನ ಆಗತ್ತೆ. ಅಂತ ಗುರು ಬೇಕಾ? ಈಗ ನಿಮ್ಗೆ ಸಾಮಾನ್ಯವಾಗಿ ಒಂದು ಗುರು ಶಿಷ್ಯ ಇದ್ದು ಅವ್ರು ಹಂಗೆ ಊರು ತಿರುಗಾಡ್ಕೊಂಡು ಪ್ರವೇಶ ಮಾಡ್ಕೊಂಡು ಹಾಕಿದ. ಒಂದು ಊರಿಗೆ ಬಂದ. ಆ ಊರಾಗ ಒಬ್ಬ ರಾಜ, ಹಿಂದಿನ ಕಾಲದ ಹೇಳ್ತಾನೆ, ಹಿಂದಿನ ಕಾಲದ ರಾಜ ಇದ್ದ. ಆ ರಾಜ ಏನು ಹೆಂಗಿತ್ತು ಪತ್ತಂದ? ಅಜ್ಞಾನಿ ರಾಜ, ಅವಿವೇಕ ಮಂತ್ರಿ ಇದ್ದು. ಅವನ ಕೈಯಾಗ ಅವಿವೇಕ ಮಂತ್ರಿ, ಅಜ್ಞಾನಿ ರಾಜ, ಅವಿವೇಕ ಮಂತ್ರಿ ಇದ್ದು. ಆ ರಾಜ ಏನು ಕೇಳಿದ, ಉಲ್ಟಾಪದ ಮಾಡಿದ್ದವ. ಹಗಲು ಹೋಗಿ ರಾತ್ರಿ ಹಗಲ ಜನ ಎಲ್ಲ ಹಗಲಿ ಮಲ್ಕ ರಾತ್ರಿ ಮತ್ತೆ ಹಗಲಿ ಎಲ್ಲ ಜನ ಮಲ್ಕೋತಿದ್ರು. ಹಗಲದ್ದು ರಾತ್ರಿ ಎಲ್ಲ ತನ್ನ ಕೆಲಸ ಮಾಡ್ತಿದ್ದೆ. ಹಂಗೆ ರಾಜ ಉಲ್ಟಾಪಲ್ಟ ಮಾಡಿದ್ದ. ಹಂಗೆ ಹೋಗಿ ಒಬ್ಬ ಗುರು ಶಿಷ್ಯ ಬಂದು ಸಾಯಂಕಾಲ ಬಂದ್ಕಿಂದ ಒಂದು ಅಜಯ್ ಚಾವದಾಗ ರೂಮ್ ಇತ್ತು. ಅಜಯ್ ಪೂಜೆ ಅಜಯ್ ಇಟ್ಕೊಂಡಿದ್ದಾವ. ಶಿಷ್ಯಾಗಿ ಹೇಳಿದ ಗುರು ಏನು ಹೇಳಿದ, ಹಸು ಆಗೈತಿ, ಹೋಗಿ ಅಂಗಡಿಗೆ ಹೋಗಿ ಏನೋ ತೊಗೊಂಡ್ಬರ್ತೀವಿ ಅಂತ. ಅಂಗಡಿಗೆ ಹೋದ. ಅವ್ನು ರಾಜ ಏನದ ಎಲ್ಲ ಆಜ್ಞೆ ಮಾಡಿದವ, ಏನು ಪ್ರತಿಯೊಂದು ದಿವಸ ಅಲ್ಲ ದುಡ್ಡಿಗೆ ಸೇರ್ಕೊಳ್ಬೇಕು, ಪ್ರತಿಯೊಂದು ದಿವಸ ದುಡ್ಡಿಗೆ ಸೇರ. ಹಂಗೆ ಅವ್ನು ಹೋದ, ಏನು ತೊಗೊಂಡ, ಏನೇನು ತೊಗೊಂಡು ಎಲ್ಲಕ್ಕೆ ಮುನ್ಕ ಗೋಧಿ ಎಲ್ಲ ತೊಗೊಂಡ, ಎಲ್ಲ ದುಡ್ಡಿಗೆ ಸೇರ ಇಟ್ಟಿಟ್ಟು ಬಂದವ. ಅವಾಗ ಬಂದು ಗುರು ಯಾಕೆ ಇದು ತಂದ ನಾವು ಹಿಂಗೆ ಅಂಗಡಿಯಾಗ ಹಿಂಗೆ ಮಾಡಿ ಸಾಧನೆ ತಂದವ. ಹಂಗಾದ ಇದೇ ಇದ್ದು ಅಂದವು. ಸರಿ ಇದ್ದು ಇದೇ ಇದ್ದು ಅದೇ ಇದ್ಕಿಂದ ತಿಂದು ಸಾಕಷ್ಟು ತಿಂದಲ್ಲ. ನೆಯ್ ಬಿಟ್ಟು ಸಾಕಷ್ಟು ನೆಯ್ ಬಿಟ್ಟು ಗುರು ಅಂದವ. ಏನು ಮುಂದೆ ಏನೋ ಅರ್ಥ ನೋಡಿದ್ರು ಅರ್ಥ ಅಂದವ. ಅವಾಗ ಆ ಊರಾಗ ಒಬ್ಬ ಮನೆ ಕಟ್ಟಿದ್ದ. ಅಕಸ್ಮಾತ್ ಗಾಡ್ ಬಿದ್ದು ಒಬ್ಬ ಸತ್ತಿದ್ದ. ಅವ ಹೋಗಿ ರಾಜ ಅಂದ್ರೆ ಹೇಳ್ದ, ಹಿಂಗೆ ಗಾಡಿ ಕಟ್ಟಿ ಮನೆ ಮನೆ ಕಟ್ಟಿ ಒಂದು ತಿಂದ ಮನೆ ಕಟ್ಟಿ ಬಿದ್ದು ಸತ್ತಾನು. ಅವ್ನು ರಾಜ ಅಂದಕ್ಕೆ ಅವ್ಗೆ ಗರ್ಸಿಡಕ್ಕೆ ಒಂದು ಕರ್ಕೊಂಬಾರ್ತಾನ. ಅವನು ಕಟ್ಟವನು ಗೌಂಜಿ ಕರ್ಕೊಂಬಂದ. ಗೌಂಜಿ ಏನು ಹೇಳ್ಬೇಕು? ನಾನೆಲ್ಲ ಕಟ್ಟಾಕೈತಿ ಅಂದ್ರೆ ನನ್ನ ಕೈಯಾಗ ಆ ಮನುಷ್ಯ ಆ ಕೆಸರು ಭಾಳ ನೀರು ಹಾಕಿ ಆರೋಪ ಮಾಡಿದ್ದ. ಹಿಂಗಾಗಿ ಗಾಡ್ ಬಿದ್ದೈತಿ ಅಂದವ. ಅವ್ನ ಕೆಲಸ ಅಂದ ರಾಜ, ಮೊದಲು ಹದಿನಂದು ರಾಜ ಅವ್ನು ಕರ್ಕೊಂಬಂದ. ಅವನೇನು ಹೇಳ್ಬೇಕು? ಇದನ್ನ ಕರ್ಸು ಹೊತ್ತಿನಾಗ ಒಬ್ಬ ಕೆಂದಾಗ ಹಗಲಾಗದ ಎಲ್ತಕ್ಕೆ ಹಾಕಿರ್ತಿದ್ರು. ಆಕೆ ನೋಡ್ಕಿಂದ ನೀರು ಹಚ್ಚಿಬಿಟ್ಟು ನಾಲ್ಕು ಐತಿ ಕೆಸದ ಅಂದವ. ಆಕಿನ ಕೆಲಸ ಅಂದ ರಾಜ. ಮುಂದೆ ಆಕಿನ ಕರ್ಕೊಂಬಂದ. ಆಕೆಯನ್ನು ಹೇಳ್ಬೇಕು, ಹಿಂಗೆ ಅಂತ ಪತ್ರ ಭಗವಂತಪ್ಪ ನನ್ನ ಮೂವತ್ತು ಸರಿಯಾಗಿ ಮಾಡಿಲ್ಲ, ಅದಕ್ಕೆ ನಾನು ಎಲ್ತಕ್ಕೆ ಹಾಕತ್ತೀನಿ ಯಾಕೆ ಅಂದ. ಆ ಭಗವಂತ ಕಲ್ಕೊಂತ ಭಗವಂತ ಕಲ್ಸಿದ. ಅವೇನು ಹೇಳ್ಬೇಕು? ಏನು ನಾ ಮಾಡಕತ್ತೀನಿ ಮೂಗತ್ತ ಅದೇ ಇಡ್ಲಿ ಸರಿ ಇದ್ದಿಲ್ಲ. ಅವ ಇಡ್ಲಿ ಮಾಡವ ಹಸಿ ಮಾಡಿದ್ದ. ಹಿಂಗಾಗಿ ಒಂದು ಸ್ವಲ್ಪ ಸರಿಯಾಗಿ ಇಲ್ಲ ನಾವು ಅವನ ಕಲ್ಸೋಣ. ಅದೇ ಮನೆ ಕಜ್ಜಿಗೆ ತಿರ್ತಾರ ಇಡ್ಲಿ ಮಾಡವ ಮನೆ ಕಜ್ಜಿಗಿದ್ದು ಅವನ ಕಲ್ಸೋಣ. ಅದು ಬತ್ತು ಇವ್ನು ಕೊಳಗೆ ಹಾಕಂತ ಬೈಲಿ. ಅವ್ನು ಕೊಳಗೆ ಸೇರಿ ಕೈತಾರ ಮೊದಲು ಬದುಕಂಗಿರ್ತಾರ. ಅವ್ನ ಕೈ ಹಾಕ ಅನ್ಕುದೆ ಅವನು ಜಪ ಇದಕ್ಕೆ ಹಾಕಿ ಸೇರಕ್ಕೆ ಹಾಕ್ತಾನ ನಾವು. ಊರಾಗೆಲ್ಲ ಮಾತು ಯಾವ ಕೊಳಗೆ ಅವ್ರ ಹಾಕಂದ ರಾಜ. ಹಂಗೆ ಮಾತು ಹೋದು ಯಾವ ಕೊಳಗೆ ಯಾವ ಸೇ ಹಾಕೋದು ಕಡಿಗೆ ಇದ್ದೇ ಬರ್ತಾವ. ಎದೆ ಅದು ಹಿಡ್ಕೊಂಡಿಲ್ಲ ಗುರು ಶಿಷ್ಯ ಅದೇ ಬರ್ತಾರ ಚವದಿಗೆ. ಅದು ಬರ್ತು ಆ ಗುರುಗಳು ಕಾಲಿಗೆ ಸೈಲಾತು. ಅವನೇನಿದ್ದ ಅವ್ನ ಕೈಯಾಗ ತಿಂದ ತಯಾರಾಗಿದ್ದ ಅವ್ನು ಶಿಷ್ಯ. ಅವನ ಕೈ ಮಾತು ಬರ್ತಾನೆ ಅವಂಗ ಹಾಕಂದ್ರೆ ಅದು ತಿರ್ಲಕ್ಕಿಲ್ಲ ಒಳಗೆ ಹಾಕ್ತಾರೆ.
ಆ ಗುರು ಅಂದ, ಆಯಿತು ನಾ ಹೇಳ್ದೆ ಕೇಳ್ದ, ಅವ್ನು ನಿಲ್ಕೊತಿ ಅಂದ. ಏನು ಅಂದ, ಈ ಬೇದಿ ಹಾಕೊಂಡು ಯಾರು ಮನಸ್ಸು ಆಯ್ತಂದ ಅವನೇ ಇವನ್ ರಾಜ ಅಂತ ನಗ ಹೇಳ್ತನು. ಅವಾಗ ಸುಮ್ಮನೆ ಹೇಳಿ ನಾ ಹಾಕೋ ಅಂದ. ಅವಾಗ ಇಬ್ಬನ ಕರ್ಕೊಂಡು ಹೋದ, ಹಾಕೊಂಡು ಹೋಗ್ತೀನಿ ಬೇದಿ ತಯಾರಾಗಿತ್ತ ಅನ್ನುವಾಗ ಅವಾಗ ಆ ಶಿಷ್ಯ ಗುರು ಅಂದ, ಅವ್ನ ಶಿಷ್ಯರನು ನನ್ನ ಕೊಲ್ ಗಾಂವ್ ಅಂದ. ಇಲ್ಲ ಗುರುಗಳದು ನಾ ಶಿಷ್ಯ ನನ್ನ ಕೊಲ್ ಗಾಂವ್. ಇಬ್ಬರು ಹಾಕ್ಯಾರ ಕತ್ತಿದವ, ಇಬ್ಬರು ಹಾಕ್ಯಾರ ಕರ್ಕೊಂಡು ರಾಜ ಕೇಳಿದವ, ನೀವು ಸಾಯಕ್ಕೆಲ್ಲ ಅನಿಸ್ತದ, ನೀವು ಯಾಕೆ ಹಿಂಗೆ ಇರ್ತ ಅನ್ಕೊಂಡೆ. ಆ ಗುರು ಏನದ, ಈ ಊರಾಗ ಯಾವ ಮನಸ್ಸು ಆಯ್ತಾನ ಮುಂದಿನ ಅವನು ರಾಜ ಹಾಕನ್ನುತ್ತಾನ. ಅಷ್ಟನ್ನು ತರ ರಾಜ ಕಾಯಿ ಬಂದ ಹಾಕೊತ ರಾಜನ ಅದನ್ನ ಮಂತ್ರಿ ನಾನಾ ಮಂತ್ರಿ ಹಾಕಿ ಮುಂದಿನ ಅದನ್ನು ಹಾಕೋತ ಹೇಳಕ್ಕ ಕೇಳ. ಇಂಥ ಗುರು ಇಂಥ ಶಿಷ್ಯರಿಂದ ಎಂದೂ ಮುಕ್ತ ಆಗಂಗಿಲ್ಲ. ಇಂಥ ಪರಮ ಪೂಜಾರ ಇಂಥ ಶಿವತ್ರಿಲ್ಲ ಅಂಥವ್ರ ಕಡೆ ನೀವು ದಕ್ಷಿಣ ತೊಗೊಂಡು ಏನಕ್ಕತಿ ನಿಮ್ಮ ಜನ ಉದ್ಧಾರ ಆಕತಿ ಅನ್ನುವಂಥ ಒಂದು ಎರಡು ಮಾತು ಹೇಳಿ. ಓಂ ಪ್ರಸಾದ್ ನಮ್ಗೆ ಹೌದು ಬಿದ್ದಾವ ಸರಿಯಾಗಿ ಮಾತಾಡಕ್ಕೆ ಬರಂಗಿಲ್ಲ. ಆದರೂ ಕೂಡ ತಮ್ಮ ಆಶೀರ್ವಚನ ನೀಡಿದ ಪೂಜ್ಯ ಶ್ರೀ ಪರಮಾನಂದ ಸ್ವಾಮಿಗಳು ಹೊಸೂರಿಯವರಿಗೆ ಅನಂತ ಧನ್ಯವಾದಗಳು. ತಾವು ಮೊನ್ನೆ ಕೂಡ ಶಿವಾನಂದ ಭಾರತಿ ಅಪ್ಪಗಳ ಜೊತೆ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದರೆ ತಮಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಈಗ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿರುವ ಪೂಜ್ಯ ಶ್ರೀ ಗಂಗಾಧರ ದೇವರು ಹಿರೇಮಠ್ ತೇರ್ದಾಳ್ ಇವರಿಗೆ ಗುರುದೇವ ಬ್ರಹ್ಮಾನಂದ ಆಶ್ರಮದ ವತಿಯಿಂದ ಪೂಜ್ಯರು ಗೌರವವನ್ನು ಸಲ್ಲಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಪೂಜ್ಯ ಗಂಗಾಧರ ದೇವರು ಹಿರೇಮಠ್ ತೇರ್ದಾಳ್ ಇವರಿಗೆ ಪೂಜ್ಯ ಗುರುಸಿದ್ದೇಶ್ವರಪ್ಪಾಜಿಯವರು ಧನ್ಯವಾದಗಳು. ಶ್ರೀ ಅಕ್ಕನ ಬಳಗ ಸತ್ಸಂಗ ಮಹಿಳಾ ಮಂಡಳ ರಬಕವಿಯ ತಾಯಂದಿರು ಪೂಜ್ಯರಿಗೆ ತುಲಾಭಾರ ಸೇವೆಯನ್ನು ಸಲ್ಲಿಸಿ ತಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಈ ಒಂದು ವಿಶಿಷ್ಟ ಪರಂಪರೆ ನಮ್ಮ ಧಾರ್ಮಿಕ ಆಚರಣೆಯಲ್ಲಿದೆ. ಪೂಜ್ಯರಿಗೆ ತುಲಾಭಾರ ಸೇವೆಯನ್ನು ಸಲ್ಲಿಸಿ ತಮ್ಮ ಒಂದು ಗೌರವವನ್ನು, ಒಂದು ಭಕ್ತಿಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಒಂದು ಪರಂಪರೆನೇ ನಮ್ಮ ಧಾರ್ಮಿಕ ಇತಿಹಾಸದಲ್ಲಿದೆ. ಆ ರೀತಿ ಪೂಜ್ಯರಿಗೆ ಈಗ ತುಲಾಭಾರ ಸೇವೆ ನೆರವೇರ್ತಾ ಇದೆ. ದಯವಿಟ್ಟು ಅಲ್ಲಿ ಬಹಳಷ್ಟು ಗದ್ದಲ ಮಾಡಲಾರ್ದೇ ಸಮಾಧಾನ ರೀತಿಯಿಂದ ಆ ಒಂದು ಕಾರ್ಯವನ್ನು ನೆರವೇರಿಸಬೇಕು. ಆತ್ಮೀಯರೇ, ಈ 17 ದಿನಗಳ ಕಾಲ ನಡೆದಂಥ ಈ ಒಂದು ಕಾರ್ಯಕ್ರಮ ರಬಕವಿಯಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿಸಿದೆ ಅಂತ ಹೇಳಿ ಎಲ್ಲ ಹಿರಿಯರು ಕೂಡ ಹೇಳ್ತಾ ಇದ್ದಾರೆ. ಈ ತುಲಾಭಾರ ಸೇವೆಯ ನಂತರ ಪೂಜ್ಯರ ಒಂದು ಪೀಠಾರೋಹಣ ಕಾರ್ಯಕ್ರಮ ನೆರವೇರಲಿದೆ. ಬ್ರಹ್ಮಾನಂದ ಆಶ್ರಮ ರಬಕವಿ ಟ್ರಸ್ಟ್ನ ಸರ್ವ ಸದಸ್ಯರು ವೇದಿಕೆಯ ಸಮೀಪ ಇರಬೇಕಾಗಿ ವಿನಂತಿ. ಬ್ರಹ್ಮಾನಂದ ಆಶ್ರಮ ಟ್ರಸ್ಟ್ನ ರಬಕವಿ ಸದಸ್ಯರು
ಶಿವಾಯ ನಮ ಓಂ 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 ಶಿವಾಯ ನಮ ಓಂ. ನೀವು ಇನ್ನೊಬ್ರಿಗೆ ಹೇಳಬೇಡ್ರಿ, ನಿಮ್ದು ಫೋಟೋಗ್ರಾಫರ್ ಕಡೆ ನೋಡ್ರಿ ಸಾಕು, ಸರಿಯಾಗತ್ತೆ. ನೀವು ಒಬ್ರು ಇನ್ನೊಬ್ರಿಗೆ ಹೇಳೋದ್ರೊಳಗಾಗಿನೇ ಅಲ್ಲಿ ಬೇರೆ ಕಡೆ ಹೋಗ. ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವಾಯ ನಮ ಓಂ. ಈ ಒಂದು ತುಲಾಭಾರ ಸೇವೆಯನ್ನು ಸಲ್ಲಿಸಿದ ಶ್ರೀ ಅಕ್ಕನ ಬಳಗ ಸತ್ಸಂಗ ಮಹಿಳಾ ಮಂಡಳ ರಬಕವಿಯವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪೂಜ್ಯರ 2 ತುಲಾಭಾರ ಸೇವೆಗಳನ್ನು ನೋಡಿದ್ದೀವಿ, ಕಣ್ಮನಗಳನ್ನು ತುಂಬಿಕೊಂಡಿವಿ. ಎಲ್ಲ ಸದ್ಭಕ್ತರಿಗೆ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಸದ್ಭಕ್ತರಿಗೆ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಅಲ್ಲೇನೇ ನಮಸ್ಕಾರ ಮಾಡಬೇಕಂತಿಲ್ಲ. ಈ ಒಂದು ಪೀಠಾರೋಹಣ ಕಾರ್ಯಕ್ರಮದ ನಂತರ ಸರ್ವರಿಗೂ ಕೂಡ ನಿರಾತಂಕವಾಗಿ ನಮಸ್ಕಾರ ಮಾಡಲಿಕ್ಕೆ ಅವಕಾಶವಿದೆ. ದಯವಿಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಡಿ, ಆಮೇಲೆ ಬಂದು ತಾವು ನಮಸ್ಕಾರ ಮಾಡುವಿರಂತೆ. ದಯವಿಟ್ಟು ಎಲ್ಲರೂ ಬೇಗನೆ ಕೆಳಗೆ ಬನ್ನಿ ವೇದಿಕೆಯಿಂದ. ದಯವಿಟ್ಟು ಎಲ್ಲ ತಾಯಂದಿರು ವೇದಿಕೆಯಿಂದ ಬೇಗನೆ ಕೆಳಗಡೆ ಬನ್ನಿ. ಎಲ್ಲರಿಗೂ ಧನ್ಯವಾದಗಳು. ರಬಕವಿಯ ಬ್ರಹ್ಮಾನಂದ ಆಶ್ರಮದ ಟ್ರಸ್ಟ್ನ ಸದಸ್ಯರು ವೇದಿಕೆ ಹತ್ತಿರ ಇರಬೇಕಾಗಿ ವಿನಂತಿ. ಅಲ್ಲ ಖರೆ ಈಗ ನೀವು ನಡ್ಬಾರ್ಕ ಅದು ಬಂದಿರೋ ಆದ್ರೆ
ವರ್ಷಗಳ ಕಾಲ ಮತ್ತೆ ಪೂಜ್ಯರು ಈ ಒಂದು ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇರ್ತಾರೆ. ಹೀಗಾಗಿ ಎಲ್ಲ ಸದ್ಭಕ್ತರು ಒಂದು ಶಿವನಾಮ ಸ್ಮರಣೆಯನ್ನು ಮಾಡೋದ್ರ ಮೂಲಕ ಆ ಒಂದು ಕಾರ್ಯಕ್ಕೆ ಬಲವನ್ನು ತುಂಬಬೇಕಾಗಿ ವಿನಂತಿ. ಶಿವಾಯ ನಮಃ ಓಂ, 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 ಶಿವಾಯ ನಮಃ ಓಂ. ಪೂಜ್ಯರ ದ್ವಾದಶ ಪೀಠಾರೋಹಣ ಮಹೋತ್ಸವ ಹಾಗೂ ಕಿರೀಟ ಪೂಜೆ ಕಾರ್ಯಕ್ರಮವನ್ನು ಸರ್ವ ಸದ್ಭಕ್ತರು ಟ್ರಸ್ಟ್ನ ಹಿರಿಯರು ಎಲ್ಲ ಸೇರಿ ನೆರವೇರಿಸ್ತಾ ಇದ್ದಾರೆ. ಈಗ ಆ ಒಂದು ಕಾರ್ಯ ಅಲ್ಲಿ ನೆರವೇರ್ತಾ ಇದೆ. ಎಲ್ಲರೂ ನಾಮಸ್ಮರಣೆ ಮೂಲಕ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ರಿ ಅಂತ ಹೇಳ್ತಾ, ಶಿವಾಯ ನಮಃ ಓಂ, 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 ಶಿವಾಯ ನಮಃ ಓಂ. ಈ ಕಿರೀಟ ಸೇವೆಯನ್ನು ಮಾಡಿದಂತ ಶ್ರೀ ಗುರುಪ್ರಸಾದ್ ಬಾಪೂರಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಬೇಗನೆ ಶ್ರೀ ಗುರುಪ್ರಸಾದ್ ಬಾಪೂರಿ ಅವರು. ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ,
ಶಿವಾಯ ನಮಃ ಓಂ 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 ಶಿವಾಯ ನಮಃ ಹಲೋ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಹಾ ತೆಗಿರ್ಬಾರ ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವರ ಮಹಾದೇವ್ ಸದ್ಗುರು ಬ್ರಹ್ಮಾನಂದ ಸ್ವಾಮಿ ಮಹಾರಾಜ್ ಕಿ सतगुरु सिद्धेश्वर स्वामी महाराज की सतगुरु गुरु सिद्धेश्वर महाराज की जय मंगलम जय नमः पार्वती शिवर महादेव ಹಲೋ ಹಲೋ ವೇದಿಕೆ ಮೇಲೆ ಈಗ ಏನು ಪರಮಾನಂದವಾಡಿಯವರು ತಾವೇನು ಪ್ರಶ್ನೆ ಮಾಡೋರು ಇದ್ದೀರಿ? ಅಲ್ಲ, ನೀವು ಪ್ರಾರಂಭ ಮಾಡ್ರಿ, ನೀವು ಪ್ರಾರಂಭ ಮಾಡ್ರಿ. ಆತ್ಮೀಯರೇ, ದಯಮಾಡಿ ಸ್ವಲ್ಪ ಯಾರು ಗದ್ದ ಮಾಡಬೇಡಿ, ಸ್ವಲ್ಪ ಹಿಂದ್ ಸರ್ಕು ನಿಲ್ಕೋರಿ, ಹಿಂದ್ ಸರಿ ಫೋಟೋ ಏನಾರು ಬರುತ್ತೆ, ಹಿಂದ್ ಸರಿ. ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ದ್ವಾದಶ ಮಹೋತ್ಸವ, ಪಟ್ಟಾಧಿಕಾರ ದ್ವಾದಶ ಮಹೋತ್ಸವ ಈಗ ನೆರವೇರ್ತಾ ಇದೆ. ಈಗ ಒಂದು ನಿಮಿಷ ದಯಮಾಡಿ ಬಾಯ್ ಮಾಡಬೇಡ್ರಿ, ಮಹೋತ್ಸವ ನಡೀತಾ ಇದೆ, ತಾವೆಲ್ಲರೂ ಕೊಂಡ್ಕೊಳ್ರಿ. ಇಲ್ಲಿ ವೇದಿಕೆ ಮೇಲೆ ನಿಂತವ್ರು ಹಿಂದೆ ನಿಂತವ್ರಿಗೆ ನೋಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ರಿ. ದಯಮಾಡಿ ಹಿಂದೆ ಸರ್ಕೋರಿ. ಎಲ್ಲರೂ ಇಲ್ಲಿ ನಿಂತ್ರ ಯಾರಿಗೂ ಅನುಕೂಲ ಆಗುದಿಲ್ಲ. ಈಗ ಅದು ಕಾರ್ಯಕ್ರಮ ಮುಗಿದೈತಿ, ದಯವಿಟ್ಟು ಕೆಳಗೆ ಬರ್ರಿ. ಎಲ್ಲರೂ ದಯವಿಟ್ಟು ಎಲ್ಲರೂ ಕೆಳಗೆ ಬನ್ನಿ. ಈ ಕಾರ್ಯಕ್ರಮವನ್ನು ಎಲ್ಲರೂ ಕಣ್ತುಂಬಿಕೊಳ್ಳಿ. ಅವರು 29 ಡಿಸೆಂಬರ್ 2012ರಂದು ಬುದ್ಧಿಜಿಯವರು ಪೀಠಾರೋಹಣವನ್ನು ಗೈದರು. ಇಂದಿಗೆ ಅಂದರೆ 29/12/2024ಕ್ಕೆ 12 ವರ್ಷ ಮುಗೀತು. 12 ವರ್ಷ ಅಂದ್ರೆ ಒಂದು ಪಟ್ಟ ಅಂದರೆ 12 ವರ್ಷಕ್ಕೊಮ್ಮೆ ಇದನ್ನ ಅವ್ರ ಪೀಠಾರೋಹಣ ನಡೀತೈತಿ. ದ್ವಾದಶ ಮಹೋತ್ಸವ ಅಂತಾರೆ. ಈ ದ್ವಾದಶ ಮಹೋತ್ಸವ ಜರುತ್ತಾ ಇರೋದು ನಮ್ಮೆಲ್ಲ ಪುಣ್ಯ. ಈ ವಿಷಯ ಯಾಕೆ ಹೇಳ್ತೀವಿ ಅಂದ್ರೆ, ನಮ್ಮ ಶ್ರೀಗಳಿಗೆ ನಡೆದಾಡಿದ ದೇವರಂಥ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು, ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಈ ಗುರುಗಳ ಕುರಿತು ಇವರು ಇಂಥ ಗುರುಗಳು ನಿಮಗೆ ದೊರೆತಾರಂದ್ರೆ ನೀವು ಪುಣ್ಯವಂತರತ್ತೇಳಿ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಮುಖವಾಣಿಯಿಂದ ನಾವು ಕೇಳಿಕೊಂಡಿವೆ. ಅಂಥ ಪೂಜ್ಯರು ನಮ್ಮ ಈ ಆಶ್ರಮಕ್ಕೆ ದಯಮಾಡಿಸಿದ್ದಾರೆ. ದಯಮಾಡಿಸಿ 12 ವರ್ಷಗಳಲ್ಲಿ ಅಪಾರವಾದ
ಅಭಿವೃದ್ಧಿಯನ್ನು ನ ಭೂತು ನ ಭವಿಷ್ಯತಿ ಅನ್ನುವಂತೆ ಒಂದು ಒಳ್ಳೆಯ ಈ ಸಮಾರಂಭ ಹೆಂಗೆ ಕಾಣ್ತಾರೆ ಭೂ ಕೈಲಾಸ ಅಂತ ಕಾಣುತ್ತೆ ಅಂಥ ಪೂಜ್ಯರಿಗೆ ಇಂದು ಪಟ್ಟಾಧಿಕಾರದ ದ್ವಾದಶ ಮಹೋತ್ಸವ. ಆ ಮಹೋತ್ಸವ ನಾವೆಲ್ಲರೂ ಕಣ್ತುಂಬಿಕೊಳ್ಳೋಣ. ಈಗ ಆಶ್ರಮದ ವತಿಯಿಂದ, ಆಶ್ರಮದ ಟ್ರಸ್ಟ್ಗಳ ವತಿಯಿಂದ ಬುದ್ಧಿಜೀವರಿಗೆ ಸನ್ಮಾನ ಜರುಗುತ್ತದೆ. ಆ ನಂತರ ಮತ್ತೆ ಉಳಿದ ಸನ್ಮಾನ ನಡೀತದೆ. ಈಗ ರಬಕವಿ ಟ್ರಸ್ಟ್ ವತಿಯಿಂದ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ಒಂದು ಗೌರವ ಸನ್ಮಾನ ನೆರವೇರ್ತಾ ಇದೆ. ದ್ವಾದಶ ಪೀಠಾರೋಹಣ ಮಹೋತ್ಸವ ನಿಮಿತ್ತವಾಗಿ ದಯವಿಟ್ಟು ಆ ಟ್ರಸ್ಟ್ನವ್ರನ್ನ ಬಿಟ್ಟ ಉಳಿದವ್ರು ಎಲ್ಲರೂ ದಯವಿಟ್ಟು ಕೆಳಗೆ ಬರ್ರಿ. ಕೆಳಗೆ ಕೂತವ್ರಿಗೆ ಏನು ಕಾರ್ಯಕ್ರಮ ಕಾಣಿಸುವಂಥದ್ದು. ರಬಕವಿ ಟ್ರಸ್ಟ್ ಸದಸ್ಯರನ್ನ ಬಿಟ್ಟ ಉಳಿದವರು ದಯವಿಟ್ಟು ಕೆಳಗೆ ಬನ್ರಿ, ಅನುಕೂಲ ಆಗ್ತತಿ. ಯಾಕಂದ್ರೆ ಮುಂದಿಂದ ನಾವು ಏನು ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತತಿ. ಅಲ್ಲಿ ಏನು ನಡೀತಾ ಇದೆ ನಮಗೆ ಗೊತ್ತಾಗೋದಿಲ್ಲ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶ್ರೀ ಸಾಂಬನ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶ್ರೀ ಸಾಂಬನ ಮೇಲೆ ಹೂವ ಸೂರಾಡಿರೆ. ಹಲೋ, ಹೂವ ಸೂರಾಡಿರೆ. ಹುಟ್ಟಿದ ಕ್ಷಣ ಬಂದು ದಯವಿಟ್ಟು ಉಳಿದವರು ಕೆಳಗೆ ಬರ್ರಿ. ನಂತರದಲ್ಲಿ ದರೆಪ್ಪನ ಉಳ್ಳಾಗಡ್ಡಿ ಹಾಗೂ ಅಮಿತ್ ನಾಶಿ ಪರಿವಾರದವರು ಪೂಜ್ಯರಿಗೆ ಗೌರವವನ್ನು ಸಲ್ಲಿಸಬೇಕು. ಶ್ರೀ ದರೆಪ್ಪನ ಉಳ್ಳಾಗಡ್ಡಿ ಹಾಗೂ ಶ್ರೀ ಅಮಿತ್ ನಾಶಿ ಪರಿವಾರದವರು. ಒಳ ಹೊರಗೆನ್ನದೆ ಹೊಳೆವ ಚಿಜ್ಯೋತಿಗೆ. ಒಳ ಹೊರಗೆನ್ನದೆ ಹೊಳೆವ ಚಿಜ್ಯೋತಿಗೆ. ಒಳ ಹೊರಗೆನ್ನದೆ ಹೊಳೆವ ಚಿಜ್ಯೋತಿಗೆ. ದಯವಿಟ್ಟು ನಮಸ್ಕಾರ ಮಾಡಿದವರು ಬೇಗನೆ ವೇದಿಕೆಯನ್ನು ತೆರವುಗೊಳಿಸಬೇಕು. ಅಲ್ಲಿದ್ದವರು ಬೇಗ ಬೇಗ ವೇದಿಕೆಯನ್ನು ತೆರವುಗೊಳಿಸಬೇಕು. ಪುಷ್ಪ ಅರ್ಪಣೆ ಮಾಡಿದವರು ಬೇಗನೆ ಹಿಂದೆ ಸರಿಬೇಕು. ಹಿಂದಿನವರಿಗೆ ಎಲ್ಲ ಸರ್ವ ಭಕ್ತರಿಗೆ ಕಾಣುವ ಹಾಗೆ ವ್ಯವಸ್ಥೆಯನ್ನು ಮಾಡಬೇಕು. ಮುಂದೆ ನಿಂತವ್ರು ಸರಿಬೇಕು. ದರೆಪ್ಪನ ಉಳ್ಳಾಗಡ್ಡಿ ಹಾಗೂ ಅಮಿತ್ ನಾಶಿ ಪರಿವಾರದವರು ದಯವಿಟ್ಟು ಎಲ್ಲರೂ ಮೇಲೆ ಹೋಗ್ಬೇಡ್ರಿ. ಎಲ್ಲರೂ ಮೇಲೆ ಹೋಗ್ಬೇಡ್ರಿ. ಆಮೇಲೆ ಮತ್ತೆ ಹೋಗುದಿದೆ ಗುರುಗಳ ಆಶೀರ್ವಚನ ನಂತರ. ನುಡಿವ ಷಡಾಕ್ಷರಿ ದೃಢ ಭಕ್ತ ಗುರುವಿನ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶ್ರೀ ಸಾಂಬನ ಮೇಲೆ ಹೂವ ಸೂರಾಡಿರೆ. ಓಣ್ಮಣಿ ಪ್ರಭೆಯೋಳು ತನ್ಮಯನಾದವಗೆ. ಉನ್ಮಣಿ ಪ್ರಭೆಯೋಳು ನಂತರದಲ್ಲಿ ಶ್ರೀ ಬಸವರಾಜ್ ಕೋಪಳ್ಳಿ ಅವರ ಸಹೋದರರಾದ ಶ್ರೀ ಲಿಂಗರಾಜ್ ಕೋಪಳ್ಳಿ ಜಿಲ್ಲಾ ನ್ಯಾಯಾಧೀಶರು ರಾಮನಗರದಿಂದ ಆಗಮಿಸಿದ್ದಾರೆ. ಅವರು ಪೂಜ್ಯರಿಗೆ ಗೌರವವನ್ನು ಸಲ್ಲಿಸಬೇಕು. ಶ್ರೀ ಬಸವರಾಜ್ ಕೋಪಳ್ಳಿ ಇವರ ಸಹೋದರ ಶ್ರೀ ಲಿಂಗರಾಜ್ ಕೋಪಳ್ಳಿ. ಶ್ರೀ ಲಿಂಗರಾಜ್ ಕೋಪಳ್ಳಿ ಜಿಲ್ಲಾ ನ್ಯಾಯಾಧೀಶರು ರಾಮನಗರ. ಹುಟ್ಟಿದ ಕ್ಷಣ ಬಂದು ಹುಟ್ಟಿದ ಕ್ಷಣ ದಯವಿಟ್ಟು ಎಲ್ಲರೂ ಕೆಳಗೆ ಬಂದ್ರೆ ನಾನು ಮುಂದಿನ ಅನೌನ್ಸ್ ಮಾಡ್ತೀನಿ ಸರಿಯಾಗಿ. ಅಲ್ಲಿ ಅನಾವಶ್ಯಕವಾಗಿ ಯಾರು ನಿಲ್ಲಬೇಡ್ರಿ. ಆಮೇಲೆ ಫೋಟೋ ತೆಗೆಸ್ಕೊಡ್ರಿ, ಏನೆಲ್ಲ ಮಾಡ್ರಿ. ಸಾಯಂಕಾಲ ತನಕ ಸಮಯ ಐತಿ. ಜೀವನ ಮುಕ್ತನ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರ ಹೂವ ಸೂರ. ಈಗ ಶ್ರೀ ಲಿಂಗರಾಜ್ ಕೋಪಳ್ಳಿ ಜಿಲ್ಲಾ ನ್ಯಾಯಾಧೀಶರು ರಾಮನಗರ್ ಇವರಿಂದ ಪೂಜ್ಯರಿಗೆ ಗೌರವ ಸಮರ್ಪಣೆ. ಶ್ರೀ ಬಸವರಾಜ್ ಕೋಪಳ್ಳಿಯವರ ಒಂದು ಸಹೋದರರು. ನಂತರದಲ್ಲಿ ನಾನು ಇಲ್ಲಿ ಹಿರಿಯರ
ಹಿರಿಯರ ಹೆಸರನ್ನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅವರು ವೇದಿಕೆ ಆಗಮಿಸಬೇಕು. ಉಳಿದವರೆಲ್ಲ ಕೆಳಗೆ ಬರ್ರಿ. ನಾನು ಈಗ ಯಾರ ಹೆಸರನ್ನು ಹೇಳ್ತೀನಿ ಅವರು ಮಾತ್ರ ದಯವಿಟ್ಟು ವೇದಿಕೆಗೆ ಹೋಗ್ರಿ. ಅಲ್ಲಿ ಪೂಜ್ಯರಿಗೆ ಗುರುದೇವ ಉಪಕೃತಿ ಸ್ಮರಣೆ ಒಂದು ಓಲೆಯನ್ನ ನಾವೀಗ ಅರ್ಪಣೆ ಮಾಡೋರಿದ್ದೀವಿ. ದಯವಿಟ್ಟು ಉಳಿದವರೆಲ್ಲರೂ ಕೆಳಗೆ ಬರ್ರಿ. ಉಳಿದವರಿಗೆ ನಾವು ಕಾರ್ಯಕ್ರಮವನ್ನು ನೋಡಲಿಕ್ಕೆ ಅನುಕೂಲ ಮಾಡಿಕೊಡ್ರಿ. ನಾನೀಗ ಯಾವ ಹಿರಿಯರ ಹೆಸರನ್ನು ಹೇಳ್ತೀನಿ ಅವರು ಮಾತ್ರ ದಯವಿಟ್ಟು ವೇದಿಕೆಗೆ ಬನ್ನಿ. ಪ್ರಥಮವಾಗಿ ರಬಕವಿ ಆಶ್ರಮ ಟ್ರಸ್ಟ್ ಸದಸ್ಯರಾದಂಥ ಬುದ್ದಪ್ಪನ ಕುಂದಗೋಳ್, ಮುರುಗಪ್ಪ ಮಿರ್ಜಿ, ಸದಾಶಿವ ನಿಲಜಗಿ, ರಾಮಣ್ಣ ಕುಲಗೋಡ್, ತಮ್ಮನಪ್ಪ ಮಾಯಣ್ಣವರ್, ಶ್ರೀ ಅರವಿಂದ್ ವ್ಯಾಸ್ ವಕೀಲರು, ಶ್ರೀ ರಾಜು ಲೆಂಡಿ, ಶ್ರೀ ಹನುಮಂತ್ ಪಾಟೀಲ್ ಹಾಗೂ ಶ್ರೀ ಶಿವಾನಂದ್ ಬಾಗಲಮನಿ ಹಾಗೂ ಸಂಶಿಯಿಂದ ಆಗಮಿಸಿದಂಥ ಸದ್ಭಕ್ತರಾದಂಥ ಶ್ರೀ ಫಕೀರ್ ಗೌಡ ಪಾಟೀಲ್, ಶ್ರೀ ಜಗದೀಶ್ ಕುಂಬಿ, ಶ್ರೀ ಶಿವಾನಂದ್ ಪೂಜಾರ್, ಶ್ರೀ ಸತೀಶ್ ಪಾಟೀಲ್ ಹಾಗೂ ಶ್ರೀ ಶಿವಾನಂದ್ ಭಟ್ನಿ. ಆಮೇಲೆ ರಬಕವಿಯ ಹಿರಿಯರಾದಂಥ ಶ್ರೀ ಶಿವಾನಂದ್ ಬಾಗಲಕೋಟ್ ಮಠ್, ಶ್ರೀ ದರ್ಯಪ್ಪ ಉಳ್ಳಾಗಡ್ಡಿ, ರಾಮಣ್ಣ ಹುಲ್ಕುಂದ್, ಪ್ರಭು ಪೂಜಾರಿ, ಸಣ್ಣ ಯಮನಪ್ಪ ನಾಯಕ್ ಹಾಗೂ ಮಾರುತಿ ನಾಯಕ್ ಇವರು ಗುರುಗಳಿಗೆ ಒಂದು ಉಪಕೃತಿ ಸ್ಮರಣೆ ಅಂತ ಓಲೆಯನ್ನ ಈಗ ಅರ್ಪಣೆ ಮಾಡಲಿದ್ದಾರೆ. ಉಳಿದವರೆಲ್ಲರೂ ಕೂಡ ದಯವಿಟ್ಟು ಆ ಒಂದು ವೇದಿಕೆಯ ಮುಖ್ಯ ಭಾಗವನ್ನು ಬಿಟ್ಟು ಹಿಂದರೆ ಸರಿರಿ ಅಥವಾ ಕೆಳಗರೆ ಬರ್ರಿ. ಈಗ ಪೂಜ್ಯರ ಕಿರೀಟಧಾರಣೆ ಹಾಗೂ ಪೀಠಾರೋಹಣದ ನಂತರ ಶ್ರೀ ಗುರು ಉಪಕೃತಿ ಸ್ಮರಣೆ ಓಲೆಯನ್ನ ಶ್ರೀ ಶಿವಾನಂದ ಬಾಗಲಕೋಟ್ ಮಠ ಸ್ವಾಮಿಗಳು ಅದನ್ನ ಓದಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಅದನ್ನು ಓದಿ ಅವರು ಅರ್ಪಣೆಯನ್ನು ಮಾಡಲಿದ್ದಾರೆ. ನೀವು ಈ ಕಡೆ ಬರ್ರಿ. ದಯವಿಟ್ಟು ಎಲ್ಲ ಹಿರಿಯರು, ನಾನು ಈಗಾಗಲೇ ಹೆಸರನ್ನೇನು ಕರೆದಿದ್ದೀನಿ, ಅವ್ರು ಮಾತ್ರ ದಯವಿಟ್ಟು ವೇದಿಕೆಯ ಮೇಲೆ ಇರ್ರಿ. ಉಳಿದವರೆಲ್ಲರೂ ನಮಸ್ಕಾರ ಮಾಡ್ಕೊಳಕ್ರೆ, ಫೋಟೋ ತೆಗಿಸ್ಕೊಳಕ್ರೆ, ಏನೆಲ್ಲ ಮಾಡಕ್ರೆ ಸಾಯಂಕಾಲವರೆಗೂ ಟೈಮ್ ಐತೆ. ಆದ್ರೆ ಈಗ ಅಲ್ಲಿ ಗದ್ದಲ ಮಾಡಬೇಡ್ರಿ. ನಾನೀಗ ಹೇಳಿದಂಥ ಹೆಸರಿನವರು ಶ್ರೀ ರಬಕವಿ ಆಶ್ರಮ ಟ್ರಸ್ಟ್ ಸದಸ್ಯರಾದಂಥ ಬುದ್ದಪ್ಪ ಕುಂದಗೋಳ್, ಮುರುಗಪ್ಪ ಮಿರ್ಜಿ, ಸದಾಶಿವ ನಿಲಜಗಿ, ರಾಮಣ್ಣ ಕುಲಗೋಡ್, ತಮ್ಮನಪ್ಪ ಮಾಯಣ್ಣವರ್, ಶ್ರೀ ಅರವಿಂದ್ ವ್ಯಾಸ್, ಶ್ರೀ ರಾಜು ಲೆಂಡಿ, ಶ್ರೀ ಹನುಮಂತ್. ಅವರೆಲ್ಲರೂ ಈಗ ಮುಗಿಸಿದ್ದಾರೆ ಅವರ ಕಾರ್ಯವನ್ನ. ಈಗ ಭಿನ್ನ ಒತ್ತಳೆ ಸಮರ್ಪಣೆಯ ಕಾರ್ಯವನ್ನ ಮಾಡ್ತಾರೆ. ಈಗ ನಂತರದಲ್ಲಿ ಸಂಕ್ರಮಣದ ಪೂಜಾ ಕಾರ್ಯಕ್ರಮ ಇರೋದ್ರಿಂದ ಯಾರು ಕೂಡ ವೇದಿಕೆಗೆ ಬರುವಂತಹದ್ದು ಅವಸರ ಮಾಡಬೇಡಿ ಅನ್ನುವಂತಹದ್ದು ದಯಮಾಡಿ. ನಂತರದಲ್ಲಿ ಈಗ ಭಿನ್ನ ಒತ್ತಳೆ ಕಾರ್ಯಕ್ರಮ ನಡೀತದೆ. ಸರಿ, ಹಲೋ. ಓಂ ಶ್ರೀ ಗುರುಭ್ಯೋ ನಮಃ. ಹರನಿಂದಲಧಿಕ ಸದ್ಗುರುವೆಂಬುದನ್ನು ಕೇಳಿ, ಗುರುವೇ ನಾ ನಿಮ್ಮ ಚರಣವನ್ನು ನುತಿಸುವೆನು, ಕರುಣದಿಂದೆನಗೆ ಕೃಪೆಯಾಗು. ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯೋಗಿಗಳವರ ಕೃಪಾಶೀರ್ವಾದ ಹಾಗೂ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದದಿಂದ ಪರಮ ಪೂಜ್ಯನೀಯರಾದ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಟ್ಟಾಧಿಕಾರದ ದ್ವಾದಶ ಮಹೋತ್ಸವ ಸಂಭ್ರಮ 29 ಡಿಸೆಂಬರ್ 2024ರಿಂದ 14 ಜನವರಿ 2025. ಪಟ್ಟಾಧಿಕಾರದ ಪರಮ ಪೂಜ್ಯನೀಯರಾದ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳವರ ಅಡಿದಾವರೆಗಳಲ್ಲಿ ರಬಕವಿ ಸಂಶಿಯನ್ನೊಳಗೊಂಡ ಏಕಾದಶ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮಗಳ ಹಾಗೂ ಸುತ್ತಮುತ್ತಲಿನ ನಗರ ಗ್ರಾಮಗಳ ಸರ್ವ ಸದ್ಭಕ್ತರು ಸದು ವಿನಯ ವಿಧೇಯರಾಗಿ ಭಕ್ತಿಪೂರ್ವಕ ಸಮರ್ಪಿಸುವ ಶ್ರೀ ಗುರು ಉಪಕೃತಿ ಸ್ಮರಣ ಓಲೆ. ಮಾತೃಹೃದಯಿ ಮಹಾಸ್ವಾಮೀಜಿಯವರೇ, ಪೂರ್ವಾಶ್ರಮದ ಶ್ರೀ ಬಸವಲಿಂಗ ಶ್ರೀಗಳವರನ್ನು ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಗುರುಗಳನ್ನಾಗಿ ಸ್ವೀಕರಿಸುವ ಉದ್ದೇಶದಿಂದ ಶ್ರೀಗಳವರೊಂದಿಗೆ ರಬಕವಿ ಸಂಶಯ ಭಕ್ತರೆಲ್ಲ ಸೇರಿಕೊಂಡು ವಿಜಯಪುರ ಜ್ಞಾನಯೋಗಾಶ್ರಮದ ಪರಮ ಪೂಜ್ಯ ನಡೆದಾಡು ದೇವರಾದ ಶ್ರೀ ಸಿದ್ದೇಶ್ವರ ಪೂಜ್ಯರನ್ನು ಅಂದು ಭೇಟಿಯಾದಾಗ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಗುರುಸ್ಥಾನವನ್ನು ಅಲಂಕರಿಸಲಿರುವ ಬಸವಲಿಂಗ ದೇವರು ನೀತಿಯಲ್ಲಿ, ಜ್ಞಾನದಲ್ಲಿ, ಅನುಭಾವದಲ್ಲಿ ಪ್ರಬುದ್ಧರು.
ದೇವರು ಅವರಿಗೆ ಮನೋದೈಹಿಕ ಸಾಮರ್ಥ್ಯ ಹಾಗೂ ಇಚ್ಛಾಜ್ಞಾನ ಶಕ್ತಿಯನ್ನು ಕರುಣಿಸಿದ್ದಾನೆ. ಅಂಥ ಗುರುಗಳನ್ನು ಪಡೆಯಲಿರುವ ನೀವೇ ಪುಣ್ಯವಂತರು ಎಂದು ತಿಳಿಸುತ್ತಾ ಸಮಸ್ತರ ಭಕ್ತರ ಅಪೇಕ್ಷೆಯನ್ನು ಹಾಗೂ ಬಸವಲಿಂಗ ಶ್ರೀಗಳ ಮನದಾಳ ಮಾತನ್ನು ತಿಳಿದುಕೊಂಡು ದಿನಾಂಕ 29 ಡಿಸೆಂಬರ್ 2012ರಂದು ಗುರು ಸ್ವೀಕಾರ ಸಮಾರಂಭ ಹಮ್ಮಿಕೊಳ್ಳಲು ಅಪ್ಪಣೆ ದಯಪಾಲಿಸಿದರು. ಬಸವಲಿಂಗ ಶ್ರೀಗಳು ಶ್ರೀ ಗುರು ಸಿದ್ದೇಶ್ವರ ಶ್ರೀಗಳೆಂಬ ಅಭಿಧಾನದೊಂದಿಗೆ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ 3ನೇ ಪೀಠಾಧಿಪತಿಗಳಾಗಿ ಅಧಿಕಾರ ವಹಿಸಿಕೊಂಡಿರಿ. ಸದರ ಕಾರ್ಯಕ್ರಮ ರಬಕವಿ ನಗರದಲ್ಲಿ ಜರುಗಿದ ಅತ್ಯಂತ ಅದ್ದೂರಿ ಹಾಗೂ ಭಕ್ತಿ ಭಾವಪೂರ್ಣ ಕಾರ್ಯಕ್ರಮ ಇದಾಗಿತ್ತು. ಈ ಸುದಿನಕ್ಕೆ 12 ವರ್ಷಗಳು ಸಂದಿವೆ. ಪಟ್ಟಾಧಿಕಾರ ದ್ವಾದಶ ಮಹೋತ್ಸವದ ಕೇಂದ್ರ ಬಿಂದುಗಳಾದ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರೇ. ಇಲ್ಲಿ 12 ವಚನ ಬರ್ತವೆ. ವಚನ ಒಂದು ನಿರಾತಂಕ. ದಯಮಾಡಿ ಶಾಂತರಾಗಿರಿ ತಾಯಿ ಶಾಂತರಾಗಿರಿ. ವಚನ ಒಂದು ನಿರಾತಂಕ. ಶ್ರೀ ಗುರುಸಿದ್ದೇಶ್ವರ ಶ್ರೀಗಳವರ ಗುರು ಸ್ವೀಕಾರ ಸಮಾರಂಭಕ್ಕೆ ನವ ವಧುವಿನಂತೆ ಸಿಂಗಾರಗೊಂಡಿತ್ತು ಅಂದು ರಬಕವಿ ನಗರ. ಆತಂಕ ಛಾಯೆಯಿಂದಾಗಿತ್ತು ಭಕ್ತರ ಮನಸ್ಸು ಭಾರ. ನಿರಾತಂಕಗೊಳಿಸಿದರು ಕರ್ತೃಪೂಜ್ಯ ಶ್ರೀ ಗುರುದೇವ ಬ್ರಹ್ಮಾನಂದ ಅಜ್ಜನವರ ಗುರುದೇವ. ವಚನ 2 ಗುರು ಸ್ವೀಕಾರ. ಶ್ರೀಶಕೆ 1934 ನಂದನನಾಮ ಸಂವತ್ಸರ ಮಾರ್ಗಶಿರ ಕೃಷ್ಣ ಪಕ್ಷ ಪ್ರಥಮ ತಿಥಿ ಶ್ರೇಷ್ಠ ಮುಹೂರ್ತದಲ್ಲಿ ಬಸವಲಿಂಗ ಶ್ರೀ ಗುರುಸಿದ್ದೇಶ್ವರ ಶ್ರೀಗಳೆಂಬ ಅಭಿಧಾನದಲ್ಲಿ ಪೀಠಾರೋಹಣಗೈದವರು ಹರ ಗುರು ಚರಮೂರ್ತಿಗಳ ಶುಭ ಹಾರೈಕೆಯಲ್ಲಿ ಗುರುದೇವ. ವಚನ 3 ಕಾರ್ಯವೈಖರಿ. ಸ್ವಯಂ ಪ್ರೇರಣೆಯಿಂದ ಸನ್ಯಾಸತ್ವ ಸ್ವೀಕರಿಸಿದ ಶ್ರೀ ಗುರುಸಿದ್ದೇಶ್ವರ ಶ್ರೀಗಳು ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಐಸಿರಿ. ಶ್ರೀಗಳನ್ನು ಲೋಕಾರ್ಪಣೆಗೊಳಿಸಿದ ಜನ್ಮದಾತರು ಧನ್ಯಾತ್ಮರೇ ಸರಿ. ಕಂಡು ಚಕಿತಗೊಂಡಿದೆ ಭಕ್ತ ಬಳಗ ಶ್ರೀಗಳ ಅಭಿವೃದ್ಧಿಪರ ಕಾರ್ಯವೈಖರಿ ಗುರುದೇವ. ವಚನ 4 ಭೂ ಕೈಲಾಸ. ಅನುಭವದ ಮೂಸೆಯಲ್ಲಿ ಬೆಂದು ಬೆಳಕಾದ ಮಂದಸ್ಮಿತ ಚಂದಿರ ಗುರುಸಿದ್ದೇಶ್ವರ ಶ್ರೀಗಳು ಮನ್ಮಥನಾಮ ಸಂವತ್ಸರದಲ್ಲಿ ಆಶ್ರಮದ ಅಭಿವೃದ್ಧಿಗೆ ಶ್ರೀಕಾರ. ಕಟ್ಟಡಕ್ಕೆ ಹರಿದು ಬಂತು ಭಕ್ತರ ನಿಧಿ ಭರ್ಪೂರ ಕಂಗೊಳಿಸುತ್ತಿದೆ ಎಂದು ಗುರುದೇವ ಬ್ರಹ್ಮಾನಂದ ಆಶ್ರಮ ಭೂ ಕೈಲಾಸತರ ಗುರುದೇವ. ವಚನ 5 ಕಾಯಕ. ಗುರುಸಿದ್ದೇಶ್ವರ ಶ್ರೀಗಳ ವಯ 40. ಅನುಭವ ಅನುಭಾವ ಅಧ್ಯಯನ ಅಧ್ಯಾಪನ ತಿಳಿ ಮಾತಿನ ಪ್ರವಚನ ಅಪಾರ ಭಕ್ತರನ್ನು ಆಕರ್ಷಿಸಿತು. ಕಾಯಕವೇ ಕೈಲಾಸ. ಶ್ರೀ ಬಸವೇಶ್ವರ ಸಂದೇಶದನ್ವಯ ಸ್ವಯಂ ಗೋವು ಸಂರಕ್ಷಣೆ ಕಾಯಕ ಆದರ್ಶ ಪ್ರಾಯವಾಯಿತು ಗುರುದೇವ. ವಚನ 6 ಚಿಂತನ ಮಂಥನ. ಸಾಹಿತ್ಯಿಕ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಚಿಂತನ ಮಂಥನ ನಿತ್ಯ ನಿರಂತರ ಶ್ರೀ ಗುರುಸಿದ್ದೇಶ್ವರ ಶ್ರೀಗಳ ಅಚಲ ನಿಲುವು. ನಾಡಿನಾದ್ಯಂತ ಪ್ರವಚನ ಕರುಣಿಸಿ ಭಕ್ತರಲ್ಲಿ ಇಮ್ಮಡಿಗೊಳಿಸಿದರು. ಸದ್ವಿಚಾರ ಸದ್ವರ್ತನೆ ಹಸಿವು ಅಭಿನವ ಚನ್ನಬಸವಣ್ಣನಂತೆ ಪೂಜ್ಯರ ಇರುವ ಗುರುದೇವ. ವಚನ 7 ಸಮ್ಮುಖ. ವಿಮುಖಗೊಂಡ ಏಕಾದಶ ಆಶ್ರಮಗಳು ಸಮ್ಮುಖಗೊಂಡವು ಹಂತ ಹಂತದಲ್ಲಿ ಶ್ರೀ ಗುರುಸಿದ್ದೇಶ್ವರ ಶ್ರೀಗಳ ಸಾನ್ನಿಧ್ಯದಲ್ಲಿ. ಶಿಕ್ಷಣ ಸಂಸ್ಥೆ, ಹಣಕಾಸು ಸಂಸ್ಥೆ, ಸಾವಯವ ಕೃಷಿ ರಂಗ ಸಾಗುತ್ತಿಯೇ ಪ್ರಗತಿಪಥ ದತ್ತ ದಾಪುಗಾಲಿಡುತ್ತಲಿ ಸದಾ ಚಟುವಟಿಕೆಯಲ್ಲಿ ಗುರುದೇವ. ವಚನ 8 ಸೇವೆ. ಪ್ರತಿ ಮಾಸಿಕ ಅಮಾವಾಸ್ಯೆಯಂದು ಅನುಭಾವದಂಗಳ ಸಾಯಂಕಾಲ, ಪ್ರತಿಪದಂದು ಲಿಂಗ ದೀಕ್ಷೆ ಪ್ರಾತಃ ಕಾಲ, ಸಮಾಜ ಜಾಗೃತಿ ಕಾರ್ಯ ಅನುಗಾಲ, ಬೋಧನೆಗೆ ಸೀಮಿತವಾಗದ ಶ್ರೀ ಗುರುಸಿದ್ದೇಶ್ವರ ಶ್ರೀಗಳು ಪಂಚೆ ಎತ್ತಿ ಕಟ್ಟಿ ಸೇವೆಗಿಸಿದ್ದರು ಸದಾಕಾಲ ಗುರುದೇವ. ವಚನ 9 ಪರುಷಮಣಿ. ಗುರುಸಿದ್ದೇಶ್ವರ ಶ್ರೀಗಳ ಮಾತೃ ಹೃದಯದ ಅಂತಃಕರಣವಾಣಿ. ಆಳ ಅಧ್ಯಯನ ವಿದ್ವತ್ಪೂರ್ಣ ಪ್ರವಚನ ಕರುಣಿಸುವ ಭಕ್ತರ ಕಣ್ಮಣಿ. ನಿಗರ್ವಿ ನಿರಾಡಂಬರ ತನು ಮನ ಧನ ಸೇವೆ ಸಮರ್ಪಿಸಲು ಭಕ್ತರಾದರು ಅಣಿ. ಶ್ರೀ ಗುರು ಬ್ರಹ್ಮಾನಂದ ಶ್ರೀ ಕರುಣಿಸಿದ ಪರುಷಮಣಿ ಗುರುದೇವ. ವಚನ 10 ಸಮಷ್ಟಿ ದೃಷ್ಟಿ. ಸ್ವಧರ್ಮ ಶ್ರೇಷ್ಠವೆಂಬ ಅಭಿಮಾನವಿರಲಿ, ಪರಧರ್ಮ ಹೀಯಾಳಿಸುವ ದುರಭಿಮಾನ ಮರೆಯಾಗಲಿ, ಸಕಲರೂ ಸುಖವಾಗಿ ಬಾಳಲಿ, ಸಕಲರಿಗೂ ಕಲ್ಯಾಣವಾಗಲಿ ಎಂದು ಮನದುಂಬಿ ಹಾರೈಸುವ ಶ್ರೀ ಗುರುಸಿದ್ದೇಶ್ವರ ಶ್ರೀಗಳವರದು ಸಮಷ್ಟಿ ದೃಷ್ಟಿ ಗುರುದೇವ. ವಚನ 11 ನಿಷ್ಠೆ. ಸಮಸ್ತ ಆಶ್ರಮಗಳ ಅಭಿವೃದ್ಧಿಗೆ ಅಜ್ಜನವರ ಕೃಪೆಯೇ ಕಾರಣ ಎಂದು ಭಕ್ತರಲ್ಲಿ ತುಂಬುತ್ತಿರುವ ಭಕ್ತಿಭಾವ ಶ್ರೀ ಗುರುಸಿದ್ದೇಶ್ವರ ಶ್ರೀಗಳು ಅನುದಿನ ಸಂದ ಗೌರವ ಶ್ರೇಯಸ್ಸನ್ನು ನಿಸ್ಸಂದೇಹವಾಗಿ ಅರ್ಪಿಸುವರು ಅಜ್ಜನವರಿಗೆ ಬಾಗಿದ ತಲೆ ಮುಗಿದ ಕೈಯೊಂದಿಗೆ ಪ್ರತಿದಿನ ಗುರುದೇವ. ಅರ್ಪಣ. ಶ್ರೀ ಗುರುಸಿದ್ದೇಶ್ವರ ಶ್ರೀಗಳ ಪೀಠಾರೋಹಣ ದ್ವಾದಶ ಮಹೋತ್ಸವ, ಗುರುಭವನ ಲೋಕಾರ್ಪಣೆ ಸಂಭ್ರಮ, ರಬಕವಿ ಶ್ರೀ ಬ್ರಹ್ಮಾನಂದ ಆಶ್ರಮ ಅಲಂಕೃತಗೊಂಡಿದೆ. ತಳಿರು ತೋರ್ಣ ಸರಸುಮ, ವಾಗ್ಮಿ ಸಾಧಕರ ಭಕ್ತರ ಸಂಗಮ,
ಸಮರ್ಪಿಸುವ ಶ್ರೀ ಗುರು ಉಪಕೃತಿ ಸ್ಮರಣ ಕುಸುಮ ಗುರುದೇವ. ಸನ್ಮಾರ್ಗ ಕರುಣಿಸುವ ಕರುಣಾಮೂರ್ತಿಗಳೇ, ಸರ್ವರಲ್ಲೂ ಸಮ್ಮಿಳಿತರಾಗಿ ಶ್ರೇಷ್ಠ ಕನಿಷ್ಠ ಬಡವ ಶ್ರೀಮಂತರೆಂಬ ತಾರತಮ್ಯವ ಮಾಡದೆ ಸರ್ವರನ್ನು ಸಮಾನ ದೃಷ್ಟಿಯಿಂದ ಕಾಣುವ ಪೂಜ್ಯರು ಆಧ್ಯಾತ್ಮಿಕ ಜಟಿಲ ವಿಷಯಗಳನ್ನು ಸರಳೀಕರಣಗೊಳಿಸಿ ಸರಳ ಸಹಜ ದಾಟಿಯಲ್ಲಿ ಸರ್ವರ ಮೊನದಾಳಕ್ಕಿಳಿಯುವಂತೆ ಅಂತಃಕರಣದಿಂದ ಆಶೀರ್ವಚನ ದಯಪಾಲಿಸುತ್ತಿರುವ ದಯಾಮೂರ್ತಿಗಳೇ, ಭಕ್ತಿಭವನ, ವ್ಯಾಪಾರ ಮಳಿಗೆ, ಮಹಾದ್ವಾರ, ಗೋಶಾಲೆ, ಗುರುಭವನ, ಮಂದಿರ ನವೀಕರಣ, ಕಳಶೋತ್ಸವ, ಆಶ್ರಮದ ಪ್ರಗತಿ, ಪುಸ್ತಕ ಪ್ರಕಟಣೆ, ರಕ್ತದಾನ ಶಿಬಿರ, ಯೋಗ ಪ್ರಾಣಾಯಾಮ ಶಿಬಿರ, ವ್ಯಸನ ಮುಕ್ತ ಸಮಾಜ, ಮಹಿಳಾ ಸಬಲೀಕರಣ, ಸ್ವದೇಶಿ ಗೋವು ಸಂರಕ್ಷಣೆ, ಸಾವಯವ ಕೃಷಿ ಉತ್ತೇಜನ, ಸಾಮಾಜಿಕ ಪ್ರಗತಿ, ತಿಂಗಳಿಗೆ ಸರಾಸರಿ 40 ಪ್ರವಚನ ಅಥವಾ ಉಪನ್ಯಾಸ, ದೀಕ್ಷಾ, ಲಿಂಗ ದೀಕ್ಷಾ, ವ್ಯಸನ ದೀಕ್ಷಾ, 11 ಆಶ್ರಮಗಳ ಸಂಪ್ರದಾಯ ಪ್ರಗತಿಗೆ ಸ್ಪಂದನ. ತಮ್ಮ ಮುಂದಾಲೋಚನೆ ಯೋಜನೆಯಿಂದಾಗಿ ಆಶ್ರಮಗಳ ಅಪಾರ ಅಭಿವೃದ್ಧಿಗೆ ಕಾರಣಕರ್ತರು ತಾವಾಗಿದ್ದೀರಿ. ಮಾತೃ ಹೃದಯಗಳಾದ ತಮ್ಮಲ್ಲಿ ಬಾಗಿದ ತಲೆ ಮುಗಿದ ಕೈಯೊಂದಿಗೆ ಭಕ್ತಿಯಿಂದ ಕೋರುವೆವು. ನಮ್ಮೆಲ್ಲರ ಮೇಲೆ ತಮ್ಮ ಕೃಪಾದೃಷ್ಟಿ ಇರೆಂದು ಪ್ರಾರ್ಥಿಸುವೆವು. ಶರಣು ಶರಣಾರ್ಥಿಗಳು. ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮಗಳ ಸರ್ವ ಸದ್ಭಕ್ತರು ರವಿಕವಿ ಸಂಸ್ಥೆ. ಸರ್ವ ಸದ್ಭಕ್ತರ ವತಿಯಿಂದ ಶ್ರೀ ಶಿವಾನಂದ ಬಾಗಲಕೋಟನವರು ರಚಿಸಿದಂಥ ಈ ಒಂದು ಶ್ರೀ ಗುರು ಉಪಕೃತಿ ಸ್ಮರಣೆ ಅಂತಕ್ಕಂಥ ಓಲೆಯನ್ನು ಸರ್ವ ಹಿರಿಯರು ಸೇರಿ ಪೂಜ್ಯರಿಗೆ ಅರ್ಪಿಸ್ತಾ ಇದ್ದಾರೆ. ಇದೀಗ ತಾನೇ ದ್ವಾದಶ ಪೀಠಾರೋಹಣ ಮಹೋತ್ಸವದ ನಂತರ ಕಿರೀಟ ಪೂಜೆಯ ನಂತರ ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಅಪ್ಪಾಜಿಯವರು ಪ್ರಥಮ ಆಶೀರ್ವಚನ, ಈ ಮುಂದಿನ ಒಂದು ಅವಧಿಯ ಪ್ರಥಮ ಆಶೀರ್ವಚನವನ್ನು ನೀಡಲಿದ್ದಾರೆ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಗದ್ಲು ಭಾಳ ಇತ್ತಂದ್ರೆ ಪೂಜ್ಯರಿಗೆ ಆಶೀರ್ವಚನ ಮಾಡಲಿಕ್ಕೆ ಅನುಕೂಲ ಅನಿಸೋದಿಲ್ಲ. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ರಿ. ಇದು ಬಹಳ ಮಹತ್ವದ ಆಶೀರ್ವಚನ ಇರ್ತೈತಿ. ಸ್ವಲ್ಪ ಎಲ್ಲರೂ ಚಂದಂಗೆ ಕುಳಿತು ಕೇಳೋಣ. ಸ್ವಲ್ಪ ಎಲ್ಲರೂ ಕುಳಿತುಕೊಳ್ರಿ. ಅವನ್ನ ನೋಡ್ಬೇಕು ಸರ. ಈಗ ಪೂಜ್ಯರಿಂದ ಆಶೀರ್ವಚನ. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೆನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ಸದಾವಕಾಲ ಸ್ಮರಣೀಯರಾದ ಗುರುದೇವ ಬ್ರಹ್ಮಾನಂದ ಶಿವಯೋಗಿಗಳನ್ನು, ತತ್ಸ್ವರೂಪ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಹೃದಯಾರೆ ಸ್ಮರಣೆ ಮಾಡಿಕೊಂಡು ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಸಂಪ್ರದಾಯದಂತೆ ಪ್ರತಿ ವರ್ಷದ ಅದ್ಧೂರಿಯ ಕಾರ್ಯಕ್ರಮವಾಗಿರುವ ಮಕರ ಸಂಕ್ರಮಣದ ಮಹೋತ್ಸವ, ಪೂಜ್ಯ ಗುರುದ್ವಯರ ಜಯಂತಿ ಮಹೋತ್ಸವದ ಜೊತೆಗೆ ಈ ವರ್ಷ ವಿಶೇಷವಾಗಿ ನೆರವೇರ್ತಾ ಇರುವಂತಹ ದ್ವಾದಶ ಪೀಠಾರೋಹಣ ಸಮಾರಂಭ, ಈ ಸಮಾರಂಭದ ವೇದಿಕೆಯ ಸಮ್ಮುಖ ಸ್ಥಾನವನ್ನು ಅಲಂಕರಿಸಿದಂಥ ಆತ್ಮೀಯ ಪೂಜ್ಯರಾದ ಹೊಸೂರಿನ ಪರಮಾನಂದ ಸ್ವಾಮೀಜಿಯವರೇ, ಹಾಗೂ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ರಬಕವಿಯ ಬ್ರಹ್ಮಾನಂದಾಶ್ರಮದ ಸರ್ವ ಸದ್ಭಕ್ತ ಮಂಡಳಿಯವರೇ, ಹಾಗೂ ನಗರದ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಹಾಗೂ ಸಂಶಿ ಗ್ರಾಮದಿಂದ ಆಗಮಿಸಿದ ಆಶ್ರಮದ ಎಲ್ಲ ಹಿರಿಯರೇ, ಹಾಗೂ ಗುರುದೇವ ಪ್ರೌಢಶಾಲೆಯ ಎಲ್ಲ ಸಿಬ್ಬಂದಿ ವರ್ಗವೇ, ಅಲ್ಲದೆ ಸಂಶಿ ಶಾಖಾ ಆಶ್ರಮಗಳಾಗಿರುವಂಥ ಬೀರವಳ್ಳಿ
ಅಡ್ರಕಟ್ಟಿ, ಕಮದೋಡ, ರಾಯಾಪುರ, ಅದರಗುಂಚಿ, ಶಿರೂರ, ತೇರದಾಳ, ಪರಮಾನಂದವಾಡಿ ಹೀಗೆ ಎಲ್ಲ ಆಶ್ರಮಗಳಿಂದ ಆಗಮಿಸಿದಂಥ ಸದ್ಭಕ್ತ ವೃಂದವೇ ಹಾಗೂ ಅತ್ಯಂತ ಆತ್ಮೀಯರಾಗಿ ಸೇವೆಯನ್ನು ಮಾಡ್ತಾ ಇರುವಂಥ ರಬಕವಿ, ಬನಹಟ್ಟಿ, ರಾಂಪುರ, ಹೊಸೂರ ಅಲ್ಲದೆ ಸುತ್ತಮುತ್ತ ಗ್ರಾಮದ ಸದ್ಭಕ್ತ ವೃಂದವೇ, ದೂರ ದೂರದಿಂದ ಆಗಮಿಸಿದಂಥ ಎಲ್ಲ ಸದುಹೃದಯ ಸದ್ಭಕ್ತರೇ, ತಮ್ಮೆಲ್ಲರಿಗೂ ತುಂಬ ಹೃದಯದ ಶುಭಾಶೀರ್ವಾದಗಳನ್ನು ಮಾಡುವ ಮೂಲಕ ಈ ಒಂದು ಮಕರ ಸಂಕ್ರಮಣದ ಶುಭಾಶಯವನ್ನು ತಮ್ಮೆಲ್ಲರಿಗೂ ಕೋರ್ತಾ ಗುರುಗಳ ಸತ್ಪರಂಪರೆಯಂತೆ ಬಹಳ ವಿಶೇಷವಾದಂಥ ಆಚರಣೆಗಳು ಈ ವೇದಿಕೆಯಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹದ್ದು. ತಾವೆಲ್ಲ ಈ ವರ್ಷ ಈ ಕಾರ್ಯಕ್ರಮವನ್ನು ಬಹುಶಃ ನೆನಪಿಡುವಂತಹ, ಸ್ವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ, ಸ್ಮರಣೀಯವಾಗಿರುವಂತಹ ದಿನಗಳನ್ನಾಗಿ ಮಾಡಿದ್ದೀರಿ. ಕಳೆದ 16 ದಿನಗಳಿಂದ ನಡೆದುಕೊಂಡು ಬಂದಿರುವಂಥ ಈ ಕಾರ್ಯಕ್ರಮ ಇವತ್ತು 17 ದಿನಕ್ಕೆ ಪಾದಾರ್ಪಣೆಯನ್ನು ಮಾಡಿ ಸಂಪನ್ನಗೊಳ್ಳುವಂಥ ಸಂದರ್ಭದಲ್ಲಿದೆ. ಈ ಸಂದರ್ಭದಲ್ಲಿ ದ್ವಾದಶ ಪೀಠಾರೋಹಣದ ಸಂದರ್ಭವನ್ನು ಮುಂದಿಟ್ಟುಕೊಂಡು ಮಠದ ಗುರುಗಳಿಗೆ ಪೀಠಾರೋಹಣವನ್ನು ನೆರವೇರಿಸಬೇಕು ಅನ್ನುವಂಥ ಅಪೇಕ್ಷೆಯನ್ನು ತಾವೆಲ್ಲರೂ ಕೂಡ ಇಟ್ಟುಕೊಳ್ಳುವ ಮೂಲಕ ಒಂದು ಸುಂದರವಾಗಿರುವಂತಹ ಆಶ್ರಮಕ್ಕೆ ಒಪ್ಪುವಂತಹ ಗುರುಗಳ ಪೀಠವನ್ನು, ಗುರುಪೀಠವನ್ನು ತಾವೆಲ್ಲರೂ ಕೂಡ ಮಾಡಿಸಿ ಅದಕ್ಕೆ ತಾವೆಲ್ಲರೂ ಕೂಡ ಅನೇಕ ರೀತಿಯ ಸೇವೆಗಳನ್ನು ಮಾಡ್ತಾ ಬಂದಿದ್ದೀರಿ. ಗುರುದೇವ ಬ್ರಹ್ಮಾನಂದ ಆಶ್ರಮವು ಒಂದು ಸತ್ಪರಂಪರೆಯಾಗಿದೆ. ಸತ್ಸಂಸ್ಕೃತಿಯನ್ನು ನಮ್ಮ ನಗರದಲ್ಲಿ ಅಲ್ಲದೆ ನಾಡಿನ ತುಂಬೆಲ್ಲ ಬಿತ್ತುವಂಥದ್ದಾಗಿದೆ. ಇಂಥ ಒಂದು ಸತ್ಪರಂಪರೆಯ ಶ್ರೀಮಠಕ್ಕೆ ಒಂದು ಗುರುಪೀಠ ಇರಬೇಕು ಅನ್ನುವ ಆಸೆ, ಆ ಆಸೆಯಂತೆ ತಾವೆಲ್ಲ ಸಿಂಹಾಸನವನ್ನು ಮಾಡಿಸಿ ಮತ್ತೆ ಅದಕ್ಕೆ ಒಪ್ಪುವಂತಹ, ಪೀಠಾರೋಹಣಕ್ಕೆ ನೆರವಾಗುವಂತಹ ಕಿರೀಟವನ್ನು ಮಾಡಿಸುವ ಮೂಲಕ ಬೆಳ್ಳಿಯ ಹಾರ, ಪಾದುಕೆ, ಬೆತ್ತ ಇವೆಲ್ಲವನ್ನು ಸಮರ್ಪಣೆಯ ಮಾಡುವ ಮೂಲಕವಾಗಿ ನಮ್ಮ ಗುರುಗಳು, ನಮ್ಮ ಅಭಿಮಾನ ಅನ್ನುವುದನ್ನು ತಾವೆಲ್ಲರೂ ತೋರಿಸಿಕೊಡ್ತಾ ಬಂದಿದ್ದೀರಿ. ತಮ್ಮೆಲ್ಲರ ಪ್ರೀತಿಗೆ, ತಮ್ಮೆಲ್ಲರ ಅಭಿಮಾನಕ್ಕೆ ತುಂಬ ಹೃದಯದ ಗೌರವದ ಧನ್ಯವಾದಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀವಿ. ನಾವೆಲ್ಲ ಅನೇಕ ಮಾತುಗಳನ್ನು ಹೇಳುವಂತಹದ್ದಿದ್ರೂ ಕೂಡ ಈ ವಿಶೇಷ ಸಂದರ್ಭದಲ್ಲಿ ಎಲ್ಲ ಮಾತುಗಳಿಗೆ ಅವಕಾಶವನ್ನು ತೆಗೆದುಕೊಳ್ಳಲಾರದೆ ನಮ್ಮ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ಬ್ರಹ್ಮಾನಂದ ಗುರುಗಳಿಂದ ಪ್ರಾರಂಭವಾಗಿ ಸಿದ್ದೇಶ್ವರ ಗುರುಗಳ ಕಾಲಕ್ಕೆ ಬಹಳ ಹೆಮ್ಮರವಾಗಿ ಬೆಳೆದು ನಿಂತಿರುವಂತಹದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಬ್ರಹ್ಮಾನಂದ ಆಶ್ರಮ ತನ್ನ ಒಂದು ವ್ಯವಸ್ಥೆಯಲ್ಲಿ ಸಾಕಷ್ಟು ಸೇವೆಯನ್ನ ಸಮಾಜಮುಖಿಯಾಗಿ ರಾಜ್ಯದ ಮಟ್ಟದಲ್ಲಿ ಮಾಡ್ತಾ ಬಂದಿರುವಂತಹದ್ದು. 5 ಜಿಲ್ಲೆಗಳಲ್ಲಿ ತನ್ನ ಆಶ್ರಮಗಳನ್ನು ಹೊಂದಿರುವಂತಹ ಶ್ರೀಮಠ ಅಲ್ಲದೆ 8-10 ಶಾಲೆಗಳನ್ನು, 3-4 ಬ್ಯಾಂಕುಗಳನ್ನು, 16 ವ್ಯವಸ್ಥೆಗಳನ್ನು ರೂಪಿಸಿಕೊಂಡು ಬೆಳೀತಕ್ಕಂತಹ ಸಂಸ್ಥೆ ಇದು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಧರ್ಮ ಅಧ್ಯಾತ್ಮವನ್ನೇ ತನ್ನ ಉಸಿರಾಗಿಸಿಕೊಂಡು ಕೆಲಸ ಮಾಡ್ತಾ ಇದೆ. ಆ ಹಿನ್ನೆಲೆಯ ಸಂಪ್ರದಾಯವನ್ನ ನಮ್ಮ ಶ್ರೀ ಗುರುಗಳು ಈ ಮಠಕ್ಕೆ ಹಾಕಿಕೊಡ್ತಾ ಬಂದಿರುವಂತಹದ್ದು. ಈ ಶುಭ ಸಂದರ್ಭದಲ್ಲಿ ಗುರುಗಳ ಸತ್ಪರಂಪರೆಯನ್ನ ಮುಂದೆ ತೆಗೆದುಕೊಂಡು ಹೋಗುವಂತಹ ಕರ್ಣಧಾರತ್ವ ನಮ್ಮ ಹೆಗಲಿಗೆ ಬಂದಾಗ ಅದನ್ನ ಗುರುಗಳ ಆಶೀರ್ವಾದ ಅಂತ ಭಾವಿಸಿ ಅದನ್ನು ನಾವು ಪ್ರೀತ್ಯಾರ್ಥವಾಗಿ ಸ್ವೀಕಾರ ಮಾಡಿದ್ದೇವೆ. ಮಾಡುವ ಎಲ್ಲ ಸೇವೆಗಳು ಅದು ಗುರುಗಳ ಪ್ರೇರಣೆಯಿಂದ ನಡೆದಿದ್ದಾವೆ, ಗುರುಗಳ ಆಶೀರ್ವಾದದಿಂದ ನಡೆದಿದ್ದಾವೆ, ಸದ್ಭಕ್ತರ ಸಹಕಾರದಿಂದ ನಡೆದಿದ್ದಾವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೃದಯಾರೆ ನೆನೆಸಿಕೊಳ್ಳಬೇಕಾಗ್ತದೆ. ನೆನ್ನೆಯ ದಿನ ನಾವು ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಹೇಳಿಕೊಂಡಂತೆ ನಮ್ಮ ಶ್ರೀ ಗುರುಗಳ ಆಶೀರ್ವಾದ, ಸದ್ಭಕ್ತರ ಸಹಕಾರ ಈ ಆಶ್ರಮದ ಬೆಳವಣಿಗೆಗೆ ನೆರವಾಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗತ್ತೆ. ಪ್ರಸ್ತುತ ದಿನಮಾನದಲ್ಲಿ ಜಾತಿ ರಾಜಕೀಯವೇ ಹೆಚ್ಚಾಗಿ ಬೆಳೀತಕ್ಕಂಥದ್ದಿದ್ರೂ ಕೂಡ ಭಕ್ತಿಗೆ ಬರವಿಲ್ಲ, ಅಧ್ಯಾತ್ಮಕ್ಕೆ ಕೊರತೆ ಇಲ್ಲ ಅನ್ನೋ ಹಾಗೆ ಬೆಳೆದು ಬಂದಿರುವಂಥ ಆಶ್ರಮ ಅದು ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಇಂಥ ದಿನಮಾನದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ, ಬ್ರಹ್ಮಾನಂದ ಗುರುಗಳು ಮುಂದಿನ ದಿನಮಾನವನ್ನ ಬಲ್ಲವರೇ ನೋಡ್ಬೇಕಪ್ಪ ಅಂತ ಆಶ್ಚರ್ಯಪಟ್ಟಿದ್ರಂತೆ. ಹಾಗಾದರೆ ಬಲ್ಲವರೇ ನೋಡಬೇಕು ಅನ್ನೋದಾದರೆ ಅದನ್ನು ನಾವು ಬೇರೆ ಅರ್ಥವನ್ನು ಮಾಡಿಕೊಳ್ಳೋದೇನೂ ಇಲ್ಲ. ಬಲ್ಲವರೇ ನೋಡಬೇಕು ಅಂತಂದ್ರೆ ಮುಂದಿನ ದಿನಮಾನ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ
ರಾಜ್ಯ ಮಟ್ಟದಲ್ಲಿ ವಿಶೇಷವಾದ ಕಾರ್ಯಗಳ ಮೂಲಕವಾಗಿ ಬೆಳೀತದೆ ಅನ್ನುವ ಅಪೇಕ್ಷೆಯನ್ನ ಶ್ರೀ ಗುರುಗಳು ಇಟ್ಕೊಂಡಿದ್ರೇನೋ ಅಂತ ಅನಿಸ್ತದೆ. ಹಾಗಾಗಿ ಆ ಗುರುಗಳು ಹೇಳ್ತಾ ಇದ್ರಂತೆ, ಮುಂದಿನ ದಿನಮಾನದಲ್ಲಿ ಮತ್ತೆ ನಾನು ಬಂದು ಆ ಕಾರ್ಯ ಮಾಡ್ತೇನೆ ಅಂತ ಹೇಳಿ. ಆ ಹಿನ್ನೆಲೆಯನ್ನು ನೋಡಿದಾಗ ಗುರುಗಳು ಬಹುಶಃ ನಮ್ಮೊಳಗೆ ನಿಮ್ಮೊಳಗೆ ಪ್ರವೇಶ ಮಾಡಿ ತಮಗೆ ಬೇಕಾಗಿರುವ ಎಲ್ಲ ಕಾರ್ಯಗಳನ್ನ ಮಾಡಿಸಿಕೊಳ್ತಾ ಇದ್ದಾರೇನೋ ಅಂತ ಅನಿಸ್ತದೆ. ನಾವೆಲ್ಲ ಲೆಕ್ಕ ಹಾಕಿ ನೋಡಿದರೆ ಬಹುಶಃ ನಿಮ್ಮ ಶಕ್ತಿ ಬಹಳ ಸಣ್ಣದು, ಆದರೆ ಮಾಡುವ ಕಾರ್ಯಗಳೆಲ್ಲ ಇಷ್ಟು ದೊಡ್ಡದಾಗಿ ಆಗ್ತಾ ಇದ್ದಾವೆ ಅಂತಂದ್ರೆ ಇದಕ್ಕೆ ಕಾರಣ ನಿಮ್ಮ ಶಕ್ತಿಯಲ್ಲ, ಒಳಗಿರುವ ಬ್ರಹ್ಮಾನಂದ ಗುರುಗಳ ಆಶೀರ್ವಾದ ಬಲ ಅನ್ನುವಂಥದ್ದನ್ನ ನೆನೆಸಿಕೊಳ್ಳೇಬೇಕಾಗ್ತದೆ. ಹಾಗಾಗಿ ಗಂಟೆಯನ್ನು ಪಿಡಿದೋರುವ ಟೆಂಟೆಣಿಸಲು ನಾದ ಮುಂಟಲ್ಲದುಳಿದು ತಾನಾಗಿ ನುಡಿಯುವುದುಂಟೆ ಶ್ರೀ ಗುರುವೆ ಕೃಪೆಯಾಗು ಅಂತಾರೆ. ನಾವು ಕೈಯಾಗಿ ಹಿಡಿದು ಗಂಟಿ ಬಾರಿಸಿದ್ರೆ ಆ ಗಂಟಿ ಶಬ್ದ ನಮಗ ಕೇಳ್ತದ, ಬಾರಿಸಿದ್ರೆ ಕೇಳ್ತದೇನೋ, ಗಂಟೆ ಇಟ್ಟರೆ ಶಬ್ದ ಕೇಳ್ತದನೋ ಅಂದ್ರೆ ಗಂಟೆ ಇತ್ತು ಆದ್ರೆ ಬಾರಿಸೋರಿಲ್ಲ ಅಂದ್ರೆ ಅದರ ಶಬ್ದ ಕೇಳೋದಿಲ್ಲ. ಹಾಗೆ ಶ್ರೀ ಗುರು ನಿಮ್ಮನ್ನ ಹಿಡಿದು ಆಡಿಸುವಾಗ ನಮ್ಮೆಲ್ಲರ ಕಡೆಯಿಂದ ಇಂಥ ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗ್ತದೆ. 17 ದಿನಗಳ ಕಾಲ ನಡೆದುಕೊಂಡು ಬಂದಿರುವಂತಹ ಈ ಕಾರ್ಯಕ್ರಮ ಇದೇನು ಸಣ್ಣ ಮಾತಲ್ಲ. ನೀವು ವಿಚಾರ ಮಾಡುವಾಗಲೆಲ್ಲ ಎಲ್ಲರೂ ಉದ್ಗಾರ ತೆಗಿತಾರೆ, ಇಂಥ ಕಾರ್ಯಕ್ರಮ ಹಾಕದಂತ ನಮಗೆ ಗೊತ್ತೇ ಇರಲಿಲ್ಲ ಅಂತೇಳಿ, ಇಂಥ ಕಟ್ಟಡವನ್ನ ಮಾಡ್ತೀವಿ ಅಂತ ಗೊತ್ತೇ ಇರಲಿಲ್ಲ ಅಂತೇಳಿ. ಹೆಜ್ಜೆ ಇಡುವಾಗಲೆಲ್ಲ ನಮಗೇನ್ ನೀಗ್ತದ ಅಂತ ಅನ್ನೋ ಭಾವನಾ ಎಲ್ಲರಿಗೂ ಬಂದಿರ್ತದ, ನಮ್ಮ ಕಡೆಯಿಂದ ಏನಾಗ್ತದ ಅನ್ನೋ ಭಾವನಾ ಎಲ್ಲರಿಗೂ ಬಂದಿರ್ತದ. ಆದ್ರೆ ದೊಡ್ಡ ಅಜ್ಜ ಅವರು ಒಂದು ಮಾತು ಹೇಳಿದ್ದೇನಪ್ಪ ಅಂದ್ರೆ, 1 ಹೆಜ್ಜೆ ನೀನ್ ಇಡುವ ಪ್ರಯತ್ನ ಮಾಡಿದ್ರೆ 10 ಹೆಜ್ಜೆ ಇಡುವ ಕೆಲಸ ನಾ ಮಾಡಿಸ್ತೀನಿ ಅಂತ ಹೇಳಿ ಅಜ್ಜ ಹೇಳಿದಂಗ ಬಹುಶಃ ನಾವೆಲ್ಲ ಒಂದು ಧೈರ್ಯವನ್ನ ಮಾಡಿ 1 ಹೆಜ್ಜೆ ಇಡೋಣ, ಅಜ್ಜ ಏನ್ ಮಾಡ್ತಾನ ಅಂತ ಹೋದಿದ್ದಕ್ಕೆ ಇಷ್ಟೆಲ್ಲ ಕೆಲಸ ಕಾರ್ಯಗಳು ನಡ್ಕೊಂಡು ಬಂದುವು ಅನ್ನುವಂತಹದ್ದನ್ನ ಸಂತೋಷದಿಂದ ಹೇಳಬೇಕಾಗ್ತದೆ. ಮೊದಲ ದಿನ ಬ್ರಹ್ಮಾನಂದ ಗುರುದೇವರ ಉತ್ಸವ ರಾಂಪುರ ನೀಲಕಂಠ ಮಠದಿಂದ ರಬಕವಿ ಬ್ರಹ್ಮಾನಂದ ಮಠದವರೆಗೆ ನಡಿಬೇಕಾದ್ರೆ ನ ಭೂತೋ ನ ಭವಿಷ್ಯತ್ ಅನ್ನುವ ಉದ್ಗಾರ ಎಲ್ಲರ ಬಾಯಿಂದ ಬಂದಿದೆ. ಇಂಥ ಕಾರ್ಯಕ್ರಮ ಪೀಠಾರೋಹಣದಲ್ಲೂ ಆಗಿದ್ದಿಲ್ಲ, ಅಂತ ಅದ್ಭುತ ಕಾರ್ಯಕ್ರಮ ಅನ್ನೋದನ್ನು ನೆನೆಸಿಕೊಂಡ್ರು. ಕಾರಣ ಏನು ಅಂತಂದ್ರೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ವ ಸಮಾಜದ ಗುರು ಹಿರಿಯರು ಸೇರಿಕೊಂಡು, ಎಲ್ಲ ಮಹಿಳಾ ಮಂಡಳಗಳು ಯುವಕ ಮಂಡಳಗಳು ಸೇರಿಕೊಂಡು ಮಾಡಿರುವ ಉತ್ಸವ ಅದೇನು ಸಣ್ಣದಲ್ಲ ಅನ್ನುವಂತಹದ್ದು. ಅಂತ ಬೃಹತ್ತಾಗಿರುವಂತ ಉತ್ಸವದೊಂದಿಗೆ ಪ್ರಾರಂಭವಾಗಿ ನಂತರದಲ್ಲಿ ಧ್ವಜಾರೋಹಣ ನಡೆದಿದೆ, ಆ ನಂತರದಲ್ಲಿ ಪ್ರವಚನ ಪ್ರಾರಂಭೋತ್ಸವ, ಆ ನಂತರದಲ್ಲಿ ಕಾರ್ತಿಕೋತ್ಸವ, ಜೊತೆಗೆ ರೊಟ್ಟಿಯ ಜಾತ್ರೆ, ಹೋಳಿಗೆಯ ಜಾತ್ರೆ, ನಿತ್ಯವೂ ನಡೀತಕ್ಕಂತಹ ಶಿವಸ್ಮರಣೆ, ಬಸವಾದಿ ಶರಣರ ಸ್ಮರಣೆ, ಚನ್ನಬಸವರ ಸ್ಮರಣೆ, ಅಂಕಲಿಗೆ ಅಡವಿಸಿದ್ದರ ಸ್ಮರಣೆ, ತಲೆಕಟ್ಟು ನಿರುಪಾದೀಶರ ಸ್ಮರಣೆ, ಬನಹಟ್ಟಿ ರುದ್ರಮುನಿ ಸ್ವಾಮಿಗಳ ಸ್ಮರಣೆ, ಗದುಗಿನ ಶಿವಾನಂದ ಸ್ವಾಮಿಗಳ ಸ್ಮರಣೆ, ಜಗದ್ಗುರು ಸಿದ್ಧಾರೂಢರ ಸ್ಮರಣೆ, ಅಥಣಿ ಮುರುಗೇಂದ್ರ ಶಿವಯೋಗಿಗಳ ಸ್ಮರಣೆ, ಶ್ರೀಮನ್ ನಿಜಗುಣ ಶಿವಯೋಗಿಗಳ ಸ್ಮರಣೆ, ಶ್ರೀ ಗುರುದೇವ ಬ್ರಹ್ಮಾನಂದ ಸ್ವಾಮಿಗಳ ಸ್ಮರಣೆ, ಶ್ರೀ ಗುರುದೇವ ಸಿದ್ದೇಶ್ವರ ಸ್ವಾಮಿಗಳ ಸ್ಮರಣೆ, ಆನಂತರ ಸರ್ವ ಗುರು ಪರಂಪರೆಯ ಸ್ಮರಣೆಯನ್ನ ಮಾಡುವ ಮೂಲಕ ನಿನ್ನೆಯ ದಿನ ಎಲ್ಲ ಪ್ರವಚನ ಸಂಪನ್ನವಾಗಿದೆ. ಇಲ್ಲಿಯವರೆಗೂ 63 ಜನ ಸ್ವಾಮಿಗಳು ಈ ನೆಲಕ್ಕೆ ಬಂದು ಪಾದಾರ್ಪಣೆ ಮಾಡಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿದ್ದು ಬಹುಶಃ ನೆನಪಿಡುವಂತಹದ್ದು. ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರಿಂದ ಹಿಡ್ಕೊಂಡು ಅನೇಕ ಹರಗುರು ಚರಮೂರ್ತಿಗಳು ಈ ವೇದಿಕೆಗೆ ಬಂದಿದ್ದಾರೆ, ತಮ್ಮೆಲ್ಲರ ದರ್ಶನ ಆಶೀರ್ವಾದವನ್ನ ಮಾಡಿ ನಮ್ಮನ್ನು ಹರಿಸಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಬಹುಶಃ 63 ಅನ್ನೋದು ನಮ್ಮ ರಬಕವಿ ಇತಿಹಾಸದಲ್ಲಿ ಅದು ಉಳ್ಕೊಂಡಿದೆ. 63 ಮಠಗಳು, 63 ಬಾವಿಗಳು, 63 ಕಟ್ಟೆಗಳು ನಮ್ಮ ಮಹಾದೇವರ ಗುಡಿಗೆ ಇರುವಂತಹದ್ದು ಅನ್ನೋದನ್ನ ಹಿರಿಯರು ಹೇಳ್ತಾ ಬರ್ತಿದ್ರು. ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ 63 ಜನ ಸ್ವಾಮಿಗಳನ್ನ ಗುರುಗಳನ್ನ ಬರಮಾಡಿಕೊಳ್ಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಬಂದದ್ದು. ಅದರೊಟ್ಟಿಗೆ 8 ಕೃತಿಗಳ ಲೋಕಾರ್ಪಣೆ ಆಗಿರ್ತಕ್ಕಂತಹದ್ದು ಇದಂತೂ ಬಹಳ ಆಶ್ಚರ್ಯವೇ. ಕಟ್ಟಡ ಕಾರ್ಯ, ಈ ಎಲ್ಲ ಕಾರ್ಯಕ್ರಮ ಮಧ್ಯದಲ್ಲಿ 8 ಪುಸ್ತಕಗಳು ಹೇಗೆ ಬಂದವು ಅನ್ನೋದೇ ಒಂದು ಆಶ್ಚರ್ಯ. ಅದರ ಜೊತೆಗೆ ಕರೆದಿರುವ ಎಲ್ಲ ಮಹಾತ್ಮರು ಈ ವೇದಿಕೆಗೆ ಬಂದು ಆಶೀರ್ವಾದ ಮಾಡಿದ್ದು ಇನ್ನೂ ಆಶ್ಚರ್ಯ ಪಡುವಂತಹ ಸಂಗತಿ. ಅಲ್ಲದೆ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗಿಂತ ಬಹು ದೊಡ್ಡದಾಗಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಅನ್ನಪ್ರಸಾದ ಅಂತೇಳಿ. ಹಾಗಾಗಿ ಅನ್ನಪ್ರಸಾದ ಕಾರ್ಯ
ಅದು ಬಹುಶಃ ಅದು ಲೆಕ್ಕಕ್ಕೆ ಇಲ್ಲದೇ ನಡೆದಿರುವಂತಹದ್ದು. ಯಾಕಂತಂದ್ರೆ ನಾವೆಲ್ಲ ಈ ಕಾರ್ಯಕ್ರಮಕ್ಕೊಂದು ವ್ಯವಸ್ಥೆ ಮಾಡಿಕೊಂಡಿದ್ವಿ, ಎಲ್ಲ ಗುರುಗಳಿಗೆ ಭಿನ್ನ ಮಾಡಿಕೊಂಡಿದ್ವಿ, ಎಲ್ಲರಿಗೂ ಮುಂಚಿತವಾಗಿ ಹೇಳಿ ಕೇಳಿ ವ್ಯವಸ್ಥೆ ಮಾಡಿಕೊಂಡಿದ್ವಿ. ಇದೇನೋ ಒಂದು ರೀತಿಯಲ್ಲಿ ನಡೆಯಿತು. ಆದರೆ ಅನ್ನದಾಸೋಹ ನಡೆದದ್ದು ಅದಂತೂ ದೊಡ್ಡ ಆಶ್ಚರ್ಯ ಅನ್ನುವ ಹಾಗೆ ಎಲ್ಲರೂ ಕೂಡ ತಾ ಮುಂದು ನಾ ಮುಂದು ಅಂತ ಬಂದು ಸೇವೆ ಮಾಡಿರ್ತಕ್ಕಂಥದ್ದು. ಎಷ್ಟು ದೊಡ್ಡ ದಾಸೋಹ ಅಂದ್ರೆ 16,000 ಜನ ಶಾಂತ ರೀತಿಯಿಂದ ಪ್ರಸಾದ ತೆಗೆದುಕೊಂಡಿರುವಂತಹದ್ದು. ಮತ್ತು ಪ್ರಸಾದ ತಯಾರು ಮಾಡುವಲ್ಲಿ ಒಂದು ಹಳ್ಳು ಉಪ್ಪು ಹೆಚ್ಚಾಯಿತು, ಒಂದು ಹಳ್ಳು ಉಪ್ಪು ಕಡಿಮೆ ಆಯಿತು ಅನ್ನಲಾರದೆ ಅಷ್ಟು ರುಚಿಕರವಾಗಿರುವಂತಹ ಪ್ರಸಾದವನ್ನ ಲಘು ಬಗೆಯಲ್ಲಿ ತಯಾರು ಮಾಡಿ ಬಂದಿರುವ ಎಲ್ಲರನ್ನ ಬ್ರಹ್ಮಾನಂದ ಅಜ್ಜನ ಸ್ವರೂಪರು ಅಂತ ತಿಳ್ಕೊಂಡು ಪ್ರಸಾದ ಮಾಡಿಸಿದ್ರಲ್ಲ, ಇದು ಬಹಳ ದೊಡ್ಡದು. ನೋಡ್ರಿ, ಅಡಿಗೆ ಮಾಡೋರ ಶಕ್ತಿ ಒಂದು ಕಡೆ ಆದ್ರೆ ಓಡಾಡಿ ವ್ಯವಸ್ಥೆ ಮಾಡೋರ್ದು ಒಂದು ಕಡೆ. ನಂತರದಲ್ಲಿ ನಮ್ಮ ಹೆಣ್ಣುಮಕ್ಕಳು, ತಾಯಂದಿರ ಬಳಗ ಮತ್ತು ಯುವಕರ ಬಳಗ ಅನ್ನದಾಸೋಹವನ್ನು ಮಾಡಲಿಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದರು ಅಂದ್ರೆ ಅವರ ಶ್ರಮವನ್ನು ನಾವು ಮರಿಲಿಕ್ಕಾಗುವುದಿಲ್ಲ. ಹಾಗಾಗಿ ಇದರ ಜೊತೆಗೆ ಈ ಗುರುಭವನದ ನಿರ್ಮಾಣ ಕಾರ್ಯದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಹೇಳಬೇಕು ಅಂತಂದ್ರೆ ಬಹುಶಃ ಲಕ್ಷ ಜನ ಕೆಲಸ ಮಾಡಿದ್ದಾರೆ. ನಮ್ಮ ರಬಕವಿಯ ನಗರದಲ್ಲಿರ್ತಕ್ಕಂಥ ಸದ್ಭಕ್ತರಲ್ಲದೆ ನಮ್ಮ ರಬಕವಿಯ ಸುತ್ತಮುತ್ತಣ 25 ಗ್ರಾಮದವರು, ಆಶ್ರಮದ 8 ಶಾಖೆಯವರು, ಅಲ್ಲದೆ ನಾವೆಲ್ಲ ನಾಡಿನಾದ್ಯಂತ ಸಂಚಾರ ಮಾಡಿದ ಅನೇಕ ಭಾಗದ ಶರಣರು, 30-40 ಊರಿನ ಶರಣರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ, ಈ ಗುರುಭವನಕ್ಕೆ ಕೈ ಜೋಡಿಸಿದ್ದಾರೆ. ಯಾರ ಹೆಸರನ್ನ ಹೇಳೋದು ಬಿಡೋದು ಅಂತಲೇ ಒಂದು ಲೆಕ್ಕವಾಗ್ತದೆ. ಬಹುಶಃ ನಮಗನಿಸ್ತದೆ, ನಾವು ಎಲ್ಲ ಮಹಾತ್ಮರನ್ನ ನೆನೆಸಿಕೊಳ್ಳೋದು ಒಂದು ಕಡೆ, ಈ ದಾಸೋಹ ಮಾಡಿದ ಪುಣ್ಯಾತ್ಮರ ನೆನೆಸೋದು ಒಂದು ಕಡೆ ಅನಿಸ್ತದೆ. ನಾವು ಬ್ರಹ್ಮಾನಂದಾಶ್ರಮದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುವಾಗ 12 ವರ್ಷಗಳ ಈ ಅವಧಿಯಲ್ಲಿ ಸೇವೆ ಮಾಡಿದವರನ್ನ ಹೆಸರನ್ನು ಹೇಳ್ಕೊಂತ ಹೋದರೆ ಬಹುಶಃ ಪೂಜಾ ಸೇವೆಯನ್ನು ಮಾಡೋರು, ಗೋ ಸೇವೆಯನ್ನು ಮಾಡೋರು, ಹೊಲದ ಸೇವೆಯನ್ನು ಮಾಡೋರು, ಸ್ವಚ್ಛತಾ ಸೇವೆಯನ್ನು ಮಾಡೋರು, ಅನ್ನದಾಸೋಹ, ಯಾಕಂದ್ರೆ ಇದು 17 ದಿವಸದ್ದಲ್ಲ, ನಾವು ಹೇಳೋದು 12 ವರ್ಷಗಳಿಂದ ನಿತ್ಯವೂ ಆಶ್ರಮಕ್ಕೆ ಪ್ರಸಾದ ಕಳಿಸ್ತಾರಲ್ಲ, ಆ ಎಲ್ಲ ಮನೆತನದವರು ಮಾಡುವ 21 ಮನೆತನದವರು ಮಾಡುವ ಸೇವೆ. ಅದರ ಜೊತೆಗೆ ಏನಪ್ಪಾ ಅಂದ್ರೆ 25 ಜನ ಯುವಕರು ಓಡಾಡಿ ಸೇವೆ ಮಾಡುವಂತಹದ್ದು, ಜೊತೆಗೆ 6 ಮನೆತನಗಳು ಗಟ್ಟಿಯಾಗಿ ಸ್ವಚ್ಛತಾ ಕಾರ್ಯಕ್ಕೆ ನಿಂತುಕೊಂಡಿರುವಂತಹದ್ದು, 8 ಮನೆತನಗಳು ನಮ್ಮೊಟ್ಟಿಗೆ ಸದಾಕಾಲ ಜೊತೆಯಾಗಿದ್ದು ಸಮಿತಿಯವರಾಗಿ ಸೇವೆ ಮಾಡುವಂತಹದ್ದು. ಹೀಗೆ ಹೇಳ್ತಾ ಹೋದರೆ ಬಹುಶಃ ಕಟ್ಟಡ ಕಾರ್ಯಕ್ಕೆ, ಗ್ರಂಥ ಮುದ್ರಣ ಕಾರ್ಯಕ್ಕೆ, ಅನ್ನದಾಸೋಹ ಕಾರ್ಯಕ್ಕೆ, ನಿತ್ಯ ಗುರುಗಳಿಗೆ ಪ್ರಸಾದ ಕಳಿಸುವ ಕಾರ್ಯಕ್ಕೆ, ಸ್ವಚ್ಛತಾ ಕಾರ್ಯಕ್ಕೆ, ಒಂದಲ್ಲ ಎರಡಲ್ಲ ಕಾಣಬರುವಂತಹ ಎಲ್ಲ ಕಾರ್ಯಗಳಿಗೆ ಸೇವೆ ಮಾಡಿದವರ ಹೆಸರೇ ಹೇಳ್ತಾ ಹೋದ್ರೆ ಬಹುಶಃ ಅದೊಂದು ಮೆಟ್ಟಲುಗಳನ್ನಾಗಿ ಮಾಡ್ತಾ ಹೋದ್ರೆ ಆ ದಾರಿ ಎಲ್ಲಿಗೆ ಹೋಗ್ತದೆ ಅಂದ್ರೆ ನೇರವಾಗಿ ಕೈಲಾಸದ ಶಿವಸನ್ನಿಧಿಗೆ ಹೋಗಿ ನಿಲ್ತದೆ ಅಂತ ಹೇಳಬೇಕಾಗ್ತದೆ. ಬಹುಶಃ ಎಲ್ಲ ಸದ್ಭಕ್ತರ ಹೆಸರನ್ನ ಸಾಲಾಗಿ ಜೋಡಿಸ್ತಾ ಹೋದರೆ ಕೈಲಾಸಕ್ಕೆ ಮೆಟ್ಟಿಲು ಕಟ್ಟದಂಗೆ ಆಗ್ತದೆ. ಅಷ್ಟು ಸಂಖ್ಯೆಯ ಜನ ಸದ್ಭಕ್ತರು ಸೇವೆ ಮಾಡಿದ್ದಾರೆ ಅನ್ನುವಂತಹದ್ದು. ಯಾರ ಸೇವೆ ಸಣ್ಣದಲ್ಲ, ಯಾರ ಸೇವೆ ದೊಡ್ಡದಲ್ಲ. 1 ರೂಪಾಯಿಯೂ ಕೂಡ ಅಷ್ಟೇ ಮಹತ್ವದ್ದು, 1,00,000 ರೂಪಾಯಿಯೂ ಕೂಡ ಅಷ್ಟೇ ಮಹತ್ವದ್ದು. ಆ ಪ್ರೀತಿಯಿಂದಲೇ ನಾವು ನಿಮ್ಮ ಸೇವೆಯನ್ನ ಸ್ವೀಕಾರ ಮಾಡಿದ್ದೇವೆ. ಆ ಸೇವೆ ನಮಗಾಗಿ ಅಲ್ಲ, ಮತ್ತೆ ನಿಮಗಾಗಿಯೇ ಅರ್ಪಣೆ ಮಾಡಿದ್ದೇವೆ. ಜೋಳಿಗೆ ನಮ್ಮದು, ಭಿಕ್ಷೆ ನಿಮ್ಮದು. ಮಾಡಿದ ಕಟ್ಟಿಡದ ಮಠ ಅಜ್ಜನ ಹೆಸರಿನದು, ಆದರೆ ಅದರ ಸಮರ್ಪಣೆ ಮಾಡಿರೋದು ಯಾರಿಗೆ ಅಂತ ಕೇಳಿದ್ರೆ ಸರ್ವ ಸದ್ಭಕ್ತರಿಗೂ ಈ ಗುರುಭವನವನ್ನ ಸಮರ್ಪಣೆ ಮಾಡಿದ್ದೇವೆ ಅನ್ನುವಂತಹದ್ದು. ಇದು ಊರಿಗಾಗಿ ಸಮರ್ಪಣೆಯಾಗಿದೆ, ಸದ್ಭಕ್ತರಿಗಾಗಿ ಸಮರ್ಪಣೆಯಾಗಿದೆ, ಧರ್ಮ ಕಾರ್ಯಗಳಿಗಾಗಿ ಸಮರ್ಪಣೆಯಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಂಡು, ಅಲ್ಲದೆ ಇನ್ನು ಅನೇಕ ಮಹತ್ವಪೂರ್ಣವಾಗಿರುವಂಥ ಕಾರ್ಯಗಳು ನಡೆದಿದ್ದಾವೆ. ಒಂದೆರಡಲ್ಲದೆ ಪ್ರತಿದಿನವೂ ಕೂಡ ನಾವು ನೆನೆಸ್ತಾ ಬಂದಿದ್ದೇವೆ, ಎಲ್ಲರನ್ನ ಸತ್ಕಾರ ಮಾಡ್ತಾ ಬಂದಿದ್ದೇವೆ. ಬಹುಶಃ ಇನ್ನೂ ಬಹಳಷ್ಟು ಜನ ಸತ್ಕರಿಸಬೇಕಾಗಿರುವಂತಹ ಪುಣ್ಯಾತ್ಮರಿದ್ದಾರೆ. ಬಹುಶಃ ಯಾರು ಅನ್ಯತಾ ಭಾವಿಸಿಕೊಳ್ತಾ ಇಲ್ಲ. ನಿಮ್ಮ ಮನೆಯ ಮಗ ಅನ್ನುವ ಭಾವನೆಯಲ್ಲಿ ನಮ್ಮನ್ನ ಕಂಡಿದ್ದೀರಿ, ಗೌರವಿಸಿದ್ದೀರಿ. ಆಶ್ರಮ ನಮ್ಮದು ಅನ್ನುವ ಅಭಿಮಾನದಲ್ಲಿ ನೀವೆಲ್ಲ ದುಡಿದಿದ್ದೀರಿ. ಆದರೂ ಕೂಡ ನಮ್ಮದೊಂದು ಕರ್ತವ್ಯ ಏನಪ್ಪಾ ಅಂತಂದ್ರೆ ಬ್ರಹ್ಮಾನಂದ ಗುರುಗಳ, ಸಿದ್ದೇಶ್ವರ ಗುರುಗಳ ಪ್ರತಿನಿಧಿಯಾಗಿ ನಮ್ಮದೊಂದು ಕರ್ತವ್ಯ ಏನಪ್ಪಾ ಅಂತಂದ್ರೆ ಯಾರ್ಯಾರು ಸೇವೆ ಮಾಡಿದ್ದಾರೋ ಅವರೆಲ್ಲರ ಮನೆಗಳಿಗೆ ಹೋಗಿ ಅವರನ್ನ ಸತ್ಕಾರ ಮಾಡಿ ಬರಬೇಕು ಅನ್ನುವಂತ ಒಂದು ಆಸೆ, ಅಪೇಕ್ಷೆ ನಮ್ಮದಿದೆ. ಈ ವೇದಿಕೆಯಲ್ಲಿ ಎಲ್ಲರನ್ನ ಕರೆದು ಗೌರವ ಮಾಡ್ಲಿಕ್ಕಾಗಿಲ್ಲ, ಅದಕ್ಕೆ ಸಮಯ ಸಾಲುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಉಳಿಸಿಕೊಂಡಿದ್ದೇವೆ. ಕೇವಲ
ಕಾಣಬರುವಂಥವರನ್ನ ಮಾತ್ರ ಸನ್ಮಾನ ಮಾಡಿ ಇನ್ನುಳಿದಂತ ತೆರೆಮರೆಯಲ್ಲಿ ಸೇವೆ ಮಾಡಿದ ಎಲ್ಲ ವಿಚಾರಗಳಲ್ಲಿ ಕಾಳಜಿ ತೆಗೆದುಕೊಂಡ ಸದ್ಭಕ್ತರನ್ನ ನೇರವಾಗಿ ಮನೆಗಳಿಗೆ ಹೋಗಿಯೇ ಸತ್ಕಾರ ಮಾಡಬೇಕು ಅನ್ನುವ ಸಂಕಲ್ಪ ನಮ್ಮದಿದೆ. ಮುಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ ಕೂಡ ನಾವು ಆ ಗೌರವವನ್ನ, ಬ್ರಹ್ಮಾನಂದ ಗುರುಗಳ ಆಶೀರ್ವಾದವನ್ನ ಮನೆಗೆಯೇ ಬಂದು ಮುಟ್ಟಿಸುವ ಕಾರ್ಯವನ್ನ ನಾವು ಮಾಡ್ತೇವೆ ಅನ್ನುವಂತಹದ್ದನ್ನು ನೆನೆಸಿಕೊಂಡು, ಬಹುಶಃ ಯಾರೂ ನೀವು ಅನ್ಯತಾ ಭಾವಿಸಿಲ್ಲ, ಆದರೂ ಸಹ ನಮ್ಮ ಕಳಕಳಿ ಅನ್ನೋದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿ, ಅಲ್ಲದೆ ಇನ್ನೂ ಅನೇಕ ರೀತಿಯ ವಿಚಾರಗಳಿದ್ದಾವೆ, ಅವೆಲ್ಲವನ್ನ ಮುಂದಿನ ದಿನಮಾನಗಳಲ್ಲಿ ನಿಮ್ಮೊಟ್ಟಿಗೆ ನಾವು ಹಂಚಿಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ನಿಜಕ್ಕೂ ಅವರಿವರು ಅನ್ನಲಾರದೆ ಎಲ್ಲರ ಹೆಸರುಗಳನ್ನ ಬಳಸಿಕೊಳ್ತಾ ಬಂದಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಹೆಸರು ಹಾಕಿ ಒಂದು ಹೆಸರನ್ನ ಬಿಡೋದು ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ನಾವು ಎಲ್ಲ ಊರಿನ ಹೆಸರುಗಳನ್ನು ಹಾಕೊಂಡಿದ್ದೇವೆ. ಸಂಶಿ ಗ್ರಾಮದಿಂದ ಹಿಡ್ಕೊಂಡು ಇನ್ನುಳಿದ ಎಲ್ಲ ಗ್ರಾಮದ ಸದ್ಭಕ್ತರು ಅಂತ ಹಾಕೊಳ್ತಾ ಬಂದಿದ್ದೇವೆ. ಯಾಕಂದ್ರೆ ಎಲ್ಲರನ್ನೂ ಒಳಗೊಂಡು ಮಾಡಬೇಕು ಅನ್ನೋ ಕಾರಣಕ್ಕಾಗಿ. ಅಲ್ಲದೆ ಅದರೊಟ್ಟಿಗೆ ಏನಪ್ಪಾ ಅಂತ ಕೇಳಿದ್ರೆ, ನಾವು ರಬಕವಿಯಲ್ಲಿ ವಿಶೇಷವಾಗಿ 2-3 ಬಾರಿ ಒಂದು ಮೀಟಿಂಗ್ ಅನ್ನ, ಸಾರ್ವಜನಿಕ ಸಭೆಯನ್ನ ಕರೆದು ಊರಿನ ಪ್ರಮುಖರನ್ನ ಕರೆದು ಚಿಂತನೆ ಮಾಡ್ತಾ ಬಂದಿರುವಂತಹದ್ದನ್ನ ಈಗಾಗಲೇ ನಿಮ್ಮ ಮುಂದೆ ನಮ್ಮ ದಾಸ್ಯಾಳ್ ಗುರುಗಳವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಆ ಕಾರ್ಯವನ್ನ ಮಾಡ್ತಾ ಸ್ವಾಗತ ಸಮಿತಿ, ಪ್ರಚಾರ ಸಮಿತಿ, ಪ್ರಸಾದ ತಯಾರಿ ಸಮಿತಿ, ಪ್ರಸಾದ ವಿತರಣಾ ಸಮಿತಿ, ಆಹಾರ ಧಾನ್ಯ ಸಂಗ್ರಹಣಾ ವಿತರಣಾ ಸಮಿತಿ, ಪೂಜಾ ಸಮಿತಿ, ಅಲಂಕಾರ ಸಮಿತಿ, ವೇದಿಕೆ ನಿರ್ವಹಣಾ ಸಮಿತಿ, ನೀರಿನ ಸರಬರಾಜು ಸಮಿತಿ, ಮಹಾತ್ಮರ ಪ್ರಸಾದ ವ್ಯವಸ್ಥಾ ಸಮಿತಿ, ಶಾಂತಿ ಪಾಲನಾ ಸುರಕ್ಷತಾ ಸಮಿತಿ, ಸ್ವಚ್ಛತಾ ಸಮಿತಿ, ವಾದ್ಯಮೇಳ ಸಮಿತಿ, ವಾಹನ ನಿಲುಗಡೆಯ ಸಮಿತಿ, ಹೀಗೆ ಅನೇಕ ಸಮಿತಿಗಳನ್ನು ಮಾಡಿಕೊಂಡು ಆ ಸಮಿತಿಯನ್ನ ನಾವು ಮುಂದೆ ಕರೆದು ಒಬ್ಬೊಬ್ಬರಿಗೆ ಆ ಜವಾಬ್ದಾರಿಯನ್ನು ಹೇಳಿದಾಗ ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಆ ಕಡೆ ಅನ್ನದಾಸೋಹ ಕಾರ್ಯದಲ್ಲಿ ಇರಬಹುದು, ನೀರಿನ ವ್ಯವಸ್ಥೆಯಲ್ಲಿರಬಹುದು, ನಮ್ಮ ವೇದಿಕೆ ವ್ಯವಸ್ಥೆಯಲ್ಲಿರಬಹುದು, ಯಾರ ಹೆಸರನ್ನು ತೆಗೆದುಕೊಳ್ಳುವುದು. ಬಹುಶಃ ಹಿರಿಯರೆಲ್ಲ ಏನು ಹೇಳಿದ್ರು ಅಂದ್ರೆ, ಯಾರ ಹೆಸರು ಬ್ಯಾಡ್ರಿ ಅಪ್ಪವರೇ, ಎಲ್ಲ ಸಮಿತಿ ಹೆಸರನ್ನು ಹೇಳಿದರೆ ಸಾಕು ಅನ್ನುವಂಥ ದೊಡ್ಡ ಮನಸ್ಸನ್ನು ಅವರು ಇಟ್ಟುಕೊಂಡು ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಹಿರಿಯರನ್ನು ಕೂಡ ತುಂಬ ಹೃದಯದಿಂದ ನಾವು ಈ ಸಂದರ್ಭದಲ್ಲಿ ಹಾರೈಸಿ ಈ ಕಾರ್ಯದೊಟ್ಟಿಗೆ ಬಹುಶಃ ನಮ್ಮ ಯುವಕರು 25 ಜನ ನಮ್ಮ ಎಡಬಲಕ್ಕೆಲ್ಲ ಇದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ ಎಲ್ಲ ಯುವಕರು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ನಮ್ಮ ಜೊತೆಗಿರುವ ಇರುಪಾಕ್ಷ, ಆತನ ಜೊತೆಗೆ ಇನ್ನುಳಿದ ಎಲ್ಲ ವಿದ್ಯಾರ್ಥಿಗಳು ಕೂಡ, ಎಲ್ಲ ಆತ್ಮೀಯ ಯುವಕರು ಕೂಡ ತಮ್ಮ ಸೇವೆಯನ್ನ ಮನಮುಟ್ಟಿ ಮಾಡ್ತಾ ಬಂದಿದ್ದಾರೆ. ಬಹುಶಃ 17 ದಿನ ವಿಶ್ರಾಂತಿ ಇಲ್ಲದೆ ಕೆಲಸವನ್ನ ಮಾಡ್ತಾ ಬಂದಿರುವಂತಹದ್ದು. ಹಿರಿಯರು ಒಂದು ಕಡೆ, ನಮ್ಮ ಊರಿನ ಹಿರಿಯರು ಒಂದು ಕಡೆ, ಆಶ್ರಮದ ಹಿರಿಯರು ಒಂದು ಕಡೆ, ನಮ್ಮ ತಾಯಂದಿರ ಬಳಗ ಒಂದು ಕಡೆ, ನಮ್ಮ ಇನ್ನುಳಿದ ಎಲ್ಲ ಮಹಿಳಾ ಮಂಡಳ ಒಂದು ಕಡೆ, ನಮ್ಮ ಯುವಕ ಮಂಡಳ ಒಂದು ಕಡೆ, ನಮ್ಮ ರಬಕವಿಯ 20 ಯುವಕ ಮಂಡಳಗಳು ಒಂದು ಕಡೆ, ಎಲ್ಲರ ಒಂದು ನೆನಪನ್ನು ನಾವು ಸದಾಕಾಲ ಮಾಡಿಕೊಳ್ಳುವಂತಹದ್ದು. ಇಷ್ಟೆಲ್ಲ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ರೂಪಿಸಿ ಕೆಲಸ ಮಾಡಲಿಕ್ಕೆ ನಿಂತುಕೊಂಡಾಗ ಬಹುಶಃ 4 ದಿನಕ್ಕೆ ಬಹುಶಃ ಸೋಲ್ಬಹುದು ಅನ್ಕೊಂಡಿದ್ವಿ, ಸುಸ್ತಾಯ್ತು ಅನ್ಕೋಬಹುದು ಅನ್ಕೊಂಡ್ವಿ. ಆದ್ರೆ 17 ದಿನ ಹೆಂಗ್ ಹೋತ್ ಅನ್ನೋದ ಗೊತ್ತಾಗ್ಲಿಲ್ರಿ ಅಪ್ಪರ. ಈ ಕಡೆಯಿಂದ ಹೂ ತೆಗೆದು ಈ ಕಡೆ ಎತ್ತಿಟ್ಟಂಗ ಆತ್ ನೋಡ್ರಿ, ಅಷ್ಟು ಸರಳ ಮುಗಿತು ಅನ್ನುವಂತ ಪ್ರೀತಿಯನ್ನ ಎಲ್ಲಾ ಭಕ್ತರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅವರಿವರೆನ್ನದೆ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಣೆ ಮಾಡಿ ಈ ಶುಭ ಸಂದರ್ಭದಲ್ಲಿ ಬ್ರಹ್ಮಾನಂದ ಗುರುಗಳು ನಿಮ್ಮೆಲ್ಲರಿಗೂ ಪೂರ್ಣ ರೀತಿಯ ಆಶೀರ್ವಾದ ಮಾಡಲಿ ಎನ್ನುವಂತಹದ್ದು, ಎಲ್ಲ ರೀತಿಯ ಸಂದರ್ಭದಲ್ಲಿ ನಿಮ್ಮ ಬೆನ್ನಿಗೆ ನಿಂತು ಹರಸಲಿ ಎನ್ನುವಂತ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಂಡು, ಅಲ್ಲದೆ ಸನ್ಮಾನ ಅಂತ ಬಂದರೆ ಬಹುಶಃ 4-6 ದಿನಗಳಾಯ್ತು ಸನ್ಮಾನಗಳ ಮಳೆ ಸುರಿದಂಗಾಗಿದೆ. ನಾವಂತೂ ಏನಿದು, ಎಲ್ಲಿಂದ ಬರ್ತಾ ಇದ್ದಾರೆ, ಏನೇನೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ. ಬಹುಶಃ ಎಲ್ಲ ಹೆಸರನ್ನು ಹೇಳಕ್ಕಾಗಲ್ಲ. ರಬಕವಿಯಲ್ಲಿರ್ತಕ್ಕಂತಹ 40 ಸಮಾಜಗಳ ಮುಖಂಡರು, ಅದರಲ್ಲಿ ಬಹುಶಃ ಪ್ರಚಾರದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ 34 ಸಮಾಜಗಳು ಸನ್ಮಾನ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ವಿ. ಯುವಕ ಮಂಡಳಗಳಿರಬಹುದು, ತಾಯಂದ್ರ ಬಳಗ ಇರಬಹುದು, ಎಷ್ಟು ಜನ ಸನ್ಮಾನ ಮಾಡುವಂತಹದ್ದು ಅಂದ್ರೆ ಬಹುಶಃ ನಾವು ಜವಾಬ್ದಾರಿ ಕಡಿಮೆ ಮಾಡಿಕೊಳ್ಳೋಣ ಅನ್ನೋ ಭಾವನೆ ಬರ್ತಾ ಇತ್ತು.
12 ವರ್ಷಗಳಲ್ಲಿ ಈ ಸೇವೆ ಸಾಧ್ಯವಾದದ್ದು ಬ್ರಹ್ಮಾನಂದ ಗುರುಗಳಿಂದ. ಆ ಒಂದು ಸೇವೆಯನ್ನ ಗುರುಗಳ ಪಾದಕ್ಕೆ ಅರ್ಪಣೆ ಮಾಡಿ ಈ ಜವಾಬ್ದಾರಿ ನಿಮ್ಮದು ಅಂತ ಅನ್ಬೇಕು ಅಂತ ನಾವು ಹೋದ್ರೆ ಬಹುಶಃ ಸನ್ಮಾನ ಮಾಡೋ ಮೂಲಕವಾಗಿ, ಶಾಲು ಹೊದಿಸುವ, ಹಾರ ಹಾಕುವ ಮೂಲಕವಾಗಿ ಈ ಜವಾಬ್ದಾರಿ ನಿಮ್ಮ ಮೇಲೆ ಗುರುಗಳೇ ಅನ್ನುವ ಭಾವನೆಯನ್ನ ನೀವೆಲ್ಲರೂ ವ್ಯಕ್ತಪಡಿಸಿದ್ದನ್ನು ನೋಡಿದಾಗ, ಏನಪ್ಪಾ ಅಜ್ಜ, ಏನ್ ನೀನು ಕೆಲಸ ಮಾಡಿಸ್ತಾ ಇದ್ದೀಯ ಅನ್ನುವಂಥ ಭಾವನೆ, ಭಾವುಕತೆ ನನ್ನೊಳಗೆ ಬಂದಿದೆ ಅನ್ನುವಂತಹದ್ದು. ಅದರಲ್ಲೂ ಇವತ್ತಿನವರೆಗೆ ನೀವು ಮಾಡಿರುವಂತಹದ್ದು ಶಾಲು ಹಾರಗಳ ಜೊತೆಗೆ ಸಿಹಿಯನ್ನ ಹಂಚಿರುವಂತಹದ್ದು, ಬೆಳ್ಳಿಯನ್ನ ಕೊಟ್ಟಿರುವಂತಹದ್ದು. ಇವತ್ತು ನೋಡ್ರಿ, ಕಲಾದಿಗೆ ಬಂಧುಗಳು ಬಂಗಾರದ ಉಂಗುರವನ್ನು ತೊಡಿಸಿ 12 ವರ್ಷದ ನೆನಪು ಸದಾಕಾಲ ಉಳಿಲ್ರಿ ಅಪ್ಪರೆ ಅಂತ ಪ್ರೀತಿಯಿಂದ ತೊಡಿಸಿರುವಂತಹದ್ದನ್ನು ನೋಡಿದ್ವಿ. ಅಲ್ಲದೆ ಇನ್ನೂ ಕೆಲ ಭಕ್ತರೆಲ್ಲ ಸೇರಿಕೊಂಡು ಮೊನ್ನೆ ದಿನ ಮುಂದೆ ಹೇಳ್ತಿದ್ವಿ ನಾವೆಲ್ಲ, ಏನಪ್ಪಾ ಅಂದ್ರೆ ಹೊಸ ಹೊಸ ವಿಚಾರಗಳನ್ನ ಹೇಳ್ತಾ ಬರ್ತಿದ್ದಾರೆ. ಕಾರ್ಯಕ್ರಮ ಮಾಡುವಾಗಲೇ ದಾಸೋಹದಲ್ಲಿ ಹೆಸರನ್ನು ಹಾಕಿದವರನ್ನು ಬಿಟ್ಟು ಇನ್ನುಳಿದವರು ನನ್ನ ದಾಸೋಹ ನಾ ಮಾಡ್ತೇನೆ, ನೀ ಮಾಡ್ತೇನೆ ಅಂತೇಳಿ ಎಷ್ಟು ದೊಡ್ಡ ದಾಸೋಹವನ್ನು ಮಾಡಿದರು. ಹೆಸರು ಬೇಡ ನಮಗ, ಏನೂ ಹೇಳೋದು ಬೇಡ, ನಮಗೆ ಸನ್ಮಾನ ಬೇಡ ಅಂತೇಳಿ 50,000 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಸೇವೆ ಮಾಡಿದ ಸದ್ಭಕ್ತರಿದ್ದಾರೆ. ಇವರ ಜೊತೆಗೆ ಏನಪ್ಪಾ ಅಂತಂದ್ರೆ, ನಾವು ನಾಟಕ ಆಡ್ತೇವೆ ಅಂತೇಳಿ 2 ನಾಟ್ಯ ಮಂಡಳಿಯವರು ಈ ಅಜ್ಜನ ಜಾತ್ರೆಯನ್ನು ನಾವು ಯಾವುದಕ್ಕೂ ಕಡಿಮೆ ಇಲ್ಲದಂಗೆ ಮಾಡಬೇಕು ಅಂತ ಹೇಳಿ ನಾಟಕೋತ್ಸವವನ್ನು ಕೂಡ ಮಾಡ್ತಾ ಬಂದಿದ್ದು ಬಹಳ ವಿಶೇಷವಾಯಿತು ಅನ್ನುವಂತಹದ್ದು. ಅದರ ಜೊತೆಗೆ ನಮ್ಮ ಮೊನ್ನೆ ನಿಮ್ಮ ಮುಂದೆ ವ್ಯಕ್ತಪಡಿಸಿದಂತೆ ನಮ್ಮ ಕೃಷ್ಣ ಲೆಂಡಿಯವರು, ಅದರ ಜೊತೆಗೆ ವಿವೇಕ ಕೋಪರ್ಡೆಯವರು, ಅದರ ಜೊತೆಗೆ ನಮ್ಮ ಮಹಾಲಿಂಗಪುರದ ಶಿವು ಅಂಗಡಿಯವರು ಮೊದಲಾಗಿ ಅನೇಕ ಭಕ್ತರು ಮಾತನಾಡಿಕೊಂಡು ಬ್ರಹ್ಮಾನಂದ ಮಠದ ಗುರುಗಳು ಅವರೆಲ್ಲ ನಮ್ಮ ಮೇಲೆ ಇಷ್ಟು ಪ್ರೀತಿ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಆಶ್ರಮ ಅಂತ ಇಷ್ಟು ಬೆಳೆಸ್ತಾ ಇದ್ದಾರೆ. ಅವರು 10 ಊರುಗಳಿಗೆ ಸಂಚಾರ ಮಾಡಿ ಕೆಲಸ ಮಾಡ್ತಾ ಇರುವಾಗ ಅವರ ಸೇವೆಗೆ ಅನುಕೂಲ ಆಗುವಂತ ಗಾಡಿಯನ್ನ, ವಾಹನವನ್ನ ಕೊಡಬೇಕು ಅಂತೇಳಿ ನಿರ್ಣಯ ಮಾಡಿಕೊಂಡಿದ್ದಾರೆ. ಅವರೆಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಒಂದು ಇನೋವಾ ಕ್ರಿಸ್ಟಾ ಹೊಸ ಗಾಡಿಯನ್ನ ತಂದು ಆಶ್ರಮಕ್ಕೆ ಅರ್ಪಣೆ ಮಾಡಬೇಕು, ಗುರುಗಳಿಗೆ ಕೊಡಬೇಕು ಅಂತ ಹೇಳಿ ಸಂಕಲ್ಪ ತೊಟ್ಟಿದ್ದಾರೆ. ಹಾಗಾಗಿ ಇಂಥ ಎಲ್ಲ ಪ್ರೀತಿಯುಳ್ಳ ಭಕ್ತರನ್ನ ನಾವು ಯಾವ ರೀತಿಯಲ್ಲಿ ಹರಸಬೇಕು, ಆಶೀರ್ವದಿಸಬೇಕು ಅನ್ನೋದೇ ಒಂದು ಭಾವನೆ, ನಮ್ಮಲ್ಲಿ ಭಾವುಕ ಭಾವನೆ ಬಂದು ನಿಂತುಕೊಳ್ಳುತ್ತದೆ. ಹೀಗೆ ಒಂದಲ್ಲ ಎರಡಲ್ಲ 10, 100, 1000 ಸೇವೆಗಳನ್ನ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಬ್ರಹ್ಮಾನಂದ ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ ಎನ್ನುವಂತಹ ಹಾರೈಕೆಯನ್ನ ಮಾಡಿ, ಈಗಾಗಲೇ ಸಮಯವಾದ ಕಾರಣ ಹೆಚ್ಚಿಗೆ ಮಾತನ್ನ ಬೆಳೆಸಲಾರದೆ, ಬಹುಶಃ ನಿಮಗೆಲ್ಲ ಗೊತ್ತಿರುವಂತೆ ಏನು ಒಂದು ವಚನ ಇದೆಯಲ್ಲ, ಏನಪ್ಪಾ ಅಂತಂದ್ರೆ, ಮಹಾತ್ಮರು ಹೇಗಿರಬೇಕು ಅಂತ ಕೇಳಿದ್ರೆ, ಪಾಪವನೊಬ್ಬ ಕೊಂಬ, ಪುಣ್ಯವನೊಬ್ಬ ಕೊಂಬ, ನಿಂದಿಸುವವನೊಬ್ಬ, ಸ್ತುತಿಸುವವನೊಬ್ಬ, ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ಪಾಪವನು ಒಬ್ಬ ಕೊಂಬ, ಪುಣ್ಯವನು ಒಬ್ಬ ಕೊಂಬ, ಕೂಡಲ ಸಂಗಮ ದೇವ ನಿಮ್ಮ ಶರಣ ನಿತ್ಯ ಮುಕ್ತ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಆ ಹಿನ್ನೆಲೆಯಲ್ಲಿ ನಾವುಗಳು ಕೂಡ ಮಾನವನ್ನ, ಸನ್ಮಾನವನ್ನ ಮತ್ತು ಏನಪ್ಪಾ ಅಂತ ಕೇಳಿದ್ರೆ ಲಾಭವನ್ನ, ಹಾನಿಯನ್ನ, ರೋಗವನ್ನ, ಆರೋಗ್ಯವನ್ನ ಸಮನಾಗಿ ಕಾಣುವಂತ ಭಾವನೆಯನ್ನ ನೀನೇ ಕೊಡ್ಬೇಕಪ್ಪ ಬ್ರಹ್ಮಾನಂದ ಅಂತ ಅಜ್ಜನ ಪಾದದಲ್ಲಿ ಬೇಡಿಕೊಂಡು ಅಂತ ಸಮತ್ವ ಭಾವದಲ್ಲಿ ನಮ್ಮನ್ನ ಮುಂದೆ ನಡೆಸಪ್ಪ. ಈ ಅಧ್ಯಾತ್ಮ ಮಾರ್ಗದಲ್ಲಿ ಎಷ್ಟು ಗಟ್ಟಿಯಾಗಿದ್ರೂ ಕೂಡ ಆ ಒಂದು ಸಂದರ್ಭ ಸನ್ನಿವೇಶಗಳು ಅಂತಹ ಗಟ್ಟಿತನವನ್ನು ಅಳಗಾಡಿಸ್ತಿರ್ತವೆ. ಬ್ರಹ್ಮಾನಂದ ಗುರುದೇವ ನೀನೇ ಶಕ್ತಿ ಕೊಟ್ಟು ಮುನ್ನಡೆಸಬೇಕು ಅನ್ನುವ ಪ್ರಾರ್ಥನೆಯನ್ನು ಮಾಡಿಕೊಂಡು, ಸಿದ್ದೇಶ್ವರ ಗುರುಗಳ ಧೈರ್ಯವನ್ನ ಭಿಕ್ಷೆಯಾಗಿ ಬೇಡಿಕೊಂಡು ಮುಂದಿನ ದಿನಮಾನಗಳ ಸೇವೆಯನ್ನ ಮಾಡ್ತಾ ಸಾಗುವ ಸಂಕಲ್ಪವನ್ನ ಮಾಡಿ, ನಿಮ್ಮೆಲ್ಲರ ಪ್ರೀತಿ ಇದೇ ರೀತಿಯಲ್ಲಿ ಸದಾಕಾಲ ಇರಲಿ, ಆ ಪ್ರೀತಿಯೇ ನಮ್ಮನ್ನ ಈ ಮಾರ್ಗದಲ್ಲಿ ಮುನ್ನಡೆಸುವಂತಹದ್ದು ಅನ್ನುವ ಮಾತನ್ನ ಹೇಳಿಕೊಂಡು, ಅವರೆವರೆನ್ನದೆ ಪ್ರತ್ಯಕ್ಷ ಪರೋಕ್ಷ ಸೇವೆ ಮಾಡಿದ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಇನ್ನು ವೇದಿಕೆಯ ನಿರ್ವಹಣೆ ಮಾಡಿದ ನಮ್ಮ ಗಿರೀಶ್ ಮುತ್ತೂರವರು, ನಮ್ಮ ಶಿವಾನಂದ ದಾಶಾಳ್ ಅವರು, ಮಹಾದೇವ್ ಕವಿಶೆಟ್ಟಿಯವರು ವಿಶೇಷವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಿದ್ದಾರೆ. ಇನ್ನುಳಿದ ಎಲ್ಲ ಕಾರ್ಯ ಅಂದ್ರೆ ವೇದಿಕೆ ಜವಾಬ್ದಾರಿ ನಿರ್ವಹಣೆಯನ್ನ ಮಾಡ್ತಾ ಬಂದಿರುವಂತಹದ್ದು, ಎಲ್ಲ ಕೃತಿಗಳ ಮುದ್ರಣ ಕಾರ್ಯದಲ್ಲಿ ಜೊತೆಯಾಗಿ ನಿಂತಿರುವಂತಹದ್ದು, ಇದನ್ನು ಕೂಡ ವಿಶೇಷವಾಗಿ ಸ್ಮರಣೆ ಮಾಡಿ, ನಂತರದಲ್ಲಿ ಇನ್ನು ಬಹಳಷ್ಟು ವಿಚಾರಗಳಿದ್ರೂ ಕೂಡ ಅದನ್ನ ನಾವು ಮುಂದಿನ ದಿನಮಾನದಲ್ಲಿ ಮತ್ತೊಮ್ಮೆ ಸೇರೋಣ, ಆ ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತಾ, ನಂತರದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ದೂರದಿಂದ ಏನ್ ಬಂದಿದ್ದಾರೆ
ಈ ಕಡೆ ಪುನಾದಿಂದ ಹಿಡ್ಕೊಂಡು ಮುಂಬೈನಿಂದ ಹಿಡ್ಕೊಂಡು ಬೆಂಗಳೂರಿನವರೆಗೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರನ್ನ, ನಮ್ಮ ಹುಬ್ಬಳ್ಳಿ ಧಾರವಾಡ ಭಾಗದ, ನಮ್ಮ ಚಿತ್ರದುರ್ಗ ದಾವಣಗೆರೆ ಭಾಗದ, ಇನ್ನು ಅನೇಕ ಭಾಗದ ಆತ್ಮೀಯರನ್ನೆಲ್ಲ ತುಂಬು ಹೃದಯದಿಂದ ನೆನೆಸಿಕೊಂಡು ನಿಮ್ಮೆಲ್ಲರ ಮೇಲೆ ಮತ್ತೆ ಮತ್ತೆ ಗುರುದೇವರ ಹರಕೆ ಇರಲಿ ಅಂತ ಕೇಳಿಕೊಂಡು ನಮ್ಮ ಮಾತಿಗೆ ವಿರಾಮ ಹೇಳ್ತೇವೆ. ವಂದನೆಗಳು. ದ್ವಾದಶ ಪೀಠಾರೋಹಣ ಇನ್ನೊಂದು ನಡೀತಕ್ಕಂಥ ಅಪರೂಪದ ಕಾರ್ಯಕ್ರಮ ಅಂದ್ರೆ ಬ್ರಹ್ಮಾನಂದ ಗುರುಗಳ ಒಂದು ಸತ್ಪರಂಪರೆಯಂತೆ ಬೋರ್ವೆಲ್ ಪೂಜೆ, ಗಂಗಾ ಪೂಜೆ ನೆರವೇರಿಸುವಂಥದ್ದಿದೆ. ಆ ಭಾಗ ನಿಮಗಾಗಲೇ ನೋಡಿರುವಂತೆ ಆಶ್ರಮದ ಕಟ್ಟಡ ದೊಡ್ಡದಾಗಿ ನಿರ್ಮಾಣವಾಗಿರೋದ್ರಿಂದ ಪಕ್ಕದ ಆ ಜಾಗ ಕಿರಿದಾಗಿದೆ. ಅದನ್ನ ಮುಂದಿನ ದಿನಮಾನದಲ್ಲಿ ನಾವು ಅದನ್ನು ಸುಧಾರಿಸುವಂತ ವಿಚಾರ ಇಟ್ಕೊಂಡಿದ್ದೇವೆ. ಈಗ ಆ ಸಂಕ್ಷಿಪ್ತ ಕಾರ್ಯಕ್ರಮ ಅಲ್ಲಿ ನಡೀತಿರ್ತದೆ. ಎಲ್ಲರೂ ಇಲ್ಲಿಯೇ ಕೂತ್ಕೊಂಡು ಆ ಕಾರ್ಯಕ್ರಮವನ್ನೇ ತಾವೆಲ್ಲ ನೆನೆಸಿಕೊಂಡು ನೋಡಬೇಕು. ಯಾಕಂದ್ರೆ ಇಲ್ಲೇ ಶಿವನಾಮ ಭಜನೆಯನ್ನು ಮಾಡ್ತಾ ಸಹಕರಿಸಬೇಕಾಗಿರುವಂತದ್ದು ಅನಿವಾರ್ಯ. ಅಲ್ಲಿ ಬೋರ್ವೆಲ್ ಪೂಜೆ, ಗಂಗಾ ಪೂಜೆ ನಡೀತದೆ. ನಂತರದಲ್ಲಿ ಗುರು ಪೂಜೆ ನಡೀತದೆ. ಬ್ರಹ್ಮಾನಂದ ಗುರುಗಳ ಸಂಶಯ ಆಶ್ರಮದ ಕರ್ತೃಗದ್ದಿಗೆ ಅಭಿಷೇಕ ಮಾಡಿಸಿದ ಜಲವನ್ನು ತೆಗೆದುಕೊಂಡು ಬಂದು ಅದನ್ನು ಅರ್ಪಣೆ ಮಾಡುವಂತ ಕಾರ್ಯವೂ ಕೂಡ ನಡೀತಾ ಇದೆ. ಹೀಗೆ ಎಲ್ಲ ಕಾರ್ಯವೂ ಕೂಡ ಒಟ್ಟಾಗಿ ನಡೆದು ನಂತರದಲ್ಲಿ ಆ ತೀರ್ಥವನ್ನ ಎಲ್ಲರಿಗೂ ಸಿಂಪಡಣೆ ಮಾಡುವ ಕಾರ್ಯವನ್ನ ಮಾಡುವಂಥದ್ದಿದೆ. ತಾವೆಲ್ಲರೂ ಇಲ್ಲಿಯೇ ಕೂತ್ಕೊಂಡು ಆ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ಮುಂದಿನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ರಿ ಅಂತ ಹೇಳ್ತಾ ಈ ಮಾತಿಗೆ ವಿರಾಮ ಹೇಳಿ. ದ್ವಾದಶ ಪೀಠಾರೋಹಣ ಮಹೋತ್ಸವದ ನಿಮಿತ್ತವಾಗಿ ಆಶೀರ್ವಚನ ನೀಡಿದ ಪರಮ ಪೂಜ್ಯರಿಗೆ ಧನ್ಯವಾದಗಳು. ಈಗ ಇನ್ನು 4 ಭಕ್ತರಿಗೆ ಅಲ್ಲಿ ಒಂದು ಆಶೀರ್ವಾದವನ್ನು ನೆರವೇರಲಿದೆ. ಸನ್ಮಾನವನ್ನು ನಮ್ಮ ಅತಿಥಿಗಳು ನೆರವೇರಿಸಲಿದ್ದಾರೆ. ಶ್ರೀ ಆನಂದ್ ಬೀಳಿಗಿ, ಬೆಂಗಳೂರಿಂದ ಆಗಮಿಸಿದಂಥ ಶ್ರೀ ಆನಂದ್ ಬೀಳಿಗಿ ಹಾಗೂ ಮಹಾಲಿಂಗಪುರದ ಪತ್ರಕರ್ತ ಮಿತ್ರರಾದಂಥ ಶ್ರೀ ವೀರೇಶ್ ಆಸಂಗಿಯವರಿಗೆ ಹಾಗೂ ನಮ್ಮ ಬ್ರಹ್ಮಾನಂದ ಆಶ್ರಮದ ಸದ್ಭಕ್ತರು ಹಾಗೂ ಸೇವಕರು ಆದಂಥ ಶ್ರೀ ರಮೇಶ್ ಕುಂಬಾರ್ ಅವರಿಗೆ ಹಾಗೂ ಶ್ರೀ ಚಿದಾನಂದ ಬಾಗೇವಾಡಿ, ಶ್ರೀ ರಮೇಶ್ ಕುಂಬಾರ್ ಹಾಗೂ ಚಿದಾನಂದ ಬಾಗೇವಾಡಿಯವರು ಇವರೆಲ್ಲರೂ ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಶ್ರೀ ಆನಂದ್ ಬೀಳಿಗಿ ಬೆಂಗಳೂರು, ಶ್ರೀ ವೀರೇಶ್ ಚಿದಾನಂದ ಬಾಗೇವಾಡಿ. ಈಗ ಇರುತ್ತೆ, ಅದರಲ್ಲಿ ತಾವೆಲ್ಲರೂ ಪಾಲ್ಗೊಳ್ರಿ. ನಂತರದಲ್ಲಿ ಅಲ್ಲಿ ಗಂಗಾ ಪೂಜೆ ನೆರವೇರುತ್ತೆ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಹೋಗಬೇಡ್ರಿ. ಮತ್ತು ಅಲ್ಲಿ ಈಗಾಗಲೇ ಗುರುಗಳು ಹೇಳಿದ್ದು ಬಹುಶಃ ಕನ್ನಡದಲ್ಲೇ ಹೇಳಿದ್ದಾರೆ. ಎಲ್ಲರಿಗೂ ಗುರುಗಳು ಕನ್ನಡದಲ್ಲಿ ಹೇಳಿದ್ದಾರೆ. ಎಲ್ಲರಿಗೂ ಕನ್ನಡ ಬರ್ತೈತೆ ತಿಳ್ಕೊಂಡಿದ್ದೀವಿ ನಾವು. ಅಲ್ಲಿ ಜಾಗ ಬಹಳ ಕಡಿಮೆ ಐತಿ. ಒಬ್ಬರ ಮೇಲೆ ಒಬ್ರು ಬಿದ್ದು ತೊಂದರೆ ಆಗಬಾರ್ದು. ಅದಕ್ಕಾಗಿ ಎಲ್ಲರೂ ಇದ್ದಲ್ಲೇ ಕುಳಿತುಕೊಳ್ರಿ. ತಾವು ಎಲ್ಲಿದ್ರೆ ಅಲ್ಲೇ ಕುಳಿತುಕೊಳ್ರಿ. ಆಮೇಲೆ ಹೋಗಿ ಅಲ್ಲಿ ತೀರ್ಥವನ್ನ ಸ್ವೀಕಾರ ಮಾಡುವಿರಂತೆ. ಪೂಜೆ ಮಾಡ್ತಾರೆ. ಎಲ್ಲ ತಾಯಿದ್ರು ದಯವಿಟ್ಟು ಕುತ್ಕೊಳ್ಬೇಕು. ಅಲ್ಲಿ ಪೂಜೆ ಕಾರ್ಯ ನೆರವೇರ್ತಾ ಇದೆ. ದಯವಿಟ್ಟು ಕೂಡ್ರಿ. ಮಹಾಮಂಗಲ ಆಗೋವರಿಗೆ ದಯವಿಟ್ಟು ಯಾರು ಹೇಳ್ಬೇಡ್ರಿ. ದಯಮಾಡಿ ತಾವೆಲ್ಲ ಇಲ್ಲಿವರೆಗೆ ಸಹಕಾರ ನೀಡಿದ್ದೀರಿ. ಇನ್ನು 10 ನಿಮಿಷಗಳ ಕಾಲ ತಾವೆಲ್ಲ ಕುತ್ಕೋಬೇಕಾಗಿ ವಿನಂತಿ. ಈಗ ಮಂಗಳಾರತಿಯನ್ನ ಪ್ರಾರಂಭಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಮಹಾಮಂಗಲ ಪ್ರಾರಂಭ ಮಾಡಬೇಕು. ಭಜನಾ ಮೇಳದವರು ದಯವಿಟ್ಟು ಬೇಗನೆ. ದಯವಿಟ್ಟು ಯಾರು ಕೆಳಗೆ ಹೋಗ್ಬೇಡ್ರಿ. ಅಲ್ಲಿ ಜಾಗ ಬಹಳ ಕಡಿಮೆ ಐತಿ. ಒಬ್ಬರ ಮೇಲೆ ಒಬ್ರು ಬಿದ್ದು ಅಲ್ಲೆಲ್ಲ ಕಟ್ಟಿ ಅನ್ಯವನ್ ಅದಾವ. ದಯವಿಟ್ಟು ಕುಳಿತುಕೊಳ್ರಿ. ಗುರುಗಳ ಪೂಜೆ ನೆರವೇರಿಸಿದ ನಂತರ ಅಲ್ಲಿ ಹೋಗುವಿರಂತೆ.